ಅಂತ ಅನ್ಸಲ್ವಾ, ಲಕ್ಷಣವಾಗಿದೆ ಅನ್ಸಲ್ವಾ? ಯದ್ವಾ ತದ್ವಾ ಇಲ್ಲಿ ಬರೀಲಿಲ್ಲ. ನೀವು ನೋಡ್ತಾ ಇದ್ದೀರಾ, ಕೆಲವೊಂದಷ್ಟು ವರ್ಟಿಕಲ್ ಕಾಲಮ್ಸ್ ಇದೆ, ಅದನ್ನ ಗ್ರೂಪ್ಸ್ ಅಂತ ಹೇಳ್ತೀವಿ. ಕೆಲವೊಂದಷ್ಟು ಹಾರಿಸಾಂಟಲ್ ಲೈನ್ಸ್ ಇದೆ, ಅದನ್ನ ನಾವು ಪೀರಿಯಡ್ಸ್ ಅಥವಾ ರೋಸ್ ಅಂತ ಹೇಳ್ತೀವಿ. ಹೌದಾ? ಅಂತಹ ಎಲಿಮೆಂಟ್ಸ್ಗಳು ಒಂದೇ ತರದ ಪ್ರಾಪರ್ಟೀಸ್ನ ತೋರಿಸುವಂತಹ ಎಲಿಮೆಂಟ್ಸ್ಗಳು. ಬಟ್ ಅವುಗಳನ್ನ ಏನ್ ಮಾಡಿದ್ರು, ನಮ್ಮ ನ್ಯೂಲ್ಯಾಂಡ್ ಕೆಪ್ಟ್ ಅಪಾರ್ಟ್. ಕೊಬಾಲ್ಟ್ ನಿಕಲ್ ಒಂದ್ ಕಡೆ, ಹಾಯ್ ಒಂದ್ ಕಡೆ, ನೀನೆಲ್ಲೋ ನಾನಂತೂ ಅಲ್ಲೇ ಅಲ್ಲ ಅಂತ ಹೇಳೋತಾರೆ. ಹೆಲೋ ಎನರ್ಜೆಟಿಕ್ ಅಂಡ್ ಎಂಥೂಸಿಯಾಸ್ಟಿಕ್ ಸ್ಟೂಡೆಂಟ್ಸ್, ಹೇಗಿದ್ರೆ ಎಲ್ಲರೂ? ವೆಲ್ಕಮ್ ಯು ಆಲ್ ಟು PW ಕನ್ನಡ 9th and 10th ಚಾನೆಲ್. ಸೊ ಈ ವಿಡಿಯೋದಲ್ಲಿ ಪಿರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಲೆಸನ್ ಕಂಪ್ಲೀಟ್ ಚಾಪ್ಟರ್ ರಿವಿಷನ್ ಅನ್ನು ಮಾಡ್ತಿದ್ದೀನಿ ವಿದಿನ್ 70 minutes. ಸೊ ನೀವು ಕೂಡ ತಯಾರಾಗಿರಿ ಈ ಒಂದು ಡ್ಯೂರೇಷನ್ ಅಲ್ಲಿ ಎಂಟೈರ್ ಚಾಪ್ಟರ್ದು ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊಳ್ಳೋಕೆ. ಹಾಗಾದ್ರೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾಕೆ ಮೇಡಮ್ ಕ್ಲಾಸಿಫಿಕೇಶನ್ ಎಲ್ಲ ಬೇಕು ಅಂತ ಹೇಳೋ ಕ್ವೆಶ್ಚನ್ ನಿಮ್ಮ ತಲೆಯಲ್ಲಿದ್ರೆ, ಸೂಪರ್ ಮಾರ್ಕೆಟಿಗೆ ಹೋಗ್ತೀರಾ ಅನ್ಕೊಳ್ಳಿ, ನಿಮಗೆ ವೆಜಿಟೇಬಲ್ಸ್ ಬೇಕು ಅನ್ಕೊಳ್ಳಿ. ವೆಜಿಟೇಬಲ್ಸ್ ಹುಡುಕ್ಬೇಕಂತ ಹೇಳಿದ್ರೆ ಅದರ ಮೇಲ್ಗಡೆ ಇರೋ ನೂಡಲ್ಸ್ ಪ್ಯಾಕೆಟ್ನ ನೀವು ಆಚೆಗೆ ಹಾಕಬೇಕು, ಅದ್ರ ಮೇಲಿರುವ ಸೋಪ್ ಪ್ಯಾಕೆಟ್ಸ್ನ, ಡಿಟರ್ಜೆಂಟ್ ಪ್ಯಾಕೆಟ್ಸ್ನ ಆಚೆಗೆ ಇಡಬೇಕು. ಯಾಕೆಂದ್ರೆ ಎಲ್ಲ ತದ್ವಾ ಚೆಲ್ಲಾಪಿಲ್ಲಿ ಆಗಿ ಎಲ್ಲ ಹರಡಿದೆ ಅಂತ ಹೇಳಿದ್ರೆ ನಿಮಗೆ ಬೇಕಾಗಿರೋ ಐಟಮ್ಸ್ನ ಬಿಲ್ ಮಾಡೋದು ಈಸಿ ಆಗುತ್ತಾ, ತಗೊಂಡು ಬರೋದು ಈಸಿ ಆಗುತ್ತಾ? ಆಗಲ್ಲ, ರೈಟ್? ಸೊ ಸೂಪರ್ ಮಾರ್ಕೆಟ್ನಲ್ಲಿ ಶಾಪಿಂಗ್ ಯಾಕೆ ಈಸಿ ಆಗುತ್ತೆ? ಎಲ್ಲವುಗಳು ಕೂಡ ಸಿಸ್ಟಮ್ಯಾಟಿಕ್ ವೇನಲ್ಲಿ ಅವರು ಅರೇಂಜ್ ಮಾಡಿರ್ತಾರೆ, ಕ್ಲಾಸಿಫೈ ಮಾಡಿರ್ತಾರೆ. ಸೋಪ್ ಅನ್ನು ಈ ಡೈರೆಕ್ಷನ್ಗೆ ಹೋಗಬೇಕು, ಅಕ್ಕಿ ಅಥವಾ ಗ್ರೋಸರೀಸ್ ಅಂದ್ರೆ ಈಚೆ ಕಡೆ ಹೋಗಬೇಕು ಅಲ್ವಾ? ಬೇಬಿ ಪ್ರಾಡಕ್ಟ್ಸ್ ಅಂತ ಹೇಳಿದ್ರೆ ಆ ಲೈನಲ್ಲಿ ಹೋಗಬೇಕು ಅಥವಾ ಆ ಸೆಕ್ಟರ್ನಲ್ಲಿ ಹೋಗಬೇಕು. ಸೊ ಪ್ರತಿ ಒಂದಕ್ಕೂ ಜೋಡಣೆಗಳಿರುತ್ತೆ, ಕ್ಲಾಸಿಫಿಕೇಶನ್ ಇರುತ್ತೆ. ಟೊಮ್ಯಾಟೊ, ಪೊಟ್ಯಾಟೊ, ಬೀಟ್ರೂಟ್ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಅರ್ಧ kg ಟೊಮ್ಯಾಟೊ ಕೊಡಿ ಅಂತ ಹೇಳಿದ ತಕ್ಷಣ ಅರ್ಧ kg ಟೊಮ್ಯಾಟೊ ಹೆಕ್ಲಿಕ್ಕೆ ಈಸಿ ಆಗುತ್ತಾ? ಇಲ್ಲ. ಸೊ ಹಾಗಾಗಿ ಟೊಮ್ಯಾಟೋನ ಒಂದು ಬುಟ್ಟಿಗೆ ಸಪ್ರೇಟ್ ಆಗಿ ಹಾಕ್ತಾರೆ, ಬೀಟ್ರೂಟ್ನ ಒಂದ್ ಕಡೆ ಹಾಕಿರ್ತಾರೆ, ಅಥವಾ ಇನ್ನೇನು ಆಲ್ಗೆಡ್ಡೆನ ಒಂದ್ ಕಡೆ ಸಪ್ರೇಟ್ ಆಗಿ ಹಾಕಿರ್ತಾರೆ, ಈರುಳ್ಳಿನ ಒಂದ್ ಕಡೆ ಸಪ್ರೇಟ್ ಆಗಿ ಹಾಕಿರ್ತಾರೆ. ಎಲ್ಲ ಮಿಕ್ಸ್ ಮಾಡಿ ಹಾಕಿರಲ್ವಾ ವೆಜಿಟೇಬಲ್ ಶಾಪ್ನಲ್ಲೂ? ಸೊ ಎಲ್ಲಾ ಕಡೆ ಕೂಡ ನೀವು ಈ ಸಿಸ್ಟಮ್ಯಾಟಿಕ್ ಕ್ಲಾಸಿಫಿಕೇಶನ್ ನೋಡ್ತೀರಾ, ಹೌದಾ ಅಲ್ವಾ? ಎಸ್. ಹಾಗಾದ್ರೆ ನಮ್ಗೆ ಸಿಸ್ಟಮ್ಯಾಟಿಕ್ ಆಗಿ ಸ್ಟಡಿ ಮಾಡ್ಲಿಕ್ಕೂ ಕೂಡ ಎಲಿಮೆಂಟ್ಸ್ಗಳ ಬಗ್ಗೆ ಅವಶ್ಯಕತೆ ಇದ್ದಾಗ ಅವುಗಳನ್ನ ಯದ್ವಾ ತದ್ವಾ ಮಿಕ್ಸ್ ಮಾಡಿದ್ರೆ ಸಾಧ್ಯ ಆಗಲ್ಲ. ಸೊ ಇನ್ ಆರ್ಡರ್ ಟು ಮೇಕ್ ಆ ಸ್ಟಡಿ ಈಸಿ ಆ್ಯಂಡ್ ಸಿಸ್ಟಮ್ಯಾಟಿಕ್, ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಕ್ಲಾಸಿಫೈ ಎಲಿಮೆಂಟ್ಸ್. 118 ಎಲಿಮೆಂಟ್ಸ್ಗಳದ್ದು ಇಂಡಿವಿಜುವಲ್ ಪ್ರಾಪರ್ಟೀಸನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ, ಇಂಡಿವಿಜುವಲ್ ಆಗಿ ಪ್ರತಿ ಎಲಿಮೆಂಟ್ಸ್ನ ನೆನ್ಪಿಟ್ಕೊಳ್ಳೋದಕ್ಕಿಂತನೂ ಅವುಗಳನ್ನ 18 ಗ್ರೂಪ್ಗಳಾಗಿ ಮಾಡಿ 18 ವೇನಲ್ಲಿ ಅದನ್ನ ಕಲಿಯುವಂಥದ್ದಾದ್ರೆ ಈಸಿ ಅನ್ಸಲ್ವಾ? ಸೊ ಅದಕ್ಕೋಸ್ಕರನೇ ಕ್ಲಾಸಿಫಿಕೇಶನ್ ವಾಸ್ ವೆರಿ ಮಚ್ ನೀಡೆಡ್. ಯಾಕೆಂತ ಹೇಳಿದ್ರೆ, ನಾಟ್ ಟು ಮೇಕ್ ಅ ಸ್ಟಡಿ ಸಿಸ್ಟಮ್ಯಾಟಿಕ್ ಆ್ಯಂಡ್ ವೆರಿ ಸಿಂಪಲ್. ಆಯ್ತಾ? ದಿಸ್ ವಾಸ್ ದ ಮೇನ್ ರೀಸನ್. ಎಷ್ಟು ಎಲಿಮೆಂಟ್ಸ್ಗಳಿದೆ? 118 ಎಲಿಮೆಂಟ್ಸ್ಗಳಿದೆ ನಮ್ಮ ಹತ್ರ. ಸರಿ, ಈ ಎಲಿಮೆಂಟ್ಸ್ಗಳಂತ ಹೇಳಿದ್ರೆ ಏನು? ವಾಟ್ ಯು ಮೀನ್ ಬೈ ಎಲಿಮೆಂಟ್ಸ್? ಎಲಿಮೆಂಟ್ಸ್ ಅಂತ ಹೇಳಿದ್ರೆ ಇಟ್ ಇಸ್ ಆಕ್ಚುಲಿ ಪ್ಯೂರ್ ಸಬ್ಸ್ಟೆನ್ಸ್ ವಿಚ್ ಇಸ್ ಮೇಡ್ ಅಪ್ ಆಫ್ ಸೇಮ್ ಟೈಪ್ ಆಫ್ ಆಟಮ್ಸ್. ಹೈಡ್ರೋಜನ್ ಎಲಿಮೆಂಟ್ ಅಂತ ಹೇಳಿದ್ರೆ ಹೈಡ್ರೋಜನ್ ಆಟಮ್ಸ್ಗಳಿಂದ ಮಾಡಲ್ಪಟ್ಟಿರುತ್ತೆ. ಕ್ಲೋರಿನ್ ಎಲಿಮೆಂಟ್ ಅಂತ ಹೇಳಿದ್ರೆ ಹಲವಾರು ಕ್ಲೋರಿನ್ ಆಟಮ್ಸ್ಗಳಿಂದ ಮಾಡಲ್ಪಟ್ಟಿರುತ್ತೆ. ಇಫ್ ಯು ಇಮ್ಯಾಜಿನ್ ಅ ಚಾಕ್ಲೇಟ್ ಬಾಕ್ಸ್, ಆ ಚಾಕ್ಲೇಟ್ ಬಾಕ್ಸ್ ಅನ್ನ ಎಲಿಮೆಂಟ್ ಅನ್ನು ಅನ್ಕೊಳ್ಳಿ, ಪ್ರತಿ ಚಾಕ್ಲೇಟ್ಸ್ ಅನ್ನ ಆಟಮ್ಸ್ ಅಂತ ಹೇಳಿ ಅನ್ಕೊಳ್ಳಿ. ಇದು ಮಾಡರ್ನ್ ಪಿರಿಯಾಡಿಕ್ ಟೇಬಲ್, ಬಟ್ ಓಲ್ಡರ್ ವರ್ಷನ್, ಇನ್ನ ಅಪ್ಡೇಟ್ ಆಗಿದೆ ಹಲವಾರು ಎಲಿಮೆಂಟ್ಸ್ಗಳು ಇಲ್ಲಿ. ಸೊ ದ ಲಾಸ್ಟ್ ಎಲಿಮೆಂಟ್ ವಿಲ್ ಬಿ ಆರ್ಗನಿಸಾನ್, ಆಮೇಲೆ ನಿಹೋನಿಯಂ, ಟೆನ್ನಸೈನ್, ಮಾಸ್ಕೋವಿಯಂ, ಅದ್ರ ಬಗ್ಗೆ ಎಲ್ಲ ನೀವು ಕಲಿತಾ ಹೋಗ್ತೀರಾ ಹೈಯರ್ ಕ್ಲಾಸಸ್ನಲ್ಲಿ, ಇವಾಗ ಬೇಕಾಗಿಲ್ಲ ಇದು. ಸೊ ಈ ಒಂದು ಪಿರಿಯಾಡಿಕ್ ಟೇಬಲ್ ನೋಡಿದ ತಕ್ಷಣ ಐಶ್ವರ್ಯವಾಗಿದೆ ಅಂತ ಅನ್ಸಲ್ವಾ, ಲಕ್ಷಣವಾಗಿದೆ ಅನ್ಸಲ್ವಾ? ಯದ್ವಾ ತದ್ವಾ ಇಲ್ಲಿ ಬರೀಲಿಲ್ಲ. ನೀವು ನೋಡ್ತಾ ಇದ್ದೀರಾ, ಕೆಲವೊಂದಷ್ಟು ವರ್ಟಿಕಲ್ ಕಾಲಮ್ಸ್ ಇದೆ, ಅದನ್ನ ಗ್ರೂಪ್ಸ್ ಅಂತ ಹೇಳ್ತೀವಿ. ಕೆಲವೊಂದಷ್ಟು ಹಾರಿಸಾಂಟಲ್ ಲೈನ್ಸ್ ಇದೆ, ಅದನ್ನ ನಾವು ಪೀರಿಯಡ್ಸ್ ಅಥವಾ ರೋಸ್ ಅಂತ ಹೇಳ್ತೀವಿ. ಹೌದಾ? ಸೊ ಅರ್ಥ ಮಾಡ್ಕೊಳ್ಳಿ, ಯಾವುದಾದ್ರೂ ಕೂಡ ಸಿಸ್ಟಮ್ಯಾಟಿಕ್ ವೇನಲ್ಲಿ ಇದ್ರೆ ನಮಗೂ ಕೂಡ ಓದಲಿಕ್ಕೆ, ಅರ್ಥ ಮಾಡ್ಕೊಳ್ಳೋಕೆ ಈಸಿ ಆಗುವ ಕಾರಣಕ್ಕೋಸ್ಕರ ಎಲ್ಲೂ ಕೂಡ ಪ್ರಾಪರ್ಟೀಸನ್ನ ತುಂಬ ಸಿಸ್ಟಮ್ಯಾಟಿಕ್ ಆಗಿ ಕಲಿಯುವಂತಹ ಒಂದು ಸ್ಟೇಟ್ನಲ್ಲಿ ಈ ಲೆಸನ್ನ ನಮಗೆ ಕೊಟ್ಟಿದ್ದಾರೆ. ಆಲ್ ಸೆಟ್. ಇವಾಗ ಜಸ್ಟಿಫೈ ಆಯಿತು ಯಾಕೆ ಈ ಲೆಸನ್ ಕಲಿಬೇಕು ಅಂತ ಹೇಳಿ. ಸೊ ಡಾಬರಿನರ್ ಶೋಡ್ ದ್ಯಾಟ್, ಫಸ್ಟಿಗೆ ಡಾಬರಿನರ್ದು ಒಂದು ಎಫರ್ಟಿಂದ ಸ್ಟಾರ್ಟ್ ಮಾಡೋಣ. ಈ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ನಾನು ಏನು ತೋರಿಸ್ತೆ ಅದು ಭೂಮ್ ಅಂತ ಹೇಳಿ ಮ್ಯಾಜಿಕ್ ಆಗಿ ಬರಲಿಲ್ಲ. ಅದಕ್ಕಿಂತನೂ ಮುಂಚೆ ಹಲವಾರು ಪ್ರಯತ್ನಗಳು ನಡೆದಿತ್ತು. ಹೌದಾ? ಏನ್ ಪ್ರಯತ್ನಗಳು ನಡೆದಿತ್ತು? ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ಅಥವಾ ಹಿಸ್ಟಾರಿಕಲಿ ತುಂಬ ಜನ ಎಫರ್ಟ್ ಹಾಕಿದ್ರು, ಹೇಗೆ ಸಿಸ್ಟಮ್ಯಾಟಿಕ್ ಆಗಿ ಕ್ಲಾಸಿಫೈ ಮಾಡ್ಬೋದು ಅಂತ ಹೇಳ್ಕೊಂಡು. ಫಾಸ್ಟ್ಗೆ ಕ್ಲಾಸಿಫೈ ಮಾಡಿದ್ದು ಮೆಟಲ್, ನಾನ್ ಮೆಟಲ್ ಆ್ಯಂಡ್ ಮೆಟಲಾಯ್ಡ್ಸ್ ಅಂತ ಹೇಳಿ. ಬಟ್ ಅದು ಹೆಲ್ಪ್ ಆಗಲಿಲ್ಲ. ಅದಕ್ಕಿಂತನೂ ಇನ್ನೂ ಕ್ಲಾರಿಟಿಯಿಂದ ಅಥವಾ ಅದಕ್ಕಿಂತನೂ ಇನ್ನೂ ಡೀಪ್ ಆಗಿ ವಿತ್ ಸ್ಪೆಸಿಫಿಕ್ ಪ್ರಾಪರ್ಟೀಸ್ ಕ್ಲಾಸಿಫೈ ಮಾಡಬೇಕು ಅಂತ ಹೇಳಿ ಯಾವಾಗ ಅನ್ನಿಸ್ತು ಸೈಂಟಿಸ್ಟ್ಗಳಿಗೆ, ಯಾವಾಗ ಆ ಒಂದು ಮೆಟಲ್, ನಾನ್ ಮೆಟಲ್, ಮೆಟಲಾಯ್ಡ್ ಕಾನ್ಸೆಪ್ಟ್ ಬೋರ್ ಆಯಿತು, ದೇ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಇಟ್. ಡಾಬರಿನರ್ ಇಸ್ ದ ಪರ್ಸನ್ ಟು ಸ್ಟಾರ್ಟ್ ವಿತ್ ಇಟ್. ಅವ್ರು ಹೇಳ್ತಾರೆ ಒಂದಿಷ್ಟು ಎಲಿಮೆಂಟ್ಸ್ಗಳು ಅಂದರೆ ಗ್ರೂಪ್ ಆಫ್ 3 ಎಲಿಮೆಂಟ್ಸ್
ಅವುಗಳು ದೇ ಸ್ಟಾರ್ಟೆಡ್ ಶೋಯಿಂಗ್ ಸಿಮಿಲರ್ ಪ್ರಾಪರ್ಟೀಸ್. ಸೊ ಗ್ರೂಪ್ ಆಫ್ 3 ಎಲಿಮೆಂಟ್ಸ್ ಅನ್ನ ಟ್ರಯಾಡ್ಸ್ ಅಂತ ಹೇಳಿ ಕರೀತಾರೆ. ಏನಂತ ಹೇಳಿ ಕರೆದ್ರು ಇವರು? ಟ್ರಯಾಡ್. ಸೊ ವಾಟ್ ಇಸ್ ಟ್ರಯಾಡ್? ಗ್ರೂಪ್ ಆಫ್ 3 ಎಲಿಮೆಂಟ್. ಸೊ ಇವ್ರು ಹೇಳ್ತಾರೆ ವೆನ್ 3 ಎಲಿಮೆಂಟ್ಸ್ ಇನ್ ಅ ಟ್ರಯಾಡ್, when 3 elements in a triad were written in the order of increasing atomic mass. ನೆನ್ಪಿಟ್ಕೊಳ್ಳಿ, ಅಟಾಮಿಕ್ ಮಾಸ್ ಇದು ಇನ್ಕ್ರೀಸಿಂಗ್ ಆರ್ಡರ್ ನಲ್ಲಿ ಬರೆದಾಗ ಗ್ರೂಪ್ ಆಫ್ 3 ಎಲಿಮೆಂಟ್ಸ್ ಅಂತ ಹೇಳಿದಾಗ ಎಕ್ಸಾಂಪಲ್ ಕೂಡ ಹೇಳ್ಬಿಡ್ತೀನಿ. ಲೀಥಿಯಂ, ಒಂದು ಗ್ರೂಪ್ ನಲ್ಲಿ ಲೀಥಿಯಂ ಎಲಿಮೆಂಟ್ ಇತ್ತು, ಸೋಡಿಯಂ ಇತ್ತು, ಪೊಟ್ಯಾಷಿಯಂ ಇತ್ತು. ಆಯ್ತಾ? ಲೀಥಿಯಂ ಅಟಾಮಿಕ್ ನಂಬರ್ ಬಂದ್ಬಿಟ್ಟು 3, ಸೋಡಿಯಂ 11, ಪೊಟ್ಯಾಷಿಯಂ 19. ಬಟ್ ಈ ಅಟಾಮಿಕ್ ನಂಬರ್ ಅವತ್ತಿನ ಕಾಲದಲ್ಲಿ ಪ್ರಸಕ್ತಿ ಇರಲಿಲ್ಲ, ಇದಕ್ಕೆ ಇಂಪಾರ್ಟೆನ್ಸ್ ಇರಲಿಲ್ಲ. ಸೊ ನಾನು ಡಿಲೀಟ್ ಮಾಡ್ತೀನಿ. ಅವಾಗ ಅವರು ಯಾವುದ್ರ ಜೊತೆ ಕಂಪೇರ್ ಮಾಡ್ತಾ ಇದ್ರು? ಅಟಾಮಿಕ್ ಮಾಸ್. ಸೊ ಇದನ್ನ ನಾನು ರಫ್ಲಿ 7 ತಗೊಳ್ತೀನಿ, ಇದನ್ನ 23, 39. ನಿಮಗೆ ಗೊತ್ತಿದೆ ಅಲ್ವಾ? ಪೊಟ್ಯಾಷಿಯಮ್ದು ಅಟಾಮಿಕ್ ನಂಬರ್ 19, ಅಂದ್ರೆ ಪ್ರೋಟಾನ್ಸ್ ಎಷ್ಟಿದೆ ಪೊಟ್ಯಾಷಿಯಮ್ದು ನ್ಯೂಕ್ಲಿಯಸ್ನಲ್ಲಿ? 19. ನ್ಯೂಟ್ರಾನ್ಸ್ ಎಷ್ಟಿದೆ? 20. ಸೊ ಒಟ್ಟು ಎಷ್ಟಾಗಬೇಕು ಮಾಸ್ ನಂಬರು? 39. 39. ಹಾಗಾಗಿ ಇಲ್ಲಿ 39 ಅಂತ ಹೇಳಿ ಬರ್ತಿದ್ದೀನಿ. ಏನಾದರೂ ಕನ್ಫ್ಯೂಷನ್ ಇದೆಯಾ? ಇಲ್ಲ ಅಲ್ವಾ? 39 ಆಯ್ತು. ಸರಿ. ಸೊ ಈ ತರ ಅಟಾಮಿಕ್ ಮಾಸ್ ಅನ್ನ ಯಾವಾಗ ಇನ್ಕ್ರೀಸಿಂಗ್ ಆರ್ಡರ್ ನಲ್ಲಿ ಬರಿತೀವಿ? ಯಾರ್ದು ಮಕ್ಕಳೇ? ಟ್ರಯಾಡ್. ಇದು ಟ್ರಯಾಡ್ ಅಂತ ಹೇಳಿದ್ರೆ ಏನು? ಆ ಗ್ರೂಪ್ ಆಫ್ 3 ಎಲಿಮೆಂಟ್ಸ್ಗಳನ್ನ ಟ್ರಯಾಡ್ ಅಂತ ಹೇಳಿ ಕರಿತೀವಿ, ಹೌದಾ? ಸೊ ಈ ತರ ನಾವೇನ್ ಮಾಡಿದ್ವಿ? ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಅಟಾಮಿಕ್ ಮಾಸಸ್ ನ ಬರೆದಾಗ ಇಟ್ ಇಸ್ ಫೌಂಡ್ ದಟ್ ಅಟಾಮಿಕ್ ಮಾಸ್ ಆಫ್ ದ ಮಿಡಲ್ ಎಲಿಮೆಂಟ್, ಇಲ್ಲಿ ಮಿಡಲ್ ಎಲಿಮೆಂಟ್ ಅಂತ ಹೇಳಿದ್ರೆ ಯಾವುದು? ಸೋಡಿಯಂ. ಅಟಾಮಿಕ್ ಮಾಸ್ ಆಫ್ ದಿಸ್ ಮಿಡಲ್ ಎಲಿಮೆಂಟ್ was roughly the average of atomic mass of rest of the elements. ಈ ಒಂದು ಮಿಡಲ್ ಎಲಿಮೆಂಟ್ ಇದು ಅಟಾಮಿಕ್ ಮಾಸ್ was the average of atomic mass of the rest of the 2 elements. average ಹೇಗೆ ಐಡೆಂಟಿಫೈ ಮಾಡ್ತೀರಾ? ಆಡ್ ಮಾಡಿ. 39 7, 39 ಗೆ 7 ಅನ್ನ ಆಡ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಎಷ್ಟು ಸಿಗುತ್ತೆ? 46 ಸಿಗುತ್ತೆ, ಹೌದಾ? 39 ಪ್ಲಸ್ 7, 39 ಪೊಟ್ಯಾಷಿಯಮ್ದು, 7 ಲೀಥಿಯಮ್ದು ಅಟಾಮಿಕ್ ಮಾಸ್ನ ಆಡ್ ಮಾಡ್ತೀರಾ, 46 ಸಿಗುತ್ತೆ. ಆವ್ರೇಜ್ ಕಂಡಿಡಿರಿ, ಅಂದ್ರೆ ಡಿವೈಡೆಡ್ ಬೈ 2, ಎರಡರದ್ದು ಆಡ್ ಮಾಡ್ತೀರಾ. ಸೊ ಯು ಆರ್ ಡಿವೈಡಿಂಗ್ ಇಟ್ ಬೈ 2, 2 2s 2 3s 23. ಸೊ ಆವ್ರೇಜ್ ಅಟಾಮಿಕ್ ಮಾಸ್ ಇದೆರಡರದ್ದು ಕೂಡ ಏನಾಗಿತ್ತು? ರಫ್ಲಿ ದ ಸೇಮ್ ವ್ಯಾಲ್ಯೂ ಆಗಿತ್ತು ಮಿಡಲ್ ಎಲಿಮೆಂಟ್ ಅಟಾಮಿಕ್ ಮಾಸಿಗೆ. ಸೊ ಇದರಿಂದ ಏನರ್ಥ ಆಯ್ತು? ಈ 3 ಎಲಿಮೆಂಟ್ಸ್ಗಳದ್ದು ಪ್ರಾಪರ್ಟೀಸ್ ಅಂತೂ ತುಂಬಾ ಸಿಮಿಲರ್ ಇದೆ. ಈ ತರದ್ದು ಟ್ರಯಾಡ್ಸ್ಗಳು ಇನ್ನ ಬೇಕಾದಷ್ಟು ಸಿಗುತ್ತೆ ಅಂತ ಹೇಳುವ ಹೋಪ್ಸ್ ನಮ್ಮ ಡಾಬರಿನರ್ಗೆ ಬಂತು. ಹಾಗಾದ್ರೆ ನೋಡೋಣ ಅವ್ರದ್ದು ವರ್ಕ್ ಇನ್ನ ಡೀಟೇಲ್ಡ್ ಆಗಿ. ಹಿ ಐಡೆಂಟಿಫೈಡ್ ಸಮ್ ಗ್ರೂಪ್ ಹ್ಯಾವಿಂಗ್ 3 ಎಲಿಮೆಂಟ್ಸ್ ಅಂಡ್ ಹಿ ಕಾಲ್ಸ್ ಇಟ್ ಆಸ್ ಟ್ರಯಾಡ್. ಟ್ರಯಾಡ್ಸ್ ಅಂತ ಹೇಳಿ ಕರೆದ ನಂತರ ಡಾಬರಿನರ್ ಶೋಡ್ ದಟ್ ವೆನ್ 3 ಎಲಿಮೆಂಟ್ಸ್ ಇನ್ ಅ ಟ್ರಯಾಡ್ ವೇರ್ ರಿಟನ್ ಇನ್ ದ ಆರ್ಡರ್ ಆಫ್ ಇನ್ಕ್ರೀಸಿಂಗ್ atomic mass of the middle element was roughly the average of atomic mass of other 2 elements. ಸೊ ಈ ತರದ ಟ್ರಯಾಡ್ಸ್ ನಮ್ಗೆ ಯಾವ್ದೆಲ್ಲ ಮೆನ್ಷನ್ ಆಗಿದೆ NCERT ನಲ್ಲಿ ನೋಡೋಣ. ನೋಡಿ ಇಲ್ಲಿ, ದಿಸ್ ಇಸ್ 1 ಟ್ರಯಾಡ್ ವಿ ಹ್ಯಾವ್, ಹೌದಾ? ದಿಸ್ ಇಸ್ ಸೆಕೆಂಡ್ ಟ್ರಯಾಡ್. 1 more ಟ್ರಯಾಡ್ ಇಲ್ಲಿದೆ. ಎಸ್, ಕ್ಯಾಲ್ಸಿಯಂ, ಸ್ಟ್ರಾನ್ಶಿಯಂ, ಬೇರಿಯಂ, and we have 1 more triad. ಸೊ ನಮಗೆ 3 ಟ್ರಯಾಡ್ ಸಿಕ್ಕಿದೆ. ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಸ್ಟ್ರಾನ್ಶಿಯಂ, ಬೇರಿಯಂ, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್. ಕ್ವೆಶನ್ ಹೇಗೆ ಕೇಳ್ತಾರೆ? ಮ್ಯಾಥಮೆಟಿಕಲಿ ಈ ವ್ಯಾಲ್ಯೂ ಐಡೆಂಟಿಫೈ ಮಾಡಿ ಅಂತ ಹೇಳೋ ಕ್ವೆಶನ್ ಫಾರ್ ಸ್ಟೇಟ್ ಬೋರ್ಡ್ ಕಡಿಮೆ ಕೇಳಿದ್ದಾರೆ ಇಲ್ಲಿವರೆಗೂ ಕೂಡ. ಬಟ್ ಕೇಳಿದ್ರೆ ಅಕಸ್ಮಾತ್ ಆಗಿ ಅವ್ರು ವ್ಯಾಲ್ಯೂಸ್ ಅನ್ನ ಕೊಡ್ತಾರೆ. ಹಾಗಾಗಿ ನೀವು ಈ ವ್ಯಾಲ್ಯೂಸ್ ಅನ್ನ ಬೈ ಹಾರ್ಟ್ ಮಾಡುವಂತಹ ಯಾವ ಅವಶ್ಯಕತೆ ಕೂಡ ಇಲ್ಲ. ಅವ್ರು ಹೇಗೆ ಕೇಳ್ತಾರೆ ಗೊತ್ತಾ? ಅವರು ಡೈರೆಕ್ಟ್ ಆಗಿ ಬ್ರೋಮಿನ್, ಕ್ಲೋರಿನ್ ಅಂತೆಲ್ಲ ಹೇಳಿ ಮೆನ್ಷನ್ ಮಾಡಲ್ಲ, ಓಕೆನಾ? ಅವ್ರು ಹೇಳ್ತಾರೆ ಎಲಿಮೆಂಟ್ ಎಕ್ಸ್, ಇದನ್ನೇ ತಗೊಳ್ಳಿ. ಇವಾಗ ಈ ಒಂದು ಡೇಟಾ ಅದ್ರ ಬಗ್ಗೆ ಕ್ವೆಶನ್ ಕೇಳಿದಾಗ ಎಲಿಮೆಂಟ್ ಎಕ್ಸ್ ಹ್ಯಾಸ್ ದಿ ಅಟಾಮಿಕ್ ಮಾಸ್ ಈಕ್ವಲ್ ಟು 40.1 ಅನ್ಕೊಳ್ಳಿ, ಆಯ್ತಾ? ಎಲಿಮೆಂಟ್ ಝೆಡ್ ಹ್ಯಾಸ್ ದಿ ಅಟಾಮಿಕ್ ಮಾಸ್ ವಿಚ್ ಇಸ್ ಈಕ್ವಲ್ ಟು 137.3. ವಿತ್ ದಿಸ್ ಡೇಟಾ ಕ್ಯಾನ್ ಯು ಐಡೆಂಟಿಫೈ ದಿ ಅಟಾಮಿಕ್ ಮಾಸ್ ಆಫ್ 1 more ಎಲಿಮೆಂಟ್ ಪ್ರೆಸೆಂಟ್ ಇನ್ ದಿಸ್ ಟ್ರಯಾಡ್? ಅವಾಗ ಏನು ಮಾಡಬೇಕು? ಅವರು
ಕೇಳ್ಬೋದು, ಮೇ ಬಿ ಪಿ ಅಂತ ಹೇಳುವ ಎಲಿಮೆಂಟ್ ಅನ್ನ ಮಿಡ್ಲಲ್ಲಿ ಇಟ್ಬಿಟ್ಟು ವಾಟ್ ಇಸ್ ದಿ ಅಟಾಮಿಕ್ ಮಾಸ್ ಆಫ್ ದ ಮಿಡಲ್ ಎಲಿಮೆಂಟ್ ಪಿ ಅಂತ ಹೇಳಿ ಕೇಳಿದ್ರೆ ಏನ್ ಮಾಡ್ತೀರಾ, ಈ 137 ಇದೆಯಲ್ವಾ, ಈ 137ಗೆ ನೀವೇನ್ ಮಾಡ್ತೀರಾ 40ಯನ್ನು ಆ್ಯಡ್ ಮಾಡ್ತೀರಾ, ಡಿವೈಡೆಡ್ ಬೈ 2 ಮಾಡ್ತೀರಾ, ರಫ್ಲಿ ಯಾವ ವ್ಯಾಲ್ಯೂ ಬರುತ್ತೆ 87.6 ಅಲ್ವಾ. ಡೆಸಿಮಲ್ ಪಾಯಿಂಟ್ನ ಬಿಟ್ಬಿಡಿ, ರಫ್ಲಿ ದ ಮೇಜರ್ ವ್ಯಾಲ್ಯೂ ಹೋಲ್ ನಂಬರ್ ವ್ಯಾಲ್ಯೂ ಏನು ಸಿಗುತ್ತೆ ಅದನ್ನ ಹಾಗೆ ಬರೀಲಿಕ್ಕೆ ಇಟ್ಕೊಳ್ಳಿ. ಇಲ್ಲಿ ಎಸ್ ಆರ್ ಅಂತ ಹೇಳಿದ್ರೆ ಏನು, ಸ್ಟ್ರಾನ್ಶಿಯಂ. ಸಿ ಅಂತ ಹೇಳಿದ್ರೆ ಏನು, ಕ್ಯಾಲ್ಸಿಯಂ. ತುಂಬಾ ಜನ ಮಕ್ಕಳಿಗೆ ಎಲಿಮೆಂಟ್ಸ್ಗಳ ನೇಮ್ಗಳೇ ಗೊತ್ತಿರಲ್ಲ, ಹೌದಾ. ಬರೀತೀನಿ ನೋಡಿ, ಇಲ್ಲಿ ಎಲ್ ಐ ಅಂತ ಹೇಳಿದ್ರೆ ಲೀಥಿಯಂ, ಹೌದಾ. ಸೋಡಿಯಂ ಅದಕ್ಕೆ ನೇಟ್ರಿಯಂ ಅಂತಲೂ ಹೇಳ್ತಾರೆ, ಬಟ್ ನೇಟ್ರಿಯಂ ಅಂತ ಹೇಳೋದು ತುಂಬಾ ಕಡಿಮೆ, ಅದನ್ನು ನಾವು ಇಂಗ್ಲಿಷ್ನಲ್ಲಿ ಜಾಸ್ತಿ ಪರಿಚಯ ಮಾಡ್ಕೊಂಡಿರುವಂಥದ್ದು ಸೋಡಿಯಂ ಹೆಸರಿನಲ್ಲಿ. ಕೆ ಅಂತ ಹೇಳಿದ್ರೆ ಕೇಲಿಯಂ ಇನ್ ಲ್ಯಾಟಿನ್ ಲ್ಯಾಂಗ್ವೇಜ್, ಬಟ್ ನಾವು ಇಂಗ್ಲಿಷ್ನಲ್ಲಿ ಅದಕ್ಕೆ ಪೊಟ್ಯಾಷಿಯಂ ಅಂತ ಹೇಳಿ ಕರೆದು ಕೆ ಅಂತ ಹೇಳಿದ್ರೆ ಪೊಟ್ಯಾಷಿಯಂ ಅಂತ ಹೇಳಿ ಎಲ್ರಿಗೂ ಗೊತ್ತಿದೆ ಇವಾಗ. ಅದೇ ಥರ ಇಲ್ಲಿ ಸಿ ಅಂತ ಹೇಳಿದ್ರೆ ಏನು, ಕ್ಯಾಲ್ಸಿಯಂ. ಎಸ್ ಆರ್ ಅಂತ ಹೇಳಿದ್ರೆ ಸ್ಟ್ರಾನ್ಶಿಯಂ, ಹೌದಾ, ಸ್ಟ್ರಾನ್ಶಿಯಂ. ಬಿ ಎ ಅಂತ ಹೇಳಿದ್ರೆ ಬಿ ಎ ಬೇರಿಯಂ, ಡಿಗ್ರಿ ಅಲ್ಲ ಇದು ಬೇರಿಯಂ. ನೆಕ್ಸ್ಟ್ ಸಿ ಎಲ್ ಅಂತ ಹೇಳಿದ್ರೆ ಸಿಕ್ಲಿವಾ, ಕ್ಲೋರಿನ್. ಬಿ ಆರ್ ಅಂದ್ರೆ ಬ್ರೋಮಿನ್. ಐ ಅಂತ ಹೇಳಿದ್ರೆ ಏನು, ಅಯೋಡಿನ್. ಸೊ ಎಲಿಮೆಂಟ್ಸ್ಗಳ ನೇಮ್ ಗೊತ್ತಾಯ್ತಲ್ವಾ. ಇವಾಗ ಈ ಟ್ರಯಾಡ್ಸ್ನ ನೆನ್ಪಿಟ್ಕೊಳ್ಳೋದು ಇಂಪಾರ್ಟೆಂಟ್, ಈ ವ್ಯಾಲ್ಯೂಸ್ನ ಇಂಪಾರ್ಟೆಂಟ್ ಅಲ್ಲ, ಅದು ನಿಮಗೆ ಅವರು ಕ್ಯಾಲ್ಕುಲೇಷನ್ಸ್ ಕೊಡಕ್ಕೆ ಹೇಳಿದ್ರೆ, ಅಂದ್ರೆ ಕೊಟ್ರೆ, ಕ್ಯಾಲ್ಕುಲೇಷನ್ಸ್ ಕೊಟ್ರೆ ನೀವು ಮಾಡ್ಬೋದು ಅಷ್ಟೇ, ಮಾಡಕ್ಕೆ ಹೇಳಿದ್ರೆ ಮಾಡಿ ಅಷ್ಟೇ, ಆಯ್ತಾ, ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ. ಬಟ್ ಈ ಲಾ ಆಫ್ ಟ್ರಯಾಡ್ಸ್ ಇದು ಲಿಮಿಟೇಷನ್ ಇತ್ತು. ಏನ್ ಲಿಮಿಟೇಷನ್, ವಾಟ್ ವಾಸ್ ದ ಲಿಮಿಟೇಷನ್ ಡಾಬರಿನರ್ ಹ್ಯಾಸ್ ಟು ಫೇಸ್. ಹೇಳ್ತಾರೆ ಏನು ಲಿಮಿಟೇಷನ್ ಅಂತ ಹೇಳಿ. He could identify only 3 triads. ನೀವು ಇವಾಗ ರೆಫರೆನ್ಸ್ ಬುಕ್ ಎಲ್ಲ ತಗೊಂಡ್ರೆ ಮಕ್ಕಳೇ 4 ಟ್ರಯಾಡ್ಸ್ಗಳ ಬಗ್ಗೆ ಕೂಡ ಹೇಳ್ತಾರೆ. ಯಾವ್ದು ಗೊತ್ತಾ, ಸಲ್ಫರ್, ಸೆಲೇನಿಯಂ ಮತ್ತೆ ಟೆಲ್ಯೂರಿಯಂ. ಈ ಒಂದು ಟ್ರಯಾಡ್ಗಳ ಬಗ್ಗೆ ಕೂಡ ಹೇಳಿದ್ದಾರೆ, ಇದನ್ನು ಕೂಡ ಡಾಬರಿನರ್ ಕಂಡುಹಿಡಿದಿದ್ರು ಅಂತ ಹೇಳಿ. ಬಟ್ NCERT ನಲ್ಲಿ ಇಲ್ಲ ತಾನೆ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ನೀವು ಇದನ್ನೇ ಬರ್ರಿ. ಹಿ ಕುಡ್ ಐಡೆಂಟಿಫೈ ಓನ್ಲಿ 3 ಟ್ರಯಾಡ್ಸ್. ಒಂದು ಲಿಮಿಟೇಷನ್, ಇನ್ನೊಂದೇನು ರಿಸಲ್ಟ್ಸ್ ಒಬ್ಟೈನ್ಡ್. Results obtained by other experiments could not match with law of triads concept. So results obtained by other research experiments ಟ್ರಯಾಡ್ ಕಾನ್ಸೆಪ್ಟ್ ಜೊತೆಗೆ ಬೇರೆ ಬೇರೆ ರಿಸಲ್ಟ್ಸ್. ಸೊ ರಿಸಲ್ಟ್ಸ್ ಒಬ್ಟೈನ್ಡ್ ಬೈ ಅದರ್ ರಿಸರ್ಚ್ ಎಕ್ಸ್ಪೆರಿಮೆಂಟ್ಸ್ ಕುಡ್ ನಾಟ್ ಮ್ಯಾಚ್ ವಿತ್ ಟ್ರಯಾಡ್ ಕಾನ್ಸೆಪ್ಟ್. This result obtained by other scientists through other research experiment could not match with the law of triad ಅಂತನೂ ಬೇಕಾದ್ರೂ ನೀವು ಬರಿತಾ ಹೋಗ್ಬೋದು. ನೆಕ್ಸ್ಟ್ ಬರ್ತಾರೆ ನಮ್ಮ ನ್ಯೂಲ್ಯಾಂಡ್. ನ್ಯೂಲ್ಯಾಂಡ್ ಏನೇ ಹೇಳ್ತಾರೆ, he compares the classification of elements to musical note. ಸರೆಗಮ ಪದನಿ ಅಥವಾ ಡೋರೆ ಮಿಫಾ ಸೋಲಾ ಟಿ ಅಂತ ಹೇಳುವಂತಹ ಜರ್ಮನ್ ಅಥವಾ ವೆಸ್ಟರ್ನ್ ಮ್ಯೂಸಿಕಲ್ ನೋಟ್ ಆಗಿರ್ಬೋದು ಅಥವಾ ಇಂಡಿಯನ್ ಮ್ಯೂಸಿಕಲ್ ನೋಟ್ ಆಗಿರಬಹುದು. ಇದಕ್ಕೆ ಅವ್ರೇನು ಮಾಡ್ತಾರೆ, ಎಲಿಮೆಂಟ್ಸ್ಗಳದ್ದು ಆರ್ಡರ್ನ ಫಿಕ್ಸ್ ಮಾಡ್ತಾರೆ. ಈಗ ಇಲ್ಲೂ ಕೂಡ ಹಿ ಸ್ಟಾರ್ಟ್ಸ್ ವಿತ್ ಹೈಡ್ರೋಜನ್, ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್. ಆಕ್ಸಿಜನ್ ಆಗಿದ ನಂತರ ಫ್ಲೂರಿನ್ನ ಹೈಡ್ರೋಜನ್ ಕೆಳಗಡೆ ಬರೀತಾನೆ. ನೆಕ್ಸ್ಟ್ ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್, ಸಲ್ಫರ್, ಕ್ಲೋರಿನ್, ಪೊಟ್ಯಾಷಿಯಂ, ಕ್ಯಾಲ್ಶಿಯಂ. ಇಲ್ಲಿವರೆಗೂ ಕೂಡ ಈ ಒಂದು ಲಾ ಆಫ್ ಆಕ್ಟೇವ್ಸ್ ಅಪ್ಲಿಕೇಬಲ್ ಆಗಿರುತ್ತೆ. ಇದರ ನಂತರ ಲಾ ಆಫ್ ಆಕ್ಟೇವ್ಸ್ ಅಪ್ಲಿಕೇಬಲ್ ಆಗಿರಲ್ಲ. ಹೇಗೆ ಇದು ಅಪ್ಲಿಕೇಬಲ್ ಆಗದೆ ಇರುವಂಥದ್ದು, ಏನು ಎಕ್ಸಾಕ್ಟ್ಲಿ ಲಾ ಆಫ್ ಆಕ್ಟೇವ್ ಅಂತ ಹೇಳಿದ್ರೆ, ಸೊ ಆಕ್ಟಾ ರೆಫರ್ಸ್ ಟು 8 ಮ್ಯೂಸಿಕಲ್ ನೋಟ್.
8 ಅಲ್ಲ 7 musical note, but 8th one is the similar of the first one. So 8th musical note is exactly similar to the first musical note ಅಲ್ವಾ. ಅದೇ ಥರ ಇಲ್ಲೂ ಕೂಡ ಎಲಿಮೆಂಟ್ ಲಿಥಿಯಂ ಅನ್ನು ನಾನು ಫಸ್ಟ್ ಎಲಿಮೆಂಟ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ, ರಿಗಾರ್ಡ್ಲೆಸ್ ಆಫ್ ದ ಪೊಸಿಷನ್, ಎಟ್ ಎನಿ ಪೊಸಿಷನ್ ಇಟ್ ಕುಡ್ ಬಿ, ಇಫ್ ಐ ಕನ್ಸಿಡರ್ ಇಟ್ ಆಸ್ ದ ಫಸ್ಟ್ ಎಲಿಮೆಂಟ್, ದ 8th ಎಲಿಮೆಂಟ್ ವಿತ್ ರೆಸ್ಪೆಕ್ಟ್ ಟು ಲಿಥಿಯಂ ಅಂದರೆ beryllium is second, boron is third, carbon is fourth, nitrogen is 5, oxygen is 6, fluorine is 7. 8th element is going to be sodium. So the first element and 8th elements property wise they are very similar. They show similar properties, similar chemical properties. Lot of chemical properties are similar. Adhe tara if you consider beryllium, its 8th element is going to be magnesium. If you consider magnesium as the first element, its 8th element is going to be calcium. So all the three elements ane ಒಂದು ಎಂಟು comparison ಮಾಡ್ತೀರಾ ಅಂತ ಹೇಳಿದ್ರೆ they show similarity in properties. One more example, boron if you consider as the first element, adra 8th element is going to be aluminum, and they both show similar properties, and that is how the law of octave is connected here. ಹೇಗೆ ಎಂಟನೇ ಸ್ವರ ಒಂದನೇ ಸ್ವರಕ್ಕೆ ಈಕ್ವಲ್ ಆಗಿರುತ್ತೆ ಅಥವಾ ಸೇಮ್ ಟು ಸೇಮ್ ಅಂತ ಹೇಳಿ ಫೀಲ್ ಆಗುತ್ತೋ, ಇಲ್ಲೂ ಕೂಡ ಈಗ ಯಾವುದಾದ್ರು ಒಂದು ಎಲಿಮೆಂಟನ್ನು ಒಂದು ಫಸ್ಟ್ ಎಲಿಮೆಂಟ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ, ವಿತ್ ರೆಸ್ಪೆಕ್ಟ್ ಟು ದ್ಯಾಟ್ ಎಲಿಮೆಂಟ್ ದ 8th ಎಲಿಮೆಂಟ್ ಇಸ್ ಗೋಯಿಂಗ್ ಟು ಹ್ಯಾವ್ ದ ಸಿಮಿಲರ್ ಪ್ರಾಪರ್ಟೀಸ್. ಸೊ ಇದನ್ನೇ ನಾವು ಲಾ ಆಫ್ ಆಕ್ಟೇವ್ಸ್ ಅಂತ ಹೇಳಿ ಕರೀತೀವಿ, ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ ಅಂತ ಹೇಳಿ. ಹೌ ಡು ವಿ ಡಿಫೈನ್ ಇಟ್ ಆ್ಯಂಡ್ ವಾಟ್ ಆರ್ ದ ಲಿಮಿಟೇಷನ್ಸ್ ಅಂತ ಹೇಳಿ ನೋಡ್ಕೊಂಡು ಬಿಡೋಣ. ಇಲ್ಲೇ ಹೇಗೆ ಡಿಫೈನ್ ಮಾಡ್ಬೋದು? ವೆನ್ ಎಲಿಮೆಂಟ್ಸ್ ಆರ್ ಅರೇಂಜ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟಾಮಿಕ್ ಮಾಸ್. ಇಲ್ಲೂ ಕೂಡ ಯಾವ ಕಾನ್ಸೆಪ್ಟು? Atomic mass concept. When elements are arranged in the increasing order of atomic mass, it is found that every 8th element had similar properties to with respect to that of first element, regardless of the position. Okay, let's read this. ಏನು ಹೇಳ್ಬೋದು, ಅವರ ವರ್ಕನ್ನು ನಾವು ಓದೋಣ ಒಂದ್ಸಲ. In 1866, Johann Newland, an English scientist, arranged then known element in the order of increasing atomic masses. He started with elements having lowest atomic mass, that is hydrogen, and also he ended with thorium, which was his 56th element. But ನಮಗೆ NCERT ನಲ್ಲಿ ಕೊಟ್ಟಿರೋದ್ರಲ್ಲಿ ಬರೀ ಝಿರ್ಕೋನಿಯಂ ವರೆಗೆ ಅಷ್ಟೇ ಕೊಟ್ಟಿದ್ದಾರೆ, ಥೋರಿಯಂ ಮೆನ್ಷನ್ ಮಾಡಲಿಲ್ಲ. ಬಟ್ ಅಷ್ಟು ಎಲಿಮೆಂಟ್ಸ್ನ ಕನ್ಸಿಡರ್ ಮಾಡಿದ್ರು ಅಂತ ಹೇಳಿ NCERT ನಲ್ಲಿ ಮೆನ್ಷನ್ ಮಾಡಿದ್ದಾರೆ. He found that every 8th element had properties similar to that of first. Idu major point. He found that every 8th element had properties similar to that of first element. He compared this to the octaves found in music. Therefore, he called it as law of octaves. ಹಾಗಾಗಿ ಅದನ್ನ ಲಾ ಆಫ್ ಆಕ್ಟೇವ್ಸ್ ಅಥವಾ ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ ಅಂತ ಹೇಳಿ ಕರೆದ್ರು ಅವರು. ಏನಾಯ್ತು ಇಲ್ಲಿ? ಫಸ್ಟ್ ಎಲಿಮೆಂಟು 8th ಎಲಿಮೆಂಟಿಗೂ ಕಂಪ್ಯಾರಿಸನ್ ಮಾಡಿ ನೋಡಿದ್ರು. It was found that law of octave was applicable. Limitations ಏನು ಅಂತ ಹೇಳಿ ನೋಡೋಣ. Applicable only till calcium. ಅರ್ಥ ಏನು? ಈ ಟೇಬಲ್ನಲ್ಲಿ ಕ್ಯಾಲ್ಸಿಯಂ ವರೆಗೆ ಅಷ್ಟೇ ಅದು ಅಪ್ಲಿಕೇಬಲ್ ಆಗಿತ್ತು. ಹೇಗೆ? ಕ್ಯಾಲ್ಸಿಯಂ ನಂತರ ಯಾವ ಎಲಿಮೆಂಟ್ಸ್ಗಳು ಬರುತ್ತೆ ಇಲ್ಲಿ? ಕ್ರೋಮಿಯಂ ಬರುತ್ತೆ. ಸೊ ಕ್ರೋಮಿಯಂದು ಫಸ್ಟ್ ಎಲಿಮೆಂಟ್ ಯಾವುದು? ಕ್ರೋಮಿಯಂ. ಇಫ್ ಕ್ರೋಮಿಯಂ ಇಸ್ 8th ಎಲಿಮೆಂಟ್, ಅದರ ಫಸ್ಟ್ ಎಲಿಮೆಂಟ್ ಬಂದು ಅಲ್ಯೂಮಿನಿಯಂ ಅಲ್ವಾ? ಕ್ರೋಮಿಯಂಗೂ ಅಲ್ಯೂಮಿನಿಯಂಗೂ ಮ್ಯಾಚೇ ಇಲ್ಲ, ಎಂಟೈರ್ಲಿ ಡಿಫ್ರೆಂಟ್ ಪ್ರಾಪರ್ಟೀಸ್ನಲ್ಲಿ ಏನು ಮ್ಯಾಚಸ್ಸೇ ಇಲ್ಲ. ಅದಕ್ಕಿಂತ ಜಸ್ಟ್ ಪ್ರೀವಿಯಸ್ ಯಾವುದು? ಕ್ಯಾಲ್ಸಿಯಂ. ಅಪ್ ಟು ಕ್ಯಾಲ್ಸಿಯಂ ಆ ಮ್ಯಾಚಿಂಗ್ ನಡೀತಾ ಇತ್ತು, ಅದಾದ್ಮೇಲೆ ಮಿಸ್ ಮ್ಯಾಚ್ ಆಗ್ಬಿಡ್ತು. ಸಿಂಪಲ್, ರೈಟ್? ಸೊ ಆಕ್ಟೇವ್ಸ್ ಲಾ ಗೊತ್ತಾಯ್ತು. ಅವ್ರು ಕೇಳ್ತಾರೆ ಡಿಫೈನ್ ಲಾ ಆಫ್ ಆಕ್ಟೇವ್ಸ್ ಅಂತ ಹೇಳಿ. ವೆನ್ ಎಲಿಮೆಂಟ್ಸ್ ಆರ್ ಅರೇಂಜ್ಡ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ atomic masses, every 8th element had a properties similar to that of first element, just like a musical notes present in, just like the musical notes present in Karnataka Sangeet, Hindustani Sangeet anta ಹೇಳಿಗೆ ಬರೋದಿಲ್ಲ ಅಲ್ಲ. just like law of octaves present in musical note ಅಂತ ಹೇಳ್ಬೋದು, right? so ಇಲ್ಲಿ ನೋಡಿದ್ವಿ octaves found in music ಅಥವಾ musical note. Octaves itself is like a note ಅಂತ ಹೇಳಿ ಅನ್ಕೊಳ್ತೀನಿ, ಮ್ಯೂಸಿಕ್ ಗೊತ್ತಿರೋರಿಗೆ ಗೊತ್ತಾಗುತ್ತೆ. ಸೊ ಐಲ್ ರಿಪೀಟ್ ಒನ್ಸ್ ಅಗೇನ್. ಹೇಗೆ ಡಿಫೈನ್ ಮಾಡ್ತೀರಾ? ವೆನ್ ಎಲಿಮೆಂಟ್ಸ್ ಆರ್ ಅರೇಂಜ್ಡ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟಾಮಿಕ್ ಮಾಸಸ್, ದ ಅಟಾಮಿಕ್ ಮಾಸ್ ಆಫ್ ಎವ್ರಿ 8th ಎಲಿಮೆಂಟ್ was found to be similar to that of first element, just like the octaves in music, and this is called as law of octaves or Newland's law of octaves. Clear? All set? ಆಯ್ತು. Point number 1,
ಲಿಮಿಟೇಷನ್ಸ್ ಏನು? ಎಲ್ಲವೂ ಕೂಡ ಮೆರಿಟ್ ಟು ಡಿಮೆರಿಟ್ ಜೊತೆಗೇನೆ ಬರುತ್ತೆ. ಲಿಮಿಟೇಷನ್ ಬಂದು ಇದು ಅಪ್ಲಿಕೇಬಲ್ ಟಿಲ್ ಕ್ಯಾಲ್ಶಿಯಂ. ಈ ಮ್ಯಾಚಿಂಗ್ ಏನು ನಡೆಯುತ್ತೆ ಅದು ಕ್ಯಾಲ್ಶಿಯಂ ವರೆಗಷ್ಟೇ ಅಪ್ಲಿಕೇಬಲ್, ಮತ್ತೆ ಎಲ್ಲ ಮಿಸ್ ಮ್ಯಾಚಿಂಗ್ ಪ್ರಾಪರ್ಟೀಸ್ನಲ್ಲಿ ಎಲ್ಲೂ ಕೂಡ ಮ್ಯಾಚಿಂಗ್ ಬರಲ್ಲ. ಸೊ ದ ಲಾ ಆಫ್ ಒಕ್ಟೇವ್ ವಾಸ್ ಫೌಂಡ್ ಅಪ್ಲಿಕೇಬಲ್ ಓನ್ಲಿ ಟಿಲ್ ಕ್ಯಾಲ್ಶಿಯಂ. ಕ್ಯಾಲ್ಶಿಯಂ ವರೆಗೆ ಮಾತ್ರ ಅಪ್ಲಿಕೇಬಲ್ ಆಗಿತ್ತು, ಆಯ್ತಾ? ನೆಕ್ಸ್ಟ್ ಅದಾದ ನಂತರ ಎವ್ರಿ 8th ಎಲಿಮೆಂಟ್ ಏನಾಯಿತು? ಡಿಡ್ ನಾಟ್ ಪೊಸೆಸ್ ಪ್ರಾಪರ್ಟಿ ಸಿಮಿಲರ್ ಟು ದಟ್ ಆಫ್ ಫಸ್ಟ್. ಆಫ್ಟರ್ ಕ್ಯಾಲ್ಶಿಯಂ 8th ಎಲಿಮೆಂಟು ಫಸ್ಟ್ ಎಲಿಮೆಂಟು ಮ್ಯಾಚೇ ಅಲ್ಲ ಅಂತ ಹೇಳ್ತಾರೆ. And the second limitation is, he believed, yaru, Newland believed that only 56 elements are going to exist in nature. No more elements are going to be discovered in future anta heluvantaha arrogancy he had. Adu became a, ene helbodu, kind of demerit. Hauda? Because after that, how many elements? 56 elements. No, we have 118 elements, Newland. Please come and visit our modern periodic table once, right? All set. So ಇದೊಂದು ಸೆಕೆಂಡ್ ಲಿಮಿಟೇಷನ್ ಆಯಿತು. 56 ಎಲಿಮೆಂಟ್ಸ್ ಎಕ್ಸಿಸ್ಟೆಡ್ ಇನ್ ನೇಚರ್ ಆ್ಯಂಡ್ ನೋ ಮೋರ್ ಎಲಿಮೆಂಟ್ಸ್ ವುಡ್ ಬಿ ಡಿಸ್ಕವರ್ಡ್ ಇನ್ ದ ಫ್ಯೂಚರ್ ಅಂತ ಹೇಳೋದು. ರೈಮಿಂಗ್ ವರ್ಡ್ ಅಲ್ಲ, ನೇಚರ್ ಆ್ಯಂಡ್ ಫ್ಯೂಚರ್ ಅಂತ ಹೇಳಿ. ಸೊ ದ್ಯಾಟ್ ಬಿಕೇಮ್ ದ ಸೆಕೆಂಡ್ ಲಿಮಿಟೇಷನ್. ಇನ್ ಆರ್ಡರ್ ಟು ಫಿಟ್ ಎಲಿಮೆಂಟ್ಸ್ ಇನ್ ಟು ದ ಟೇಬಲ್, ನ್ಯೂಲ್ಯಾಂಡ್ ಪ್ಲೇಸ್ಡ್ ಅನ್ಲೈಕ್ ಎಲಿಮೆಂಟ್ಸ್ ವಿತ್ ದ ಲೈಕ್ ಎಲಿಮೆಂಟ್ಸ್. ನೋಡಿ, in order to fit elements into the table, Newland adjusted 2 elements in the same slot. ಎರಡೆರಡು ಎಲಿಮೆಂಟ್ಗಳಿಗೆ ಒಂದೇ ಸ್ಲಾಟ್ ಕೊಟ್ಟ. ಬಟ್ ಆಲ್ಸೋ ಪುಟ್ ಸಮ್ ಅನ್ಲೈಕ್ ಎಲಿಮೆಂಟ್ಸ್ ಅಂಡರ್ ದ ಸೇಮ್ ನೋಟ್. ಯಾವುದದು? ಒಂದು ಕೊಬಾಲ್ಟ್ ನಿಕಲ್ ವಿತ್ ಫ್ಲೂರಿನ್ ಹೈಡ್ರೋಜನ್ ಕ್ಲೋರಿನ್ ಜೊತೆ, ಇನ್ನೊಂದು ಅಯನ್ ಅನ್ನ ಸಲ್ಫರ್ ಸೆಲೇನಿಯಂ ಆಕ್ಸಿಜನ್ ಜೊತೆ. ಚೆಕ್ ಮಾಡೋಣ ನೋಡಿ ಇಲ್ಲಿ. ಸೊ ಫ್ಲೂರಿನ್ ಕ್ಲೋರಿನ್ ಬ್ರೋಮಿನ್ ಇದೆಲ್ಲ ಓಕೆ, ಇವರ ಪ್ರಾಪರ್ಟೀಸ್ ಎಲ್ಲ ಓಕೆ, ರೈಟ್? ಫ್ಲೂರಿನ್ ಕ್ಲೋರಿನ್ ಬ್ರೋಮಿನ್ ಇಸ್ ಫೈನ್. ಬಟ್ ವೈ ಕೋಬಾಲ್ಟ್ ಅಂಡ್ ನಿಕಲ್? ಅದು he adjusted in order to fit elements into the table. ಯಾಕೆ ಒಂದೊಂದು ಎಲಿಮೆಂಟಿಗೆ ಬೇರೆ ಬೇರೆ ಸ್ಲಾಟ್ ಕೊಡಬೇಕಿತ್ತು, ಬಟ್ ಇಲ್ಲಿ ಯಾಕೆ ಎರಡು ಎಲಿಮೆಂಟಿಗೆ ಒಂದೇ ಸ್ಲಾಟ್ ಕೊಟ್ಟ? that became the third limitation. He has, in order to fit the element into the table, he placed 2 elements in the same slot, which is not acceptable. That too with unlike elements, other unlike elements. ಇದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ, ಅದೇ ಜಾಗದಲ್ಲಿ ಹಾಕಿಟ್ಟ ಅಂತ ಹೇಳಿ. ಒಂದು ಎಕ್ಸಾಂಪಲ್ ಇದು, ಕೊಬಾಲ್ಟ್ ನಿಕಲ್ ಇಸ್ ಪ್ಲೇಸ್ಡ್ ವಿತ್ ಫ್ಲೂರಿನ್ ಕ್ಲೋರಿನ್ ಬ್ರೋಮಿನ್. ಇನ್ನೊಂದು iron is a metal which has been placed with non-metal oxygen sulfur selenium, right? This became one more ಏನು ಹೇಳ್ಬೋದು limitation. So cobalt and nickel are in the same slot and are placed in the same column with fluorine, chlorine and bromine, which are very different properties. Similarly, iron, which resembles cobalt and nickel, ಆ್ಯಕ್ಚುಲಿ ಅಯನು ಕೊಬಾಲ್ಟು ನಿಕ್ಕಲ್ನ ಒಂದೇ ಪ್ಲೇಸಲ್ಲಿ ಇರಬೇಕಿತ್ತು. ಎಲ್ಲರೂ ಕೂಡ ಮೆಟಲ್ಸು, ಅವುಗಳ ಪ್ರಾಪರ್ಟಿ ಸಿಮಿಲಾರಿಟಿ ಇದೆ, ನಮ್ಗೆ ಇವತ್ತಿಗೆ ಗೊತ್ತಿದೆ. ಮಾಡರ್ನ್ ಪಿರಿಯಾಡಿಕ್ ಟೇಬಲ್ನಲ್ಲೂ ಕೂಡ ಅವುಗಳು ಒಂದೇ ರೋನಲ್ಲಿರುವಂತಹ ಎಲಿಮೆಂಟ್ಸ್ಗಳು, ಒಂದೇ ಥರದ ಪ್ರಾಪರ್ಟೀಸ್ನ ತೋರಿಸುವಂತಹ ಎಲಿಮೆಂಟ್ಸ್ಗಳು. ಬಟ್ ಅವುಗಳನ್ನ ಏನು ಮಾಡಿದ್ರು ನಮ್ಮ ನ್ಯೂಲ್ಯಾಂಡ್ ಕೆಪ್ಟ್ ಅ ಪಾರ್ಟ್. ಕೊಬಾಲ್ಟು ನಿಕ್ಕಲ್ ಒಂದು ಕಡೆ, ಅಯನ್ ಒಂದು ಕಡೆ. ನೀನೆಲ್ಲೋ ನಾನಂತೂ ಅಲ್ಲಲ್ಲೇ ಅಲ್ಲ ಅಂತ ಹೇಳೋ ಥರ, ರೈಟ್? ನೀನೆಲ್ಲಿ ನಾನಲ್ಲೇ ಅಂತ ಹೇಳೋ ಥರ ಆಗಿರಬೇಕಿತ್ತು. ಬಟ್ ನೀನೆಲ್ಲೋ ನಾನೆಲ್ಲೋ, ನಾನಲ್ಲೇ ಅಲ್ಲ ನಾನೆಲ್ಲೋ, ಆ ಥರ, ರೈಟ್? ಎನಿವೇಸ್, ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ ವರ್ಕ್ಡ್ ವೆಲ್ ವಿತ್ ಲೈಟರ್ ಎಲಿಮೆಂಟ್ಸ್ ಓನ್ಲಿ. ಅಂದರೆ ಟಿಲ್ ಕ್ಯಾಲ್ಶಿಯಂ ಅವುಗಳಿಗೆ ಹೆವಿ ಮಾಸ್ ಇರಲಿಲ್ಲ ಅಲ್ವಾ? ಸೊ ಅದು ಕ್ಯಾಲ್ಶಿಯಂವರೆಗೆ ಅಂತ ಹೇಳೋದಕ್ಕೆ ಇನ್ನೂ ಒಂದು ಸೆಂಟೆನ್ಸ್ ಅಷ್ಟೇ, ಲೈಟರ್ ಎಲಿಮೆಂಟ್ಸ್ ಅಂತ ಹೇಳಿ. ಏನು ಮೇಡಮ್ ಲೈಟ್ರಲ್ಲಿ ಹಾಕ್ತಾರಲ್ಲ ಆ ಎಲಿಮೆಂಟ್ಸ್ಗಳ ಅಂತ ಹೇಳಿ ಕೇಳಬೇಡಿ, ಅಲ್ಲ. ಇನ್ನು ಬರೋಣ ನಮ್ಮ ಫೇವ್ರೆಟ್ ಸೈಂಟಿಸ್ಟ್ ಮೆಂಡೆಲಿಯವ್ಸ್ ವರ್ಕ್ ಬಗ್ಗೆ. I love this scientist because he remembers his mother even when he is, publishing a lot of research book. Usually, ಒಂದು ಏಜ್ ಕಳೆದ ಮೇಲೆ ಅಪ್ಪ ಅಮ್ಮನ ಎಫರ್ಟ್ನ ನಾವು ಮರಿತೀವಿ ಅಲ್ವಾ? ಈಸ್ ದಟ್ ಗುಡ್ ಟು ಫರ್ಗೆಟ್ ಅವರ್ ಪೇರೆಂಟ್ಸ್ ಎಫರ್ಟ್? ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ. ನಾವು ಹೇಳ್ಬೋದು ಮಕ್ಕಳೇ, ನೀವು ನಿಮ್ಮ ಆಸೆಗಳನ್ನ ಕಾಂಪ್ರಮೈಸ್ ಮಾಡಿ ಮಕ್ಕಳನ್ನ ಸಾಕಬೇಡಿ ಅಂತ ಹೇಳಿ. ಬಟ್ ಯಾವುದೋ ಒಂದು ಮೊಮೆಂಟ್ನಲ್ಲಿ ಪ್ರೀತಿ ತುಂಬ ಅನ್ಕಂಡೀಷ್ನಲ್ ಆದಾಗ, ಅಂದರೆ ತಿರುಗಿ ಏನೋ ಎಕ್ಸ್ಪೆಕ್ಟ್ ಮಾಡದೆ ತಾನು ಮಾತ್ರ ಕೊಡುವಂತಹ ಪ್ರೀತಿ ಇರುತ್ತಲ್ಲ, ಅದನ್ನ ಅನ್ಕಂಡೀಷ್ನಲ್ ಲವ್ ಅಂತ ಹೇಳ್ತೀವಿ. ಅದು ಯಾರಲ್ಲಿ ನೋಡೋಕ್ಕೆ ಸಾಧ್ಯ? ಈ ಜಗತ್ತಿನಲ್ಲಿ ಬರೀ ನಿಮ್ಮ ಅಪ್ಪ ಅಮ್ಮಂದು ಹತ್ರ ಮಾತ್ರ ನೋಡೋಕ್ಕೆ ಸಾಧ್ಯ. ನಾನು ಎಲ್ಲರೂ ಕೂಡ ಒಳ್ಳೆ ಪ್ಯಾರೆಂಟ್ಸ್ ಅಂತ ಹೇಳಲ್ಲ, ದೇರ್ ಆರ್ ಬ್ಯಾಡ್ ಪ್ಯಾರೆಂಟ್ಸ್ ಆಲ್ಸೋ. ತುಂಬ ಮಕ್ಕಳನ್ನ ಬೇರೆ ರೀತಿಯಲ್ಲಿ ಟಾರ್ಚರ್ ಮಾಡಿರುವಂತಹ ಹಲವಾರು ಕೆಟ್ಟ ಪ್ಯಾರೆಂಟ್ಸ್ಗಳು ಕೂಡ ಇದ್ದಾರೆ. ಕೆಟ್ಟ ಮಕ್ಕಳಿದ್ದಾರೆ, ಕೆಟ್ಟ ಪ್ಯಾರೆಂಟ್ಸ್ ಇದ್ದಾರೆ. ಬಟ್ ವರ್ಲ್ಡ್ನಲ್ಲಿ ಅತ್ಯದ್ಭುತವಾದ ಮಿರಾಕಲ್ ಅಂತ ಹೇಳಿದ್ರೆ ಇದೆ, ದ ಲವ್ ಬಿಟ್ವೀನ್ ಪ್ಯಾರೆಂಟ್ಸ್ ಆ್ಯಂಡ್ ದೇಯರ್
ಕಿಡ್ಸ್. ಸೊ 90% ವರ್ಲ್ಡ್ನಲ್ಲಿ ಎಲ್ಲವುಗಳು ಕೂಡ ನಾರ್ಮಲ್ ಆಗೇ ನಡೆಯುತ್ತೆ, 10% ಎಲ್ಲದರಲ್ಲೂ ಉಲ್ಟಾ ಹೊಡೆಯುತ್ತೆ. ಸೊ ಯಾಕೆ ಹೇಳ್ದೆ ಇದು ನಾವು ಗೊತ್ತಾ? ಇಲ್ಲಿ ಓದ್ ನೋಡಿ. ಈ ನಮ್ಮ ಡೆಮಿಟ್ರಿ ಮೆಂಡಲಿವ್ ತುಂಬ ಹೆಲ್ಪ್ ಮಾಡಿರೋರು ಅವರ ವರ್ಕಿಗೆ ಅವರ ತಾಯಿ. ಸೊ ಅವ್ರು ಹೇಳ್ತಾರೆ, ನನ್ನ ತಾಯಿ ಇನ್ಸ್ಟ್ರಕ್ಟೆಡ್ ಮೀ ವಿತ್ an example, corrected me with love, and she sacrificed all her life, all her expenses, all her savings, and wherever I went she walked along with me, she sacrificed everything for me. ಎಲ್ಲ ಪ್ಯಾರೆಂಟ್ಸ್ಗಳು ಮಾಡ್ತಾರೆ, ಯಾರು ಮಾಡಲ್ಲ, ಇವ್ರೊಬ್ರಿಗೆ ಮಾಡಿದ್ದು ಅಂತ ಹೇಳಲ್ಲ. ಬಟ್ ನೆನ್ಸ್ಕೊಳ್ತೀರಾ ನೀವು ಅದನ್ನ? ಇವ್ರು ನೆನ್ಸ್ಕೊಂಡ್ರು. ಆ್ಯಂಡ್ ದಟ್ ಇಸ್ ವೇರ್ ಇಟ್ ಬಿಕಮ್ಸ್ ಗ್ರೇಟ್. ನಾಟ್ ಓನ್ಲಿ ಪ್ಯಾರೆಂಟ್ಸ್, ಸ್ಟೂಡೆಂಟ್ಸ್, ಲೆಟ್ ಇಟ್ ಬಿ ಎನಿಬಡಿ. ಯಾರಾದರೂ ನಿಮಗೆ ಹೆಲ್ಪ್ ಮಾಡ್ತಾರೆ ಅಂದ್ಕೊಳ್ಳಿ, ಡೂ ರಿಮೆಂಬರ್ ದೆಮ್. ಆ ಗ್ರ್ಯಾಟಿಟ್ಯೂಡ್ ಇರಲಿ ನಿಮಗೆ ಅವ್ರ ಹತ್ರ. ಬಿಕಾಸ್ ಗ್ರ್ಯಾಟಿಟ್ಯೂಡ್, ಹ್ಯುಮ್ಯಾನಿಟಿ, ಕೈಂಡ್ನೆಸ್ ಇದು ವರ್ಲ್ಡನ್ನು ತುಂಬ ಬೆಟರ್ ಪ್ಲೇಸ್ ಆಗಿ ಮಾಡುತ್ತೆ. ನಾಟ್ ಓನ್ಲಿ ಫಾರ್ ಯು, ಫಾರ್ ಯೋರ್ ಯಂಗರ್ ಜನ್ರೇಷನ್ ಆಲ್ಸೋ. ಹೌದಾ? ಸೊ ಆ ಒಂದು ಪರ್ಸ್ಪೆಕ್ಟಿವ್ನಲ್ಲಿ ನನಗೆ ನೋಡಿದಾಗ, ಲೈಕ್ ಶಿ ಇನ್ಸ್ಟ್ರಕ್ಟೆಡ್ ವಿತ್ ಅನ್ ಎಕ್ಸಾಂಪಲ್, corrected with love, and traveled with me to places spending her last resources and strength. ಆ ತಾಯಿಯಲ್ಲಿರುವಂತಹ ಮಮತೆ, ಪ್ರೀತಿ, ಅದನ್ನು ಅಟ್ಮೋಸ್ಟ್ ರೆಸ್ಪೆಕ್ಟ್ ಜೊತೆಗೆ 1864ನಲ್ಲಿ ಇದ್ದಂತಹ ಮೆಂಡಲೀವ್ 2023ಯಲ್ಲಿರುವಂತಹ ನಮಗೆಲ್ರಿಗೂ ಹೇಳ್ತಾನೆ ಅಂತ ಹೇಳಿದ್ರೆ ಎಷ್ಟು ಪವಿತ್ರವಾಗಿದ್ದಿರಬಹುದು ಆ ತಾಯಿಯ ಒಂದು ಮಮತೆ. ಅದು ಎಲ್ಲಿವರೆಗೆ ತನ್ನ ಮಗನನ್ನು ರೀಚ್ ಮಾಡಿಸ್ತು ನೋಡಿ, ಅವರ ಕ್ಯೂರಿಯಾಸಿಟಿಗೆ, ಅವರ ಆ ಒಂದು ಪ್ರತಿಭೆಗೆ ಸಾಥ್ ನಿಂತಿದ್ಲು ಆ ತಾಯಿ. ಹೌದಾ? ಸೊ ನಿಮ್ಮ ಪ್ಯಾರೆಂಟ್ಸಿಗೂ ಕೂಡ ಆಸೆಗಳಿರುತ್ತೆ. ಅವರ ಆಸೆ ಸದ್ಯದ ಮಟ್ಟಿಗೆ ನೀವು ಚೆನ್ನಾಗಿ ಓದಬೇಕು ಅಂತ ಹೇಳಿ ಡಿಸ್ಟ್ರಾಕ್ಷನ್ಸ್ನಿಂದ ಹೊರಗಡೆ ಇರಿ. ಬಿಕಾಸ್ ಡಿಸ್ಟ್ರಾಕ್ಷನ್ಸ್ ವಿಲ್ ನೆವರ್ ಹೆಲ್ಪ್ ಯು. ನಿಮ್ಮ ಮೈಂಡನ್ನು ನೀವು ಕಂಟ್ರೋಲ್ ಮಾಡಲ್ಲ ಅಂತ ಹೇಳಿದ್ರೆ ಪಕ್ಕದ ಮನೆಯವ್ರು ಬಂದು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಥವಾ ಬೇರೆ ಯಾರೋ ಮೋಟಿವೇಶ್ನಲ್ ಸ್ಪೀಕರ್ಸ್ ಆಗಿರ್ಬೋದು, ನಾನಾಗಿರ್ಬೋದು, ಬಂದು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ಓನ್ಲಿ ಯು ಹೂ ಕ್ಯಾನ್ ಕಂಟ್ರೋಲ್ ಯೋರ್ ಮೈಂಡ್, ಆ್ಯಂಡ್ ದಟ್ ಇಟ್ ಸೆಲ್ಫ್ ಇಸ್ ಯೋರ್ ಬಿಗ್ಗೆಸ್ಟ್, ಏನು ಹೇಳ್ಬೋದು, ವೆಪನ್. ಯೋರ್ ಮೈಂಡ್ ಇಸ್ ಯೋರ್ ಬಿಗ್ಗೆಸ್ಟ್ ವೆಪನ್. ನೀವು ಅದನ್ನ ಯಾವ ವೇಯಲ್ಲಿ ಕೂಡ ಯೂಸ್ ಮಾಡ್ಕೊಳ್ಬೋದು. ಡಿಸ್ಟ್ರಕ್ಟಿವ್ ವೇನಲ್ಲಿ ಯೂಸ್ ಮಾಡ್ಕೊಳ್ಬೋದು, ಕನ್ಸ್ಟ್ರಕ್ಟಿವ್ ಪರ್ಪಸ್ಗೋಸ್ಕರ ಕೂಡ ನೀವು ಅದನ್ನ ಯೂಸ್ ಮಾಡ್ಕೊಳ್ಬೋದು. ದ ಚಾಯ್ಸ್ ಇಸ್ ಯೋರ್ಸ್, ಆ್ಯಂಡ್ ಬೇಸ್ಡ್ ಆನ್ ಯೋರ್ ಚಾಯ್ಸ್ ಯೋರ್ ಫ್ಯೂಚರ್ ಇಸ್ ಗೋಯಿಂಗ್ ಟು ಬಿ. ಡು ನಾಟ್ ಫರ್ಗೆಟ್ ಇಟ್. ಸೊ ಲೆಟ್ಸ್ ಗೆಟ್ ಬ್ಯಾಕ್ ಟು ಅವರ್ ಡಿಯರೆಸ್ಟ್ ಮೆಂಡಲೀವ್ಸ್ ವರ್ಕ್. ರಷ್ಯಾದಲ್ಲಿ ಹುಡ್ತಾರೆ ಇವರು 1834ನಲ್ಲಿ. ಅರ್ಲಿ ಎಜುಕೇಷನ್ನ ಮುಗಿಸಿ ಯೂನಿವರ್ಸಿಟಿ ಜಾಯಿನ್ ಆಗ್ತಾರೆ. ಸೊ ಅವರ ಅಮ್ಮನ ಎಫರ್ಟಿಂದಾಗಿ ಅವರು ತಮ್ಮ ರಿಸರ್ಚನ್ನು ಕಂಟಿನ್ಯೂ ಮಾಡ್ತಾರೆ. ಅವರ ಮೇನ್ ಕ್ರೆಡಿಟ್, ಇವ್ರಿಗೆ ಯಾಕೆ ಮೇನ್ ಕ್ರೆಡಿಟ್ ನಾವು ಕೊಡಬೇಕು ಅಂತ ಹೇಳಿದ್ರೆ, ಕ್ಲಾಸಿಫಿಕೇಷನನ್ನು ಇಷ್ಟು ನೀಟಾಗಿ ಬರೆದು ಅದನ್ನ ಪಬ್ಲಿಕೇಶನ್ ಅಂದರೆ ನಾವು ಯಾವುದೇ ಒಂದು ವರ್ಕನ್ನು ನಮ್ಮ ಪೇಪರನ್ನ ಪ್ರೆಸೆಂಟ್ ಮಾಡಲ್ಲ, ಅದನ್ನ ಪಬ್ಲಿಕೇಶನ್ಸ್ ನಾವು ಕೊಡಲ್ಲ ಅಂತ ಹೇಳಿದ್ರೆ ಅದರ ಬಗ್ಗೆ ಯಾರಿಗೆ ಬೇಕಾದರೂ ಪೇಟೆಂಟ್ ತಗೊಳ್ಳುವಂತಹ ಅವಕಾಶ ಇರುತ್ತೆ. ಸೊ ಇವರು ಫಸ್ಟ್ ಟೈಮ್ ಪಬ್ಲಿಕೇಶನ್ಸ್ನಲ್ಲಿ ಇವರ ವರ್ಕನ್ನು, ರಿಸಲ್ಟನ್ನು ಎಲ್ಲ ಜನಗಳಿಗೆ ಹರಿಬಿಡ್ತಾರೆ, ತಿಳಿಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಹಾಗಾಗಿ ಜಾಸ್ತಿ ಕ್ರೆಡಿಟ್ ಇವ್ರಿಗೆ ಹೋಗುತ್ತೆ. ಇವರ ಜೊತೆಗೆ ಲಾದರ್ ಮೇಯರ್ ಅಂತ ಹೇಳುವಂತಹ ಇನ್ನೊಬ್ಬ ಸೈಂಟಿಸ್ಟ್ ಪ್ಯಾರಲ್ ಆಗಿ ವರ್ಕ್ ಮಾಡ್ತಿರ್ತಾರೆ. ಬಟ್ ಅವರೆಲ್ಲೂ ಕೂಡ ಅವರ ವರ್ಕನ್ನು ಪಬ್ಲಿಕಲಿ ಹೇಳ್ಕೊಳ್ಳೋದಿಲ್ಲ. ಹಾಗಾಗಿ ಎಲ್ಲ ಕ್ರೆಡಿಟ್ಸ್ಗಳು ಅಂದರೆ ಒಂದು 80 to 95% ಆಫ್ ಕ್ರೆಡಿಟ್ ನಮ್ಮ ಮೆಂಡಲೀವ್ ಹೋಗುತ್ತೆ. So he was the most important contributor to the early development of periodic table of elements, wherein elements were arranged on the basis of fundamental property, that is atomic mass, and also on the similarity in chemical properties. So ತುಂಬ ಒತ್ತು ಕೊಡ್ತಾರೆ chemical properties ಅಂತ ಹೇಳಿ ಬಂದಾಗ ಯಾವ chemical properties? So based on elements compound formation with oxygen and hydrogen, hydride oxide nature basis ಮೇಲೆ he starts assuming or he starts comparing the properties, and one mistake he did is, like other scientists, he also classified them keeping atomic mass as the concept, like fundamental property baseline anta heli atomic mass nedtare, but that's not the case, right? So let's read the point. When Mendeleev started his work, 63 elements were known. ಅವ್ರು ಏನು ಮಾಡ್ತಾರೆ, ಪ್ರತಿ 63 ಎಲಿಮೆಂಟ್ಸ್ ಇದು ಪ್ರಾಪರ್ಟೀಸನ್ನು ಇಂಡಿಪೆಂಡೆಂಟ್ ಆಗಿ ಒಂದೊಂದು ಕಾರ್ಡ್ನಲ್ಲಿ ಬರೆದು ವಾಲ್ನಲ್ಲಿ ತೂಗು ಹಾಕ್ತಾರೆ. ಜಸ್ಟ್ ಲೈಕ್ ದಿಸ್, ಒಂದು ಸಣ್ಣ ಫ್ಲ್ಯಾಶ್ ಕಾರ್ಡ್ ಥರ ಮಾಡಿ 63 ಫ್ಲ್ಯಾಶ್ ಕಾರ್ಡ್ ಮಾಡಿ ಆ 63 ಫ್ಲ್ಯಾಶ್ ಕಾರ್ಡ್ನಲ್ಲಿ ಪ್ರತಿ ಎಲಿಮೆಂಟ್ಸ್ ಇದು ಎಲ್ಲ ಪ್ರಾಪರ್ಟೀಸ್ನ ಬರೆದು ವಾಲಲ್ಲಿ ತೂಗಾಕ್ಬಿಟ್ಟು ಆಮೇಲೆ ಹೀಗೆ ಲೆಕ್ಕ ಹಾಕ್ತಾ ಇರ್ತಾರೆ. ಓಕೆ, ದಿಸ್ ಮ್ಯಾಚಿಂಗ್ ವಿತ್ ದ್ಯಾಟ್, ದ್ಯಾಟ್ ಮ್ಯಾಚಿಂಗ್ ವಿತ್ ದಿಸ್ ಮ್ಯಾಚಿಂಗ್ ವಿತ್ ದಟ್, ಓಕೆ ದೆನ್ ದೀಸ್ ಬಿಕಮ್ಸ್ ಇನ್ ಒನ್ ಗ್ರೂಪ್, ಅದು ಇನ್ನೊಂದು ಗ್ರೂಪಲ್ಲಿ ಹೋಗುತ್ತೆ. ಹೀಗೆ ಮ್ಯಾಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾರು? ಮೆಂಡಲೀವ್.
ಸಿ ಲಾಟ್ ಆಫ್ ಎಫರ್ಟ್, ಅಷ್ಟು ಈಸಿ ಅಲ್ಲ. ಆಯಿತು, ಅವ್ರು ಹೇಗೆ ಮ್ಯಾಚ್ ಮಾಡ್ತಾರೆ ಅಂತ ಹೇಳೋದನ್ನ ನಾನು ಬರಿತಾ ಹೋಗ್ತೀನಿ. ಸೊ ಈ ಎಕ್ಸಾಮಿನ್ ದ ರಿಲೇಷನ್ಶಿಪ್ ಬಿಟ್ವೀನ್ ಅಟಾಮಿಕ್ ಮಾಸ್ ಆಫ್ ದಿ ಎಲಿಮೆಂಟ್ಸ್ ಆ್ಯಂಡ್ ದೇರ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಅಲ್ಲಿ ಏನು ಸಿಗಲ್ಲ ಅವರಿಗೆ, ಬಿಕಾಸ್ ಅಟಾಮಿಕ್ ಮಾಸ್ ಇಸ್ ಲೈಕ್ ದಿಸ್ ವೇ, physical property is like this way. They are ulta, right? They have no comparison at all. But still, Mendeleev was doing it. Aitappa, maadu. Among chemical properties, ಇಲ್ಲಿ ಬರ್ತದೆ ನೋಡಿ ಪಾಯಿಂಟ್. Among chemical properties, Mendeleev concentrated on compounds formed by elements with oxygen and hydrogen. ಅಷ್ಟು 63 ಎಲಿಮೆಂಟ್ಸ್ಗಳಲ್ಲಿ ಕೆಮಿಕಲ್ ಪ್ರಾಪರ್ಟಿ ಅಂತ ಹೇಳಿದಾಗ ಹೇಗೆ ಕೆಮಿಕಲಿ ಎಲಿಮೆಂಟ್ಗಳು ಬೇರೆ ಎಲಿಮೆಂಟ್ಗಳ ಜೊತೆ ರಿಯಾಕ್ಟ್ ಆಗುತ್ತೆ ಅಂತ ಹೇಳಿ ಅಲ್ವಾ. ಸೊ ಎಲಿಮೆಂಟ್ಗಳದ್ದು ಕಂಪೌಂಡ್ ಫಾರ್ಮೇಷನ್ ವಿತ್ ಆಕ್ಸಿಜನ್ ಅಂಡ್ ಹೈಡ್ರೋಜನ್ ಬಗ್ಗೆ ಅವ್ರು ಅಧ್ಯಯನ ಮಾಡ್ತಾರೆ ಸ್ವಲ್ಪ. ಹಿ ಸೆಲೆಕ್ಟೆಡ್ ಹೈಡ್ರೋಜನ್, ಆಕ್ಸಿಜನ್ ಆಸ್ they are very reactive and formed compounds with most of the elements. ಅಂದ್ರೆ ರೀಸನ್ ಹೇಳ್ತಾರೆ ಯಾಕೆ ಹೈಡ್ರೋಜನ್ ಆಕ್ಸಿಜನ್ ಚೂಸ್ ಮಾಡಿದ್ರು, ಬಿಕಾಸ್ ಇಟ್ ಇಸ್ ವೆರಿ ರಿಯಾಕ್ಟಿವ್. ಎಕ್ಸ್ಕ್ಯೂಸ್ ಮೀ. ಮತ್ತೆ ಅದು ತುಂಬ ಕಂಪೌಂಡ್ಸ್ಗಳ ಜೊತೆ, ತುಂಬ ಎಲಿಮೆಂಟ್ಗಳ ಜೊತೆ ಕಂಪೌಂಡ್ ಅನ್ನು ಫಾರ್ಮ್ ಮಾಡುತ್ತೆ, ಹೌದಾ. ದ ಫಾರ್ಮುಲೆ ಆಫ್ ಹೈಡ್ರೈಡ್ ಅಂಡ್ ಆಕ್ಸೈಡ್ ಫಾರ್ಮ್ಡ್ ಬೈ ಅನ್ ಎಲಿಮೆಂಟ್ ವೇರ್ ಟ್ರೀಟೆಡ್ ಆಸ್ ಒನ್ ಆಫ್ ದ ಬೇಸಿಕ್ ಪ್ರಾಪರ್ಟಿ ಆಫ್ ದಿ ಕ್ಲಾಸಿಫಿಕೇಶನ್, ಬೇಸಿಕ್ ಪ್ರಾಪರ್ಟಿ ಫಾರ್ ಕ್ಲಾಸಿಫಿಕೇಶನ್ ಆಫ್ ದಿ ಎಲಿಮೆಂಟ್ಸ್ ಅಂತ ಹೇಳಿ. ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ದಿಸ್ ಲೈನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಾರ್ಮುಲಾ ಆಫ್ ಹೈಡ್ರೈಡ್ ಆ್ಯಂಡ್ ಆಕ್ಸೈಡ್, ಆಯ್ತಾ. ಫಾರ್ಮುಲಾ ಆಫ್ ಹೈಡ್ರೈಡ್ ಅಂಡ್ ಆಕ್ಸೈಡ್ ಫಾರ್ಮ್ಡ್ ಕನ್ಸಿಡರ್ಡ್ ಆಸ್ ದ ಬೇಸಿಕ್ ಫಾರ್ ದ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಂತ ಹೇಳಿ. ಸೊ ಕೇಳ್ತಾರೆ ಅವರು, ಫಸ್ಟ್ ಕೇಳ್ತಾರೆ ಕೆಮಿಕಲ್ ಪ್ರಾಪರ್ಟೀಸ್ನಲ್ಲಿ ಯಾವುದನ್ನು ಚೂಸ್ ಮಾಡ್ತಾರೆ ಅವರು. ಕೆಮಿಕಲ್ ಪ್ರಾಪರ್ಟೀಸ್ನಲ್ಲಿ ಕಂಪೌಂಡ್ಸ್ ಆಫ್ ಆಕ್ಸಿಜನ್, ಹೈಡ್ರೈಡ್ ಅಂಡ್ ಆಕ್ಸೈಡ್ ಕಂಪೌಂಡ್ನ ಚೂಸ್ ಮಾಡ್ತಾರೆ. ಯಾಕೆ ಅದನ್ನ ಚೂಸ್ ಮಾಡ್ತಾರೆ? ಬಿಕಾಸ್ ದೀಸ್ ಟು ಆರ್ ವೆರಿ ರಿಯಾಕ್ಟಿವ್, ಆಕ್ಸಿಜನ್ ಹೈಡ್ರೋಜನ್ ವೆರಿ ರಿಯಾಕ್ಟಿವ್, ಫಾರ್ಮ್ಸ್ ಕಂಪೌಂಡ್ ವಿತ್ ಮೋಸ್ಟ್ ಆಫ್ ದ 63 ಎಲಿಮೆಂಟ್ಸ್, ಆಯ್ತಾ. ಸೆಕೆಂಡ್, ಅವುಗಳಿಂದ ಫಾರ್ಮ್ ಆಗಿರುವ ಕಂಪೌಂಡ್ ಇದು ಫಾರ್ಮುಲಾ ಏನಿದೆಯೋ ಫಾರ್ಮುಲಾವನ್ನ ಇಟ್ಕೊಂಡು ಕ್ಲಾಸಿಫೈ ಮಾಡ್ತಾ ಹೋಗ್ತಾರೆ. ಯಾರೆಲ್ಲ ಒಂದೇ ಥರದ ಫಾರ್ಮುಲಾ ತೋರಿಸ್ತಾರೆ ಅವರನ್ನೆಲ್ಲ ಒಂದೇ ಗ್ರೂಪಿಗೆ ಹಾಕ್ತಾ ಹೋಗ್ತಾರೆ. ಹೇಗೆ ಹೇಳ್ತೀನಿ. ಸೊ ಮೆಂಡಲೀವ್ ಸ್ಟೇಟ್ಸ್ ದ್ಯಾಟ್, ಮೆಂಡಲೀವ್ದು ಲಾ ಬರುತ್ತೆ ಇಲ್ಲಿ. ಹಿ ಸ್ಟೇಟ್ಸ್ ದ್ಯಾಟ್ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ದ ಪಿರಿಯಾಡಿಕ್ ಫಂಕ್ಷನ್ ಆಫ್ ದಿಯರ್ ಅಟಾಮಿಕ್ ಮಾಸ್. Properties of elements are the periodic function of their atomic mass. ಯಾಕೆ ಎಲ್ಲ ಎಲಿಮೆಂಟ್ಸ್ಗಳು ಸೇಮ್ ಪ್ರಾಪರ್ಟೀಸ್ನ ತೋರಿಸುತ್ತೆ? ಬಿಕಾಸ್ ಅಟಾಮಿಕ್ ಮಾಸ್ ಅಲ್ಲಿ ಏನೋ ಇದೆ, ಅದಕ್ಕೋಸ್ಕರ ಆಫ್ಟರ್ ದ ಗ್ಯಾಪ್ ಇವುಗಳೆಲ್ಲರೂ ಕೂಡ ಸಿಮಿಲರ್ ಪ್ರಾಪರ್ಟೀಸ್ನ ತೋರಿಸುತ್ತೆ ಅಂತ ಹೇಳ್ತಾರೆ. ಬಟ್ ಇಟ್ಸ್ ನಾಟ್ ದ ಕೇಸ್. ಅಲ್ಲಿ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಬರುತ್ತೆ, ರೈಟ್. ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಇದೇ ಪಾಯಿಂಟ್ ಅನ್ನ ಹೇಳುತ್ತೆ, ಬಟ್ ವಿತ್ ಅಟಾಮಿಕ್ ನಂಬರ್. ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ದ ಪಿರಿಯಾಡಿಕ್ ಫಂಕ್ಷನ್ ಆಫ್ ಅಟಾಮಿಕ್ ನಂಬರ್. ಒಂದು ಸಣ್ಣ ಸಣ್ಣ ಗ್ಯಾಪ್ ಆದ ನಂತರನೂ ಕೆಮಿಕಲ್ ಪ್ರಾಪರ್ಟೀಸು ಫಿಸಿಕಲ್ ಪ್ರಾಪರ್ಟೀಸ್ ಎಲ್ಲ ಒಂದು ಥರದಲ್ಲಿ ಕಂಪ್ಯಾರಿಸನ್ ಯಾಕೆ ಸಿಗುತ್ತೆ? ಬಿಕಾಸ್ ಆಫ್ ದ ಅಟಾಮಿಕ್ ನಂಬರ್ ಅಂತ ಹೇಳಿ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಹೇಳುತ್ತೆ. ಆಯ್ತು, ಅಲ್ಲಿಗೆ ಹೋಗೋಣ ಆಮೇಲೆ. ಸೊ ಮೆಂಡಲೀವ್ ಪಿರಿಯಾಡಿಕ್ ಟೇಬಲ್, ಸ್ಟೇಟ್ ಮೆಂಡಲೀವ್ ಪಿರಿಯಾಡಿಕ್ ಟೇಬಲ್ ಅಂತ ಹೇಳಿ ತುಂಬಾ ತುಂಬಾ ಇಂಪಾರ್ಟೆಂಟ್ ಕ್ವೆಶನ್. ಸ್ಟೇಟ್ ಮೆಂಡಲೀವ್ಸ್ ಪಿರಿಯಾಡಿಕ್ ಲಾ, ಟೇಬಲ್ ಅಲ್ಲ ಪಿರಿಯಾಡಿಕ್ ಲಾ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್, ಆಯ್ತಾ. ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಮಕ್ಕಳೇ. ಮೆಂಡಲೀವ್ದು ಪಿರಿಯಾಡಿಕ್ ಟೇಬಲ್ ವರ್ಟಿಕಲ್ ಕಾಲಮ್ಸ್ನ ಹೊಂದಿರುತ್ತೆ, ಅದನ್ನ ಗ್ರೂಪ್ಸ್ ಅಂತ ಹೇಳ್ತೀರಾ. ಆ್ಯಂಡ್ ಇಟ್ ಆಲ್ಸೋ ಕನ್ಸಿಸ್ಟ್ ಆಫ್ ಹಾರಿಸಾಂಟಲ್ ರೋಸ್ ವಿಚ್ ಯು ಕಾಲ್ ಆಸ್ ಪೀರಿಯಡ್ಸ್. ನೋಡೋಣ ಎಷ್ಟು ರೋಸ್ ಆ್ಯಂಡ್ ಎಷ್ಟು ಪೀರಿಯಡ್ಸ್ ಇದೆ ಅಂತ ಹೇಳಿ. ಸೊ ಗ್ರೂಪ್ 1, ಗ್ರೂಪ್ 2 ಇದೆಲ್ಲ ಏನೋ ನೇಮಿಂಗ್ ತರೋದಕ್ಕೆ. ನಾವು ಆ್ಯಕ್ಚುಲಿ ಎಲಿಮೆಂಟ್ಗಳ ಪೀರಿಯಡ್ಸ್ ನೋಡಿದ್ರೆ ಈ ಪೀರಿಯಡ್ನಲ್ಲಿ ಎಲಿಮೆಂಟ್ ಇದೆ, ಇದನ್ನು ಹಾರಿಸಾಂಟಲ್ ಲೈನ್ ಅಂತ ಹೇಳುವಂಥದ್ದು, ಇದನ್ನೆಲ್ಲ ಅಲ್ವಾ, ಇದನ್ನು ನಾವು ಪೀರಿಯಡ್ಸ್ ಅಂತ ಹೇಳ್ತೀವಿ. ಎಷ್ಟು ಪೀರಿಯಡ್ಸ್ ಇದೆ? 1, 2, 3, 4, 5, 6 ಇನ್ಕ್ಲೂಡಿಂಗ್ ಇದನ್ನ ತಗೊಳ್ತೀರಾ ಅಂತ ಹೇಳಿದ್ರೆ 7 ಅಂತ ಹೇಳಿ ತಗೊಳ್ಬೋದು, ಆಯ್ತಾ. ಇದನ್ನೂ ತಗೊಳ್ತೀರಾ ಅಂದರೆ 8 ಪೀರಿಯಡ್ ಅಂತ ಹೇಳಿ ತಗೊಳ್ಬೋದು, ರೋ ಅಥವಾ ಫಾರ್ಮುಲಾದ ಪೀರಿಯಡ್ ತಗೊಳ್ಳೋದಾದ್ರೆ. ಸೊ 7 ಪೀರಿಯಡ್ ಅಂತ ಹೇಳಿ ತಗೊಳ್ತೀರಾ ಅಂದರೆ ಓಕೆ.
ಅಫಿಷಿಯಲಿ ಎಲಿಮೆಂಟ್ಸ್ಗಳಿರುವಂತಹ ಪೀರಿಯಡ್ಸ್ ಬಂದು 6 ಪೀರಿಯಡ್ಸ್ ಅಷ್ಟೇ. ಓಕೆ, ಎಷ್ಟು ಗ್ರೂಪ್ಸ್ ಇದೆ? 8 ಗ್ರೂಪ್, 8 ಗ್ರೂಪ್. ಏಟ್ ಗ್ರೂಪ್ಸ್ ಅಂಡ್ 7 ಪೀರಿಯಡ್ಸ್. 6ನಲ್ಲಿ ಎಲಿಮೆಂಟ್ಸ್ ಇದೆ, ಇನ್ನು ಒಂದರಲ್ಲಿ AB ಅಂತ ಹೇಳೋ ಕ್ಲಾಸಿಫಿಕೇಶನ್ ಇದೆ. ನನ್ನ ಪ್ರಕಾರ ಚಾರ್ಟ್ ನೋಡ್ಕೊಂಡು ಹೇಳ್ತೀರಾ ಅಂತ ಹೇಳಿದ್ರೆ 8 ಗ್ರೂಪು 6 ಪೀರಿಯಡ್ ಅಂತ ಹೇಳುವಂಥದ್ದು ತುಂಬ ಅಥೆಂಟಿಕ್ ಆಗಿರುವಂತಹ ಒಂದು ಇನ್ಫಾರ್ಮೇಷನ್. ಅದು ಯಾರಿಗೆ ಬೇಕಾದರೂ ಗ್ರೂಪ್ ಟೇಬಲ್ ನೋಡಿದ ತಕ್ಷಣ ಹೇಳುವಂಥದ್ದೇ ಅದು. ಬಟ್ ಕೆಲವೊಂದು ಬುಕ್ನಲ್ಲಿ ಅವ್ರು ಕೊಟ್ಟಿದ್ದಾರೆ 7 ಪೀರಿಯಡ್ಸ್ ಅಂತ ಹೇಳಿ. ದೆನ್ ಐ ರಿಯಲೈಸ್ ದಟ್ ಓಕೆ, ಪೀರಿಯಡ್ಸ್ ಅಂತ ಹೇಳಿ ಎ ಬಿ ಕ್ಲಾಸಿಫಿಕೇಶನ್ ಮಾಡಿದ್ರೆ ಅದನ್ನೂ ಕೂಡ ಇನ್ಕ್ಲೂಡ್ ಮಾಡಬೇಕು ಅಂತ ಹೇಳಿ ಐ ವಾಸ್ ಲೈಕ್ ಓಕೆ ಮಾಡೋಣ ಅಂತ ಹೇಳಿ ಆಯಿತು. ಸರಿ ಮಕ್ಕಳೇ, ನೋಡೋಣ ಇವಾಗ ಏನು ಕಲಿಬೇಕು ಮೆಂಡಲಿಯಸ್ ಪಿರಿಯಾಡಿಕ್ ಟೇಬಲ್ನಲ್ಲಿ, ಹೇಗೆ ಕ್ವೆಶನ್ಸ್ ಬರುತ್ತೆ. ನಾನು ಆಲ್ರೆಡಿ ಇದನ್ನ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳಿದ್ದೆ. ಈ ಪೀರಿಯಡ್ನಲ್ಲಿ ನೀವು ಗಮನಿಸಬೇಕಾಗಿರುವಂಥದ್ದು ಆಕ್ಸೈಡ್ ಫಾರ್ಮುಲಾ, ಹೈಡ್ರೈಡ್ ಫಾರ್ಮುಲಾ. ಈ ಫಸ್ಟ್ ಗ್ರೂಪಿಗೆ ಆಕ್ಸೈಡ್ ಫಾರ್ಮುಲಾ R2O ಇದೆ, RH ಇದೆ. ನೋಡಿ, ಗ್ರೂಪ್ 1 ಅಂತ ಹೇಳಿದ ತಕ್ಷಣ ಕಂಬೈನಿಂಗ್ ಕೆಪಾಸಿಟಿ 1 ಅಂತ ಹೇಳಿ ನೆನ್ಪಿಟ್ಕೊಳ್ಳಿ. ಯಾಕೆಂದರೆ ಮೆಂಡಲಿಯವ್ ಪಿರಿಯಾಡಿಕ್ ಟೇಬಲ್ನಲ್ಲಿ ಗ್ರೂಪ್ 1ನಲ್ಲಿ ಬರುವ ಎಲಿಮೆಂಟ್ಸ್ಗಳನ್ನ ನಿಮಗೆ ಬೈ ಹ್ಯಾಟ್ ಮಾಡುವಂತಹ ಅವಶ್ಯಕತೆ ಇರಲ್ಲ, ಅದ್ರದ್ದು ನೆಸೆಸಿಟಿ ಕೂಡ ನಿಮಗಿಲ್ಲ. ಅವ್ರು ಕೇಳ್ತಾರೆ ಎಕ್ಸ್ ಅಂತ ಹೇಳುವಂಥದ್ದು, ಜನರಲ್ ಆಗಿ ಕೇಳ್ತಾರೆ ಎಕ್ಸ್ ಇಸ್ ದಿ ಎಲಿಮೆಂಟ್ ವಿಚ್ ಬಿಲಾಂಗ್ ಟು ಗ್ರೂಪ್ 1 ಆಫ್ ದ ಮೆಂಡಲಿಯಸ್ ಪಿರಿಯಾಡಿಕ್ ಟೇಬಲ್, ರೈಟ್ ಇಟ್ಸ್ ಆಕ್ಸೈಡ್ ಅಂಡ್ ಹೈಡ್ರೈಡ್ ಫಾರ್ಮುಲಾ. ಸೊ ಅರ್ಥ ಮಾಡ್ಕೊಳ್ಳಿ, ಎಕ್ಸ್ಗೆ ನೀವು ಕೊಡುವಂತಹ ಬೆಲೆ 1, ಆಯ್ತಾ? ಆಕ್ಸೈಡ್ಗೆ ಕೊಡುವಂತಹ ಬೆಲೆ 2. ಫಸ್ಟಿಗೆ ಯಾವಾಗಲೂ ಮೆಟಲ್ಸನ್ನು ಫಸ್ಟಿಗೆ ಬರೀರಿ, ಆಕ್ಸೈಡನ್ನು ಮತ್ತೆ ಬರೀರಿ. ಅಲ್ಲಿ ಫಾರ್ಮುಲಾದಲ್ಲಿ ನೋಡಿ RO RH ಅಲ್ವಾ, RO RH. ಈ R ಅಂತ ಹೇಳುವಂಥದ್ದು ಎಲಿಮೆಂಟ್ಸ್ ಆಫ್ ರೆಸ್ಪೆಕ್ಟಿವ್ ಗ್ರೂಪ್ ಅಥವಾ ಎನಿ ಎಲಿಮೆಂಟ್ ಇಟ್ ಕುಡ್ ಬಿ. ಎನಿ ಎಲಿಮೆಂಟ್ ಇಟ್ ಕುಡ್ ಬಿ, ಹೌದಾ? ಆಲ್ ಸೆಟ್. X is 1, O is 2, 2 ಇಲ್ಲಿಗೆ ಬರುತ್ತೆ, 1 ಆಚೆ ಹೋಗುತ್ತೆ, X2O. What is the oxide formula of the random element X belonging to Mendeleev's first periodic table? It is X2O. X2O, X2O. Easy. What is the hydride formula? X ಅಂತ ಹೇಳುವಂಥದ್ದು ಮೆಂಡಲಿಯಸ್ ಫಸ್ಟ್ ಪಿರಿಯಾಡಿಕ್ ಗ್ರೂಪ್ನಲ್ಲಿ ಬರುತ್ತೆ. ಸೊ ಎಕ್ಸ್ ಅಂತ ಹೇಳುವಂಥದ್ದು ಫಸ್ಟ್ ಗ್ರೂಪ್ನಲ್ಲಿ ಬರುತ್ತೆ. 1 ಅಂತೇಳಿ ಕನ್ಸಿಡರ್ ಮಾಡಿ. ಹೈಡ್ರೋಜನ್ದು 1 and 1 ಕ್ಯಾನ್ಸಲ್ ಆಗುತ್ತೆ. 1 ಮ್ಯಾಥ್ಸ್ನಲ್ಲಿ 1 + 1 2 ಅಂತ ಹೇಳ್ಕೊಟ್ಟಿದ್ದಾರೆ. ವೈಷ್ಣವಿ ಮ್ಯಾಮ್, ನೀವು ಕ್ಯಾನ್ಸಲೇ ಮಾಡಿಬಿಡ್ತಿದ್ರಲ್ಲ ಅಂತ ಹೇಳಿ ಅನ್ಕೊಳ್ಬೇಡಿ. ಇಲ್ಲಿ ಚಾರ್ಜನ್ನು ನಾನು ಮೆನ್ಷನ್ ಮಾಡ್ತಾ ಇಲ್ಲ. ನಾನು ಕ್ಯಾನ್ಸಲ್ ಅಂತ ಹೇಳೋ ಅರ್ಥ ಏನಂದರೆ, ಆರಿಗೆ ಅಥವಾ ಎಕ್ಸನ್ನು ಫಸ್ಟ್ ಗ್ರೂಪಲ್ಲಿ ಬರುತ್ತೆ ಅಂತ ಹೇಳ್ತೀರಾ ಅಂದರೆ, ಈ ಎಕ್ಸ್ ಫಸ್ಟ್ ಗ್ರೂಪಲ್ಲಿ ಇದೆಯಾ +1, ಹೈಡ್ರೋಜನ್ ಇದ್ರ ಜೊತೆ ಬರುತ್ತಾ -1, ಇದು ಪ್ಲಸ್ ಆ್ಯಂಡ್ ಮೈನಸ್ ಆಗಿರುತ್ತೆ, ಆಯ್ತಾ? ಅದನ್ನ ನಾನು ಇಲ್ಲಿ ತಗೊಂಡು ಬರಲ್ಲ, ಯಾಕೆಂದ್ರೆ ಮೆಂಡಲಿ ಅದನ್ನ ಹೇಳಿಲ್ಲ, ಹೇಳಿದ್ರೆ ತಾನೇ ಇಲ್ಲಿ ಹೇಳ್ಕೊಡೋದು. ಆಲ್ ಸೆಟ್. ಫಾರ್ಮುಲಾ ಬರಬೇಕಂದ್ರೆ ನಿಮಗೆ ಗೊತ್ತಲ್ವಾ, ಒಂದು ಫಾರ್ಮುಲಾದಲ್ಲಿ ಒಂದು ಪಾಸಿಟಿವ್ ಇದ್ರೆ ಇನ್ನೊಂದು ನೆಗೆಟಿವ್ ಇರಲೇಬೇಕು ಅಂತ ಹೇಳಿ. ಸರಿ, ಈ ಥರದ ಕ್ವೆಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ರ್ಯಾಂಡಮ್ ಆಗಿ ಒಂದು ಕ್ವೆಶನ್ ಕೇಳ್ತೇನೆ, ಯಾಕೆ 5ನೇ ಗ್ರೂಪ್ನಲ್ಲಿ 5th ಗ್ರೂಪ್ನಲ್ಲಿ ಹೈಡ್ರೋಜನನ್ನ RH5 ಅಂತ ಹೇಳಿ ಬರೆಯಲ್ಲ? ನೋಡಿ ಅಲ್ಲಿ ಏನು ಕೊಟ್ಟಿದ್ದಾರೆ, RH3 ಅಂತ ಅಷ್ಟೇ ಕೊಟ್ಟಿದ್ದಾರೆ ಮೆಂಡಲೀವ್. ಯಾಕೆ ಅಂತ ಹೇಳೋ ಕ್ವೆಶನ್ ಬರುತ್ತೆ. ಬಿಕಾಸ್ ಹೈಡ್ರೋಜನ್ 5 ಹೈಡ್ರೋಜನ್, ಅಗ್ರಿಗೇಷನ್ ಆಫ್ 5 ಹೈಡ್ರೋಜನ್ ಕ್ರಿಯೇಟ್ಸ್ ಲಾಟ್ ಆಫ್ ಅನ್ಸ್ಟೆಬಿಲಿಟಿ. ಜಾಸ್ತಿ ಅನ್ಸ್ಟೆಬಿಲಿಟಿ ಅಂತ ತಂದ್ಕೊಡುತ್ತೆ ಅಗ್ರಿಗೇಷನ್ ಆಫ್ 5 ಹೈಡ್ರೋಜನ್ಗಳು. ಅರ್ಥ ಆಗ್ತಾ ಇದೆಯಾ? 5 ಹೈಡ್ರೋಜನ್ಗಳು ಒಟ್ಟಿಗೆ ಬಂದಾಗ ರಿಪಲ್ಷನ್ ಬರುತ್ತೆ, ಅಲ್ಲಿ ಎಲೆಕ್ಟ್ರಾನಿಕ್ ರಿಪಲ್ಷನ್, ನ್ಯೂಕ್ಲಿಯಸ್ ರಿಪಲ್ಷನ್, ಅಂಡ್ ಇಟ್ ಕ್ರಿಯೇಟ್ಸ್ ಲಾಟ್ ಆಫ್ ಅನ್ಸ್ಟೆಬಿಲಿಟಿ. ಹಾಗಾಗಿ ನಾವು ಅಲ್ಲಿ ಇನ್ಸ್ಟೆಡ್ ಆಫ್ 5 ವಿ ಟೇಕ್ 3. ಹಾಗಾದ್ರೆ 3 ಹೇಗೆ ಬಂತು? ಅಗೈನ್ ದ ಕಾನ್ಸೆಪ್ಟ್ ಆಫ್ ಆಕ್ಟಾ. 8 ಎಲ್ಲ ಎಲಿಮೆಂಟ್ಸ್ಗಳಿಗೂ 8 ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಬೇಕಿತ್ತು. ಬಟ್ ಆ ಟೈಮ್ನಲ್ಲಿ ಗೊತ್ತಿತ್ತಾ ಮೇಡಮ್? ಆ ಟೈಮ್ನಲ್ಲಿ ಗೊತ್ತಿರಲಿಲ್ಲ. ಯಾಕೆಂದ್ರೆ ಮೆಂಡಲಿಯೂಸ್ ಟೈಮ್ನಲ್ಲಿ ನೋಬೆಲ್ ಗ್ಯಾಸೇ ಇರಲಿಲ್ವೇ? ಮತ್ತೆ ಇದು ಯಾಕೆ ಮೇಡಮ್ ಅಲ್ಲಿ RH3 ಬರೆದ್ರು? ಇಟ್ ಇಸ್ ದ ನೇಚರ್ ಆಫ್ ದಟ್ ಎಲಿಮೆಂಟ್. ಈ ಗ್ರೂಪ್ 5ನಲ್ಲಿ ಬರುವ ನೈಟ್ರೋಜನ್ ಆಗಲಿ, ವೆರಡಿಯಂ ಆಗಲಿ, ನಿಯೋಬಿಯಂ ಆಗಲಿ, ಫಾಸ್ಫರಸ್ ಆಗಲಿ, ಎಲ್ಲೂ ಕೂಡ PH5 ಅಂತ ಹೇಳುವ ಕಂಪೌಂಡ್ ಇರಲಿಲ್ಲ. P ಹೈಡ್ರೋಜನ್ ಜೊತೆ ಮ್ಯಾಕ್ಸಿಮಮ್ 3 ಅಷ್ಟೇ ಫಾರ್ಮ್ ಮಾಡ್ತಾ ಇತ್ತು. ಅದು 5ನೇ ಗ್ರೂಪ್ನಲ್ಲಿ ಇದ್ರೂ ಕೂಡ 3 ಹೈಡ್ರೋಜನ್ ಜೊತೆ ಅಷ್ಟೇ ಕಂಬೈನ್ ಆಗ್ತಾ ಇತ್ತು, 5 ಹೈಡ್ರೋಜನ್ ಜೊತೆ ಕಂಬೈನ್ ಆಗ್ತಿರ್ಲಿಲ್ಲ. ಅರ್ಥ ಆಯ್ತಾ?
ಸೊ ಅರ್ಥ ಏನು ಮಾಡ್ಕೊಳ್ಬೇಕು, 5ನೇ ಗ್ರೂಪ್ ಇದ್ರೆ ನೀವು ನಿಮ್ಮ ತಲೆಯಲ್ಲಿರಲಿ 8 - 5 ಇಸ್ ಈಕ್ವಲ್ ಟು 3. ಸೊ ದ ಫಾರ್ಮುಲಾ ಆಫ್ ಹೈಡ್ರೈಡ್ ಬಿಕಮ್ RH3. ಮೇಡಮ್ ವಾಟ್ ಅಬೌಟ್ ಫಾರ್ಮುಲಾ ಆಫ್ ಆಕ್ಸೈಡ್, ಅದನ್ನ ಹಾಗೆ ಇಟ್ಕೊಳ್ಳಿ. ಇಫ್ ಆರ್ ಇಸ್ ದಿ ರ್ಯಾಂಡಮ್ ಎಲಿಮೆಂಟ್, ಆಕ್ಸಿಜನ್ ಎನಿವೇ ಟು 5, ಸೊ ದ ಫಾರ್ಮುಲಾ ಬಿಕಮ್ಸ್ R2O5. R2O5. Here you can see, no? Formula of oxide is R2O5. Formula of hydride is RH3. Correct? Next, 6th group ಗೆ ಬರೋಣ. 6th ಗ್ರೂಪ್ ನಲ್ಲಿ RO3 RH2 ಇದೆ. ಯಾಕೆ ಮೇಡಮ್ 6th ಗ್ರೂಪ್ ನಲ್ಲಿ ಈ ತರ 6th ಗ್ರೂಪ್ ಅಂತ ಹೇಳಿದಾಗ R ವ್ಯಾಲ್ಯೂ 6 ಕೊಟ್ಕೊಳ್ಳಿ, ಆಕ್ಸಿಜನ್ ವ್ಯಾಲ್ಯೂ 2 ಕೊಟ್ಕೊಳ್ಳಿ, ಆಯ್ತಾ. 2 1s 2 3s. ಈಗ R ವ್ಯಾಲ್ಯೂ 3 ಆಯ್ತು, ಆಕ್ಸಿಜನ್ ವ್ಯಾಲ್ಯೂ 1 ಆಯ್ತು. ಕ್ರಾಸ್ ಮಾಡಿ ಇಲ್ಲಿ 1 ಬರುತ್ತೆ, ಆಕ್ಸಿಜನ್ ಪಕ್ಕಕ್ಕೆ 3 ಹೋಗುತ್ತೆ. ಸೊ R1O3 1 ಬರೆಯಲ್ಲ ಎಲ್ಲೂ ಕೂಡ, RO3. ಈಗ ಕ್ವೆಶನ್ ಕೇಳ್ತೀನಿ ನಾನು ನಿಮಗೆ, ಎಲಿಮೆಂಟ್ ಪಿ, ಆಯ್ತಾ, ರ್ಯಾಂಡಮ್ ಆಗಿ ಕೇಳ್ತಾ ಇದ್ದೀನಿ. ಎಲಿಮೆಂಟ್ ಪಿ ಬಿಲಾಂಗ್ಸ್ ಟು 6th group of Mendeleev's periodic table. Write its oxide formula. Element P belongs to 6th group of Mendeleev's periodic table. Write its oxide excuse me, write its oxide formula ಅಂತ ಹೇಳಿ ಕೇಳಿದಾಗ 6th group P 2 2 1s 2 3s. So oxide of P becomes PO3. Element P belongs to group 6th of Mendeleev's periodic table. Write its hydride formula P and H. 6th group ಅಂತ ಹೇಳಿದ ತಕ್ಷಣ in your mind 8 - 6 2 ಮಾಡ್ಕೊಳ್ಳಿ, hydrogen is 1, cross it, PH2. Okay, so if P belongs to 6th group, its hydride formula will be PH2. ಅರ್ಥ ಆಯ್ತಾ. ಅದೇ ತರ 7th ಗ್ರೂಪ್ ಬಂದಾಗ R is 7 only, no change, oxygen is 2, formula becomes R2O7. ಹೌದಾ. ಈಗ RH ಬಂದಾಗ, ಹೈಡ್ರೋಜನ್ ಬಂದಾಗ ಮಾತ್ರ 8ರಿಂದ 7 ಸಬ್ಟ್ರಾಕ್ಟ್ ಮಾಡಿ 1 ಆಗುತ್ತೆ, ಹೈಡ್ರೋಜನ್ 1. So the hydride formula in 7th group is also RH. Hydride formula in the 1st group is also RH. That is the similarity here. And there is no noble gaseous elements at all in Mendeleev's periodic table. So idu oxide and hydride formula basis meliruva classification. All set. What else to be learnt in Mendeleev's periodic table? What are the merits of Mendeleev's periodic table? The biggest merit is he identified or he left spaces for undiscovered element. For example, boron was discovered. Right after boron, the space was empty. So he called it as eka-boron. ಅದನ್ನ eka-boron ಅಂತ ಹೇಳ್ತಾರೆ. Actually today that eka-boron is known as scandium. eka-boron ನ scandium ಅಂತ ಹೇಳಿ ಕರಿತೇವೆ. He identified aluminum, but he predicted the property of undiscovered element here. ಆಯ್ತಾ, he predicted the property of undiscovered element and he called that undiscovered element as eka-aluminium, and today we call it as gallium. Again, he predicted silicon. He knew silicon's property. He also predicted silicon idu next baruvantaha element, that is germanium, and he calls it as eka-silicon. Today that eka-silicon is known as germanium. But ಈ ಗ್ಯಾಲಿಯಂ ಪ್ರಾಪರ್ಟೀಸ್ಗಳು, ಸ್ಕ್ಯಾಂಡಿಯಂ ಪ್ರಾಪರ್ಟೀಸ್ಗಳು, ಗ್ಯಾಲಿಯಂ, ಸ್ಕ್ಯಾಂಡಿಯಂ, ಜರ್ಮೇನಿಯಂ ಪ್ರಾಪರ್ಟೀಸ್ಗಳು were already known, already predicted by our dearest Mendeleev. That is his work. Awesome ಅಲ್ಲ? ಯಾವುದಿಲ್ಲ? ಸ್ಕ್ಯಾಂಡಿಯಂ, gallium, and germanium.
ಈ 3 ಎಲಿಮೆಂಟ್ಸ್ಗಳು ವೇರ್ ಅನ್ಡಿಸ್ಕವರ್ಡ್ ಬಟ್ ಮೆಂಡಲೀವ್ ಪ್ರೆಡಿಕ್ಟೆಡ್ ದ ಪ್ರಾಪರ್ಟೀಸ್ ಆಫ್ ಆಲ್ ದಿಸ್ ಎಲಿಮೆಂಟ್ಸ್. ಕ್ಲಿಯರ್? ಮೆಂಡಲೀವ್ ಪಿರಿಯಾಡಿಕ್ ಟೇಬಲ್ ಇಸ್ ವೆರಿ ಇಂಪಾರ್ಟೆಂಟ್. ಬೇಸ್ಡ್ ಆನ್ ಆಕ್ಸೈಡ್ ಅಂಡ್ ಹೈಡ್ರೈಡ್ ಫಾರ್ಮುಲಾ ಕ್ಲಾಸಿಫಿಕೇಶನ್ ಹೇಗಾಯಿತು ಅದು ತುಂಬ ಇಂಪಾರ್ಟೆಂಟ್. ಮತ್ತು ಯಾವುದೆಲ್ಲ ಅನ್ಡಿಸ್ಕವರ್ಡ್ ಎಲಿಮೆಂಟ್ಸ್ಗಳಿದ್ವು ಅದನ್ನ ಹೇಗೆ ಮೆಂಡಲೀವ್ ಉಚ್ಚಾರಣೆ ಮಾಡಿದ್ದ, ಎಕಾ ಬೋರೋನ್, ಎಕಾ ಅಲ್ಯೂಮಿನಿಯಂ, ಎಕಾ ಸಿಲಿಕಾನ್ ಅಂತ ಹೇಳ್ಕೊಂಡು, that was clear. Let's see what is there in the slide. So while developing the periodic table, there were few instances where Mendeleev had to place an element with slightly greater atomic mass, slightly greater atomic masses before an element with slightly lower atomic mass. ಇದು ಯಾಕೆ ಬೇಕು ಅಂತ ಹೇಳಿದ್ರೆ ಇದು ಲಿಮಿಟೇಷನ್ ಅನ್ನೇ ನಾವು ಕ್ರೆಡಿಟ್ ಕೊಡ್ತೀವಿ ಮೆಂಡಲೀವ್ಗೆ. ಸ್ಲೈಟ್ಲಿ ಗ್ರೇಟರ್ ಅಟಾಮಿಕ್ ಮಾಸಸ್ ಅನ್ನ ಲೋವರ್ ಅಟಾಮಿಕ್ ಅವನು ಇನ್ಕ್ರೀಸಿಂಗ್ ಅಂತ ಹೇಳಿ ಬರೆದ ಜಾಗದಲ್ಲಿ ಆಲ್ಟರ್ ಮಾಡ್ತಾನೆ ಅಲ್ಲೇ ಕೂಡ. ಓಕೆ, ದ ಸೀಕ್ವೆನ್ಸ್ ವಾಸ್ ಇನ್ವರ್ಟೆಡ್ ಸೊ ದಟ್ ಎಲಿಮೆಂಟ್ಸ್ ವಿತ್ ಸಿಮಿಲರ್ ಪ್ರಾಪರ್ಟೀಸ್ ಗ್ರೂಪ್ ಟುಗೆದರ್. ಸೊ ಇಲ್ಲಿ ಮೆಂಡಲೀವ್ ಡಿಡ್ ನಾಟ್ ಗಿವ್ ಇಂಪಾರ್ಟೆನ್ಸ್ ಟು ಅಟಾಮಿಕ್ ಮಾಸ್, ಆಕ್ಚುಲಿ he gave importance to the chemical properties. That was a good indication alva. Like any other scientist, he did not say that illa idille irbeku. No, he inverted it. What did Newland did? Newland ulta hodru parvagilla alli tagondogi ಎರಡು ಎಲಿಮೆಂಟ್ಸ್ ನ ಅನ್ಲೈಕ್ ಜಾಗದಲ್ಲಿ ಲೈಕ್ ಇಟ್ಟ, ಲೈಕ್ ಜಾಗದಲ್ಲಿ ಅನ್ಲೈಕ್ ಇಟ್ಟ, ರೈಟ್? ಬಟ್ ಇಲ್ಲಿ ಹತ್ರ ಮಾಡಲಿಲ್ಲ. The sequence was inverted by Mendeleev with respect to cobalt and nickel. ಕೋಬಾಲ್ಟ್ ಅಂತ ಹೇಳುವಂಥದ್ದು ಫಸ್ಟ್ ಬರುತ್ತೆ, ಬಿಕಾಸ್ 58.9 ಇತ್ತು, ಅದು ಫಸ್ಟ್ ಬರುತ್ತೆ. ದ್ಯಾನ್ ನಿಕ್ಕಲ್ ಹ್ಯಾಡ್ 58.7, 0.9 ಫಸ್ಟಿಗೆ ಬರುತ್ತೆ, 0.7 ಆಮೇಲೆ ಬರುತ್ತೆ, ಉಲ್ಟಾ ಬರಬೇಕಿತ್ತು. ಈ ಥರ ಬರೀತಾನೆ ಬಿಕಾಸ್ ಹಿ ಗೇವ್ ಇಂಪಾರ್ಟೆನ್ಸ್ ಟು ಕೆಮಿಕಲ್ ಪ್ರಾಪರ್ಟೀಸ್. ಆಯಿತಾ? ಅಚೀವ್ಮೆಂಟ್ಸ್ ನೋಡೋಣ. ಒಂದು ಆಲ್ರೆಡಿ ಹೇಳಿದೆ, ಲೆಫ್ಟ್ ಸಮ್ ಗ್ಯಾಪ್ ಇನ್ ಇಸ್ ಪಿರಿಯಾಡಿಕ್ ಟೇಬಲ್ ಇನ್ಸ್ಟೆಡ್ ಆಫ್ ಲುಕಿಂಗ್ ಅಪಾನ್ ದೀಸ್ ಗ್ಯಾಪ್ ಆಸ್ ಡಿಫೆಕ್ಟ್. ಅದು ನನ್ನ ಡಿಫೆಕ್ಟ್ ಅಂತ ಹೇಳಿ ನೋಡಲಿಲ್ಲ. Mendeleev boldly predicted the existence of some element that had not been discovered at that time. Prediction ಮಾಡ್ದ, ಇದು ಡಿಫೆಕ್ಟ್ ಅಲ್ಲ, ಇಲ್ಲಿ ಗ್ಯಾಪ್ ಇದೆ ಬಿಕಾಸ್ there are more elements going to be discovered in the future. Arrogancy of Newland ಅನ್ನ ಇವನು ಅಡ್ವಾಂಟೇಜ್ ಆಗಿ ತಗೊಂಡ Mendeleev. Next, second point, Mendeleev named them by prefixing the Sanskrit numeral eka. eka ಅಂತ ಹೇಳಿದ್ರೆ one, the next one to the silicon, the next one to the boron, the next one to the aluminum. ನಾನು ಇವಾಗ ಆಲ್ರೆಡಿ ಹೇಳಿದೆ ಅಲ್ವಾ, ಎಕಾ ಸಿಲಿಕಾನ್, ಗ್ಯಾಲಿಯಮ್ ಮತ್ತು ಎಕಾ ಅಲ್ಯೂಮಿನಿಯಂ ಅಂತ ಹೇಳುವಂಥದ್ದು. ದ್ಯಾಟ್ ಒನ್. ಪ್ರಾಪರ್ಟೀಸ್ ಆಫ್ ಎಕಾ ಅಲ್ಯೂಮಿನಿಯಂ ಪ್ರೆಡಿಕ್ಟೆಡ್ ಬೈ ಮೆಂಡಲೀವ್ ವೆರ್ ಎಕ್ಸಾಕ್ಟ್ಲಿ ಸಿಮಿಲರ್ ವೆನ್ ಗ್ಯಾಲಿಯಮ್ ವಾಸ್ ಡಿಸ್ಕವರ್ಡ್. ಮೆಂಡಲೀವ್ ಹೇಳ್ತಾನೆ ಎಕಾ ಅಲ್ಯೂಮಿನಿಯಂ ಅಂತ ಹೇಳುವಂತಹ ಯಾವುದೋ ಒಂದು ಎಲಿಮೆಂಟ್, ಅಲ್ಯೂಮಿನಿಯಂ ನಂತರ ಬರುವಂತಹ ಎಲಿಮೆಂಟ್ಗಳದ್ದು ಈ ಆಕ್ಸೈಡ್ ಫಾರ್ಮುಲಾ ಹೇಗಿರುತ್ತೆ ಅಂತ ಹೇಳಿದ್ರೆ ಮೆಂಡಲೀವ್ ಪ್ರೆಡಿಕ್ಟ್ ಮಾಡ್ತಾನೆ. ಇ ಅಂತ ಹೇಳುವಂಥದ್ದು ಆ ಎಲಿಮೆಂಟ್ ಆಗಿರುತ್ತೆ, ಎಕಾ ಇ ತಗೊಳ್ತಾನೆ, ಆಕ್ಸೈಡ್ ಬಂದು E2O3 ಆಗಿರುತ್ತೆ ಅಂತ ಹೇಳಿ. ಗ್ಯಾಲಿಯಂ ಕೂಡ Ga2O3 ಅನ್ನು ತೋರಿಸುತ್ತೆ, ಸೇಮ್ ಪ್ರಾಪರ್ಟಿ, ಆಕ್ಸೈಡ್ ಫಾರ್ಮುಲಾ. ಕ್ಲೋರೈಡ್ ಬಂದು ಎಕಾ ಕ್ಲೋರೈಡ್ ECl3 ಆಗಿರುತ್ತೆ ಅಂತ ಹೇಳಿರ್ತಾನೆ ಆ ಎಕಾ ಅಲ್ಯೂಮಿನಿಯಂ. ಗ್ಯಾಲಿಯಂ ಕ್ಲೋರಿನ್ ಜೊತೆ ಕಂಬೈನ್ ಆಗಬೇಕಾದ್ರೂ ಕೂಡ ಒಂದು ಗ್ಯಾಲಿಯಂ 3 ಕ್ಲೋರಿನ್ ಜೊತೆ ಕಂಬೈನ್ ಆಗುತ್ತೆ. ಸೊ ಏನು ಪ್ರಾಪರ್ಟೀಸ್ ಪ್ರೆಡಿಕ್ಟ್ ಮಾಡಿರ್ತಾರೋ ಸೇಮ್ ವೇ ಮೆಂಡಲೀವ್ ಕೂಡ. ಈವನ್ ಅಟಾಮಿಕ್ ನಂಬರ್ ನೋಡಿ ಮಕ್ಕಳೇ, ಮೆಂಡಲೀವ್ ಕ್ಯಾಲ್ಕುಲೇಟ್ ಮಾಡಿರೋದು 68, ಆಯಿತಾ? ಆ್ಯಕ್ಚುಲಿ ಬಂದು 69.7, ಅಂದರೆ ಡಿಫ್ರೆನ್ಸ್ ಏನು ಜಾಸ್ತಿ ಇಲ್ಲ ಅಲ್ವಾ, ರೈಟ್? ನೆಕ್ಸ್ಟ್, ನೋಬೆಲ್ ಗ್ಯಾಸಸ್ ಲೈಕ್ ಹೀಲಿಯಂ, ನಿಯಾನ್ ಆ್ಯಂಡ್ ಆರ್ಗಾನ್. ಈ ನೋಬೆಲ್ ಗ್ಯಾಸಸ್ ಯಾವುದೆಲ್ಲ? ನಿಯಾನ್, ಹೀಲಿಯಂ, ಆರ್ಗಾನ್ ಡಿಸ್ಕವರ್ ಆದಾಗ ವೆರಿ ಲೇಟಾಗಿ ಡಿಸ್ಕವರ್ ಆಯಿತು, ಬಿಕಾಸ್ ಅವುಗಳದ್ದು ಕಾನ್ಸಂಟ್ರೇಷನ್ ತುಂಬ ಕಡಿಮೆ, ತುಂಬ ಅನ್ರಿಯಾಕ್ಟಿವ್, ಅವುಗಳು ಯಾವುದ್ರ ಜೊತೆಗೂ ರಿಯಾಕ್ಟ್ ಆಗ್ತಾನೆ ಇರಲಿಲ್ಲ. ರಿಯಾಕ್ಟ್ ಆಗಲಿಲ್ಲನೇ ಕಂಪೌಂಡ್ ಇಲ್ಲನೇ ಪತ್ತೆ ಹಚ್ಚೋದು ತುಂಬ ಕಷ್ಟ, ಹೌದಾ? ಎಕ್ಸ್ಕ್ಯೂಸ್ ಮೀ. ಹಾಗಾಗಿ ಎಕ್ಸ್ಟ್ರೀಮ್ಲಿ ಲೋ ಕಾನ್ಸಂಟ್ರೇಷನ್ ಇರೋದ್ರಿಂದ ಲೇಟಾಗಿ ಡಿಸ್ಕವರ್ ಆಯಿತು. ಆದರೂ ಪರವಾಗಿಲ್ಲ, ಅವುಗಳನ್ನ ಎಕ್ಸಿಸ್ಟಿಂಗ್ ಎಲಿಮೆಂಟ್ಗಳ ಕ್ಲಾಸಿಫಿಕೇಷನಿಗೆ ಏನೂ ತೊಂದರೆ ಆಗ್ದಂಗೆ ಸಪ್ರೇಟಾಗಿ ಕ್ಲಾಸಿಫೈ ಮಾಡಲಿಕ್ಕೆ ಜಾಗ ಇತ್ತು ಮೆಂಡಲೀವ್ ಪಿರಿಯಾಡಿಕ್ ಟೇಬಲ್ನಲ್ಲಿ. ದೇ ಕುಡ್ ಪ್ಲೇಸ್ in a new group. All these newly discovered elements were placed in a new group without disturbing the existing groups and existing rows and columns and what not. So that was also a credit. ಅಂದರೆ ಏನೇ ಫ್ಯೂಚರ್ನಲ್ಲಿ ಡಿಸ್ಕವರ್ ಆದರೂ ಕೂಡ ಮೆಂಡಲೀವ್ದು ಪಿರಿಯಾಡಿಕ್ ಟೇಬಲ್ಗೆ ಅದು ಅಡಾಪ್ಟ್ ಮಾಡುವಂತಹ ಕೆಪಾಸಿಟಿ ಇತ್ತು ಅಂತ ಹೇಳೋದನ್ನ ಹೇಳ್ಕೊಡ್ತದೆ, ರೈಟ್? ನೆಕ್ಸ್ಟ್, ನೋ ಫಿಕ್ಸ್ಡ್ ಪೊಸಿಷನ್. ಇಲ್ಲಿಗೆ ಲಿಮಿಟೇಷನ್ಸ್ ಮಾತಾಡೋಣ.
ಲಿಮಿಟೇಷನ್ಸ್ ಅಂತ ಹೇಳಿದ್ರೆ ಏನು? ಅಡಚಣೆಗಳು. ಹೈಡ್ರೋಜನ್ಗೆ ಫಿಕ್ಸ್ ಪೊಸಿಷನ್ ಇರಲಿಲ್ಲ. ಹೈಡ್ರೋಜನ್ ವಾಸ್ ಬಿಹೇವಿಂಗ್ ಲೈಕ್ ಗ್ರೂಪ್ 7 ಆಸ್ ವೆಲ್ as ಗ್ರೂಪ್ 1. ಸೊ ನೋ ಫಿಕ್ಸ್ ಪೊಸಿಷನ್ ಫಾರ್ ಹೈಡ್ರೋಜನ್, ಅದು ಒಂದಾಗಿತ್ತು. ಯಾಕೆ ಫಿಕ್ಸ್ ಪೊಸಿಷನ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಇಲ್ಲಿ? ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಆಫ್ ಹೈಡ್ರೋಜನ್ ಆಯ್ತಾ ರಿಸೆಂಬಲ್ಸ್ ದಟ್ ಆಫ್ ಆಲ್ಕಲಿ ಮೆಟಲ್. ಯಾಕೆಂದ್ರೆ ಆಲ್ಕಲಿ ಮೆಟಲ್ನಲ್ಲೂ ಒಂದು ಎಲೆಕ್ಟ್ರಾನ್, ಹೈಡ್ರೋಜನಲ್ಲೂ ಒಂದು ಎಲೆಕ್ಟ್ರಾನ್ ಕೊನೆ ಶೆಲ್ನಲ್ಲಿ. ಲೈಕ್ ಆಲ್ಕಲಿ ಮೆಟಲ್, ಹೈಡ್ರೋಜನ್ ಕೂಡ ಕಂಬೈನ್ ಮಾಡುತ್ತೆ ಹ್ಯಾಲೋಜನ್ ಜೊತೆ, ಆಕ್ಸಿಜನ್ ಜೊತೆ, ಮತ್ತೆ ಸಲ್ಫರ್ ಜೊತೆ ಟು ಫಾರ್ಮ್ ಕಂಪೌಂಡ್ಸ್. ಇಲ್ಲಿ ನೋಡಿ ಹೈಡ್ರೋಜನ್ ನೋಡಿ, ಆಲ್ಕಲಿ ಮೆಟಲ್ ಸೋಡಿಯಂ ಎಕ್ಸಾಂಪಲ್ ತಗೊಂಡ್ರು. ಹೇಗೆ ಸೋಡಿಯಂ ಕ್ಲೋರಿನ್ ಜೊತೆ ಕಂಬೈನ್ ಆಗಿ ಸೋಡಿಯಂ ಕ್ಲೋರೈಡ್ ಕೊಡುತ್ತೋ, ಹೈಡ್ರೋಜನ್ ಸೋಡಿಯಂನೇ ಫಾಲೋ ಮಾಡುತ್ತೆ, ಹೈಡ್ರೋಜನ್ ಕ್ಲೋರೈಡ್ ಕೊಡುತ್ತೆ. ಹೇಗೆ ಸೋಡಿಯಂ ಆಕ್ಸೈಡ್ ಫಾರ್ಮ್ ಮಾಡುತ್ತೋ, ಹೈಡ್ರೋಜನ್ ಆಕ್ಸೈಡ್ ನಾವು ಕುಡಿತೀವಲ್ಲ ವಾಟರ್, ಅದನ್ನ ಫಾರ್ಮ್ ಮಾಡುತ್ತೆ. ಹೇಗೆ ಸೋಡಿಯಂ ಸಲ್ಫೈಡ್ ಜೊತೆ ಕಂಬೈನ್ ಮಾಡುತ್ತೋ, ಹೈಡ್ರೋಜನ್ ಕೂಡ ಸಲ್ಫೈಡ್ ಜೊತೆ ಕಂಬೈನ್ ಮಾಡುತ್ತೆ. ಹೈಡ್ರೋಜನ್ ಇಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಸೇಮ್ ಟು ಸೇಮ್ ಆಲ್ಕಲಿ ಮೆಟಲ್ಸ್ ತರ ತೋರಿಸುತ್ತೆ. ಹೈಡ್ರೋಜನ್ ಹೇಗೆ ಆಲ್ಕಲಿ ಮೆಟಲ್ ಕ್ಲೋರೈಡ್ ಸಲ್ಫರ್ ಆಕ್ಸಿಜನ್ ಜೊತೆ ಬಿಹೇವ್ ಮಾಡುತ್ತೆ, ಸೇಮ್ ವೇನಲ್ಲಿ ಕ್ಲೋರಿನ್ ಆಕ್ಸಿಜನ್ ಸಲ್ಫರ್ ಜೊತೆ ಬಿಹೇವ್ ಮಾಡುತ್ತೆ. ಅರ್ಥ ಮಾಡ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಕನೆಕ್ಷನ್ಸ್ ಅಂತ ಹೇಳಿ. ಸೊ ನಾವು ಅನ್ಕೊಳ್ಬೇಕು, ಅರೆ ಹೈಡ್ರೋಜನ್ ಇಸ್ ಆಲ್ಸೋ ಲೈಕ್ ಆಲ್ಕಲಿ ಮೆಟಲ್ಸ್ ಅಂತ ಹೇಳಿ. ಬಟ್ ನೋ, hydrogen is different than alkali metals, because alkali metals are solids, they are metals. Hydrogen is a non-metal, and it is placed in first group just because it has only one electron, proton. ಅಂದ್ರೆ atomic number is 1, only one proton ಇದೆ ಅಲ್ವಾ, ಅದಕ್ಕೋಸ್ಕರ it is placed in first group of the periodic table. All set, let's come back to this. Okay, ಸೊ ಅನ್ಕೊಳ್ಬೇಕು, ಈ ಎಕ್ಸಾಂಪಲ್ ನಲ್ಲಿ ಕೊಟ್ಟಿರೋ ತರ ಬಿಹೇವ್ ಮಾಡ್ಬೇಕಾದ್ರೆ ಅಯ್ಯೋಯ್ಯೋ ಹೈಡ್ರೋಜನ್ ಇಸ್ ಆಲ್ಕಲಿನ್ ಅಂತೇಳಿ. ಬಟ್ ಆನ್ ದಿ ಅದರ್ ಹ್ಯಾಂಡ್, ಜಸ್ಟ್ ಲೈಕ್ ಹ್ಯಾಲೋಜನ್, ಹೈಡ್ರೋಜನ್ ಆಲ್ಸೋ ಎಕ್ಸಿಸ್ಟ್ ಇನ್ ಡೈಅಟಾಮಿಕ್ ಫಾರ್ಮ್. ಹ್ಯಾಲೋಜನ್ ನೋಡಿ ಫ್ಲೂರಿನ್ F2 ತರ, ಕ್ಲೋರಿನ್ Cl2 ತರ, ಬ್ರೋಮಿನ್ Br2 ತರ ಹೇಗೆ ಎಕ್ಸಿಸ್ಟ್ ಮಾಡುತ್ತೋ, ಹೈಡ್ರೋಜನ್ ಆಲ್ಸೋ ಎಕ್ಸಿಸ್ಟ್ ಇನ್ ಡೈಅಟಾಮಿಕ್ ಫಾರ್ಮ್ ಲೈಕ್ H2 1 point. Okay, hydrogen also exists in diatomic molecule and combines with metals and non-metals to form covalent compound. ಅಂದ್ರೆ ಹೈಡ್ರೋಜನ್ಗಳು ಈ ಆಲ್ಕಲಿ ಮೆಟಲ್ಸ್ ನೋಡಿ, ಒಂದು ಎಕ್ಸಾಂಪಲ್ ತಗೊಳ್ತೀನಿ, ಹ್ಯಾಲೋಜನ್ ಕ್ಲೋರಿನ್ ತಗೊಳ್ತೀನಿ. ಕ್ಲೋರಿನ್ ಸೋಡಿಯಂ ಜೊತೆ ಕಂಬೈನ್ ಮಾಡುತ್ತೆ, ಸೋಡಿಯಂ ಕ್ಲೋರೈಡ್ ಆಗುತ್ತೆ. ಅದೇ ತರ ಹೈಡ್ರೋಜನ್ ಕೂಡ ಸೋಡಿಯಂ ಜೊತೆ ಕಂಬೈನ್ ಮಾಡುತ್ತೆ. ಆಯ್ತಾ? ಸೊ ಇಲ್ಲಿ ನೀವು ಫೋಕಸ್ ಮಾಡಬೇಕಾಗಿರೋದು ಕ್ಲೋರಿನಿಗೆ. ಜಸ್ಟ್ ಲೈಕ್ ಕ್ಲೋರಿನ್ ಕಂಬೈನ್ಸ್ ವಿತ್ ಅ ಮೆಟಲ್, ಹೈಡ್ರೋಜನ್ ಇಸ್ ಆಲ್ಸೋ ಕಂಬೈನಿಂಗ್ ವಿತ್ ಅ ಮೆಟಲ್. ಕಾಣ್ತಾ ಇದೆ ಅಲ್ವಾ? ಎಸ್. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಜಸ್ಟ್ ಲೈಕ್ ಕ್ಲೋರಿನ್ ಇಸ್ ಕಂಬೈನಿಂಗ್ ವಿತ್ ಕಾರ್ಬನ್, ಹೈಡ್ರೋಜನ್ ಆಲ್ಸೋ ಕಂಬೈನ್ಸ್ ವಿತ್ ಕಾರ್ಬನ್. ಇಲ್ಲಿ ಹೇಗೆ ಈ ಹ್ಯಾಲೋಜನ್ಸ್ಗಳು ಮೆಟಲ್ಸ್ ಜೊತೆನೂ ಕಂಬೈಂಡ್ ಆಗುತ್ತೆ, ನಾನ್ ಮೆಟಲ್ಸ್ ಜೊತೆನೂ ಕಂಬೈಂಡ್ ಆಗುತ್ತೋ, ಹೇಗೆ ಹ್ಯಾಲೋಜನ್ ಸಚ್ ಆಸ್ ಕ್ಲೋರಿನ್ ಒನ್ ಎಕ್ಸಾಂಪಲ್ ಮೆಟಲ್ ಜೊತೆನೂ ಕಂಬೈನ್ ಆಗುತ್ತೋ, ಹೈಡ್ರೋಜನ್ ಕೂಡ ಮೆಟಲ್ ಜೊತೆ ಕಂಬೈನ್ ಆಗುತ್ತೆ. ಹೇಗೆ ಹ್ಯಾಲೋಜನ್ ನಾನ್ ಮೆಟಲ್ ಒನ್ ಎಕ್ಸಾಂಪಲ್ ಕಾರ್ಬನ್ ಹ್ಯಾವ್ ಟೇಕನ್ ಕಂಬೈಂಡ್ ಆಗುತ್ತೋ, ಹೈಡ್ರೋಜನ್ ಕೂಡ ಹಾಗೆ ಕಂಬೈಂಡ್ ಆಗುತ್ತೆ. ಸೊ ಇಟ್ ಬಿಹೇವ್ಸ್ ಲೈಕ್ ಹ್ಯಾಲೋಜನ್ ಆಲ್ಸೋ. ವೈ ಡೋಂಟ್ ಯು ಪ್ಲೇಸ್ ಇನ್ ಹ್ಯಾಲೋಜನ್ ಗ್ರೂಪ್ ಮೆಂಡಲೀವ್ ಅಂತ ಹೇಳಿ ಎಲ್ಲರೂ ಮೆಂಡಲೀವ್ನ ಕೇಳ್ತಾರೆ. ಮೆಂಡಲ್ ಲೈಕ್ ಶಾಂತ್ ಶಾಂತ್ ಶಾಂತ್, ಶಾಂತಿ ಇರಲಿ ಶಾಂತಿ ಇರಲಿ, ಕಿರ್ಚಾಡಬೇಡಿ. ಉತ್ತರ ಇದೆ, ಕಂಡಿಡಿತಾರೆ. ಫ್ಯೂಚರ್ನ ಸೈಂಟಿಸ್ಟ್ ಏನು ಸುಮ್ಮನೆ ಕುತ್ಕೊಂಡಿರಲ್ಲ, ದೇ ಆರ್ ವೆರಿ ಬ್ರಿಲಿಯಂಟ್. ಅವ್ರು ಕಂಡಿಡಿತಾರೆ. ಆಯ್ತಪ್ಪ ಏನು ಮಾಡ್ತಾರೋ ಮಾಡಲಿ ಅಂತ ಹೇಳಿ ನೆಕ್ಸ್ಟ್ ಲಿಮಿಟೇಷನಿಗೆ ಹೋಗ್ತಾರೆ ಜನಗಳು. ಮೆಂಡಲೀವ್ ಐಸೋಟೋಪಿಗೆ ನೀನು ಡಿಫ್ರೆಂಟ್ ಪ್ಲೇಸ್ ಕೊಡ್ತೀಯ, ಹಾಗಾದರೆ ನಿನ್ನ ಪಿರಿಯಾಡಿಕ್ ಟೇಬಲ್ ಇಷ್ಟಿದೆ, ನಿನ್ನ ಐಸೋಟೋಪಿಗೂ ಕೂಡ ಡಿಫ್ರೆಂಟ್ ಪ್ಲೇಸ್ ಕೊಡಿದ್ರೆ ನಿನ್ನ ಪಿರಿಯಾಡಿಕ್ ಟೇಬಲ್ ಇಷ್ಟಾಗಬೇಕು ಅಲ್ವಾ? ಹೇಗೆ ಹೇಳ್ತೀನಿ ನೋಡಿ. ಐಸೋಟೋಪ್ ಆಫ್ ಆಲ್ ಎಲಿಮೆಂಟ್ಸ್ ಪೋಸ್ಟ್ ಅ ಚಾಲೆಂಜ್ ಟು ಮೆಂಡಲಿಯಸ್ ಪಿರಿಯಾಡಿಕ್ ಟೇಬಲ್. ಹೇಗಪ್ಪ ಚಾಲೆಂಜ್ ಆಯಿತು ಅಂತ ಹೇಳಿ ನೋಡೋಣ. ಈಗ ಐಸೋಟೋಪ್ ಅಂತ ಹೇಳಿದ್ರೆ ಏನು? ಐಸೋಟೋಪ್ನಲ್ಲಿ ಹೈಡ್ರೋಜನ್ ಅಂತ ಹೇಳುವಂತಹ, ಹೈಡ್ರೋಜನ್ಗೆ ಟ್ವಿನ್ಸ್ ಇರುತ್ತೆ. ಯಾವುದದು? ಹೈಡ್ರೋಜನ್ಗೆ 2 ಅಟಾಮಿಕ್ ಮಾಸ್ ಇದೆ, ಹೈಡ್ರೋಜನ್ಗೆ 3 ಅಟಾಮಿಕ್ ಮಾಸ್ ಇದೆ. ಇದನ್ನ ಪರ್ಟಿಕ್ಯುಲರ್ ಆಗಿ ಡ್ಯೂಟೀರಿಯಂ ಅಂತ ಹೇಳಿ ಕರಿತೀವಿ. ಡ್ಯೂಟೀರಿಯಂ
ಜಾಸ್ತಿ ಹೇಳಿ ನಿಮಗೆ ಕನ್ಫ್ಯೂಷನ್ ಮಾಡಲ್ಲ. ಹೈಡ್ರೋಜನ್ ಎಲಿಮೆಂಟ್ ಹ್ಯಾಸ್ 0 ನ್ಯೂಟ್ರಾನ್, 1 ಪ್ರೋಟಾನ್. Has 1 proton, 1 neutron. Few atom has 1 proton, 2 neutron. ಎಲ್ಲ ಎಲಿಮೆಂಟ್ಗಳು ಸೇಮ್ ಎಲಿಮೆಂಟ್ ಸೇಮ್, ಮಾಸ್ ಸೇಮಾ, ಮಾಸ್ ಡಿಫರೆಂಟ್. ಇವನು ಅರೇಂಜ್ ಮಾಡಿದ ಪಿರಿಯಾಡಿಕ್ ಟೇಬಲ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಮಾಸ್ ಅಲ್ಲಿ ಅಲ್ವಾ? ಹಾಗಾದ್ರೆ ಹೈಡ್ರೋಜನ್ ಸ್ಲಾಟ್ ಯಾವ್ದು ಕೊಡ್ತೀಯ ನೀನು ಇವಾಗ? ಹೈಡ್ರೋಜನ್ ಜೊತೆಗೆ ನಾನು ಹೈಡ್ರೋಜನ್ ಇಲ್ಲಿ ಬರೀತೀಯ, ಎಲ್ಲಿ ಬರೀತೀಯ ನೀನು ಡ್ಯೂಟೀರಿಯಮ್ ಅನ್ನ, ಎಲ್ಲಿ ಬರೀತೀಯ ನೀನು ಟ್ರೀಶಿಯಮ್ ಅನ್ನ, ಆಯ್ತಾ? ವೇರ್ ವಿಲ್ ಯು ರೈಟ್ ಐಸೋಟೋಪ್? ಐಸೋಟೋಪ್ ಅಂತ ಹೇಳೋದು ಸೇಮ್ ಎಲಿಮೆಂಟ್ಗಳೇ ಬಟ್ ಡಿಫ್ರೆಂಟ್ ಮಾಸ್ ಇರುತ್ತೆ. ನೀನು ಆ ಒಂದು ಎಲಿಮೆಂಟಿಗೆ ಒಂದೇ ಸ್ಲಾಟ್ ಕೊಡ್ತೀಯ, ಬಟ್ ಆ ಒಂದು ಎಲಿಮೆಂಟ್ಗಳಿಗೆ ಬೇರೆ 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 ಮಾಸ್ ಇದೆ. ಹಾಗಾದ್ರೆ ಆ ಎಲಿಮೆಂಟ್ಸ್ಗಳನ್ನ ಎಲ್ಲಿ ಇಡ್ತೀಯ ಮೆಂಡಲೀವ್ ಅಂತ ಹೇಳಿ ಕೇಳ್ತಾರೆ ಜನಗಳು. ಮೆಂಡಲೀವ್ ಆಗ ಗಾಪ್ ಚುಪ್, ಗೊತ್ತೇ ಇಲ್ಲ, ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಪಾಪ ಮೆಂಡಲಿಗೆ ಬೇಜಾರಾಗ್ಬಿಡುತ್ತೆ. ಛೇ ಹೌದಲ್ಲ, ಬಹಳ ಬೇಜಾರಾಗ್ಬಿಡ್ತಾನೆ ಮೆಂಡಲೀವ್. ಏನು ಮಾಡೋದು ಇವಾಗ? ಮೆಂಡಲೀವ್ ಸ್ಟಾರ್ಟ್ ಮಾಡ್ತಾನೆ ವರ್ಕ್ ಮಾಡ್ಲಿಕ್ಕೆ, ಸುಮ್ಮನೆ ಕೂತ್ಕೊಳ್ಳಲ್ಲ. ಬಟ್ ಸಿಗಲ್ಲ ಆನ್ಸರ್, ಮೆಂಡಲೀವ್ ಸಿಗಲ್ಲ. ಅದು ಆನ್ಸರ್ ಹೇಳ್ಕೊಡ್ದು ಯಾರು? ಹೆನ್ರಿ ಮೊಸೆಲಿ. ಆ ಪಾಯಿಂಟಿಗೆ ಆಮೇಲೆ ಬರ್ತೇನೆ. Another problem was that atomic mass did not increase in regular manner in going from one element to another. ಈ ಅಟಾಮಿಕ್ ಮಾಸ್ ಒಂದರಿಂದ ನೆಕ್ಸ್ಟಿಗೆ ಹೋಗ್ಬೇಕಂದ್ರೆ ಎರ್ರಾ ಬಿರಿ ಮಕ್ಕಳೇ, ಇದಕ್ಕೂ ಸಂಬಂಧನೇ ಇಲ್ಲ. ಅಟಾಮಿಕ್ ಮಾಸ್ ಮೇಲೆ ತಾನೇ ಇವ್ರು ಬೇರೆ ಬೇರೆ ಎಲಿಮೆಂಟ್ಸ್ಗಳನ್ನ ಪ್ರೆಡಿಕ್ಟ್ ಮಾಡ್ತಿದ್ದು. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಅದೇ ಪಿರಿಯಾಡಿಕ್ ಟೇಬಲ್ ತೆಗ್ಬಿಟ್ಟು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ತುಂಬ ಇಂಪಾರ್ಟೆಂಟ್, ತುಂಬ ಕಡಿಮೆ ಜನ ಮಕ್ಕಳು ಅರ್ಥ ಮಾಡ್ಕೋತಾರೆ ಈ ಪಾಯಿಂಟನ್ನು. ಇಲ್ಲಿ ನೋಡಿ, ನಿಮಗೆ ಈಸಿ ಇರುವಂತಹ ಒಂದು ಪಾಯಿಂಟ್ ಹೇಳ್ಕೊಡ್ತೀನಿ. ಆಕ್ಸಿಜನ್ ಆದಮೇಲೆ ಫ್ಲೂರಿನ್ ಬರುತ್ತೆ ಮಕ್ಕಳೇ. ನಮಗೆ ಗೊತ್ತಿದೆ ಆಕ್ಸಿಜನ್ಗೆ ಅಟಾಮಿಕ್ ನಂಬರ್ 8, ಫ್ಲೂರಿನಿಗೆ 9, 8 ಆದಮೇಲೆ 9 ಬರಬೇಕು ಅಂತ ನಮಗೆ ಇವಾಗ ಗೊತ್ತಿದೆ. ಬಟ್ ಅವತ್ತು ಗೊತ್ತಿರಲಿಲ್ವೇ? ಅವತ್ತವ್ರು ಯಾವುದ್ರ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡ್ತಿದ್ರು? ಮಾಸ್ ಮೇಲೆ. ಅವತ್ತು ಮೆಂಡಲೀವ್ ಹೇಳ್ದ ಆಕ್ಸಿಜನ್ಗೆ 15.99 ಅಟಾಮಿಕ್ ಮಾಸ್ ಇದೆ, ಫ್ಲೂರಿನಿಗೆ 18.99 ಅಟಾಮಿಕ್ ಮಾಸ್ ಇದೆ ಅಂತ ಹೇಳ್ದ. ಯಾರು? ಮೆಂಡಲೀವ್. ಮಕ್ಕಳೇ 15.9 16 ಇಟ್ಕೊಳ್ಳಿ, 18.9 19 ಇಟ್ಕೊಳ್ಳಿ. 16ಗೂ 19ಗೂ ನಡುವೆ ಡಿಫ್ರೆನ್ಸ್ ಇಲ್ವಾ? ಅಂದ್ರೆ ಆ ಗ್ಯಾಪ್ ಅಲ್ಲಿ ಬೇರೆ ಯಾವ್ದಾದ್ರು ಎಲಿಮೆಂಟ್ಗಳು ಹ್ಯಾವಿಂಗ್ ಅಟಾಮಿಕ್ ಮಾಸ್ 17 ಬರ್ಬೋದು, ಹ್ಯಾವಿಂಗ್ ಅಟಾಮಿಕ್ ಮಾಸ್ 18 ಬರ್ಬೋದು, ಹ್ಯಾವಿಂಗ್ ಅಟಾಮಿಕ್ ಮಾಸ್ 18.5 ಬರ್ಬೋದು, 17.5 ಬರ್ಬೋದು, 17.1 ಬರ್ಬೋದು, 17.2 ಬರ್ಬೋದು, 17.23 ಬರ್ಬೋದು. ಎಷ್ಟು ಪ್ರೆಡಿಕ್ಷನ್ ಸಾಧ್ಯ ಆಗುತ್ತೆ ಅಲ್ವಾ? ಇಟ್ ಬಿಕೇಮ್ ಸೋ ಅನ್ಸರ್ಟನ್. ಯಾವಾಗ ಅಟಾಮಿಕ್ ಮಾಸ್ಗಳು ವೇರಿಯೇಷನ್ಸ್, ಅವುಗಳ ಇನ್ಕ್ರೀಸಿಂಗ್ ಟ್ರೆಂಡ್ ತುಂಬ ಇರ್ರೆಗ್ಯುಲರ್ ಆಗಿತ್ತು, ಪ್ರೆಡಿಕ್ಷನ್ ಈಗ ನೆಕ್ಸ್ಟ್ ಎಲಿಮೆಂಟ್ ಬಂದಾಗ ಸೇ ದಟ್ ಒಂದು ಎಕ್ಸ್ ಎಲಿಮೆಂಟ್ ಬರುತ್ತೆ ಅನ್ಕೋತೀನಿ, ಆದ್ರೆ ಅಟಾಮಿಕ್ ಮಾಸ್ ಹೇಗಿರ್ಬೋದು ಅಂತ ಹೇಳೋ ಪ್ರೆಡಿಕ್ಷನ್ ವಾಸ್ ಡಿಫಿಕಲ್ಟ್. ಮೆಂಡಲೀವ್ ಮಾಡಿದ್ದ ಯಾರ್ದು? ಗ್ಯಾಲಿಯಮ್ದು. ಮೆಂಡಲೀವ್ ಎಷ್ಟು ಮಾಡಿದ? 3 ಅಷ್ಟೇ ತಾನೆ, ಜಾಸ್ತಿ ಮಾಡೋಕ್ಕಾಗಲಿಲ್ಲಲ್ಲ. ದಟ್ ಇಸ್ ಬಿಕಾಸ್ ಡಿಫಿಕಲ್ಟ್ ಟಾಸ್ಕ್ ಆಗಿತ್ತದು. ಅದೇ ಪಾಯಿಂಟನ್ನು ನಾನು ನಿಮಗೆ ಹೇಳಕ್ ಹೊರಟಿದ್ದೀನಿ. ಈ ಪಿರಿಯಾಡಿಕ್ ಟೇಬಲ್ ಏನು ಬರೆದ್ರು ಮೆಂಡಲೀವ್, ದಟ್ ವಾಸ್ ಬೇಸ್ಡ್ ಆನ್ ಏನಾಗಿತ್ತು? whatever he has written, it was based on increase in a regular manner going from one element to the next element. Atomic mass anta heluvanthadu did not increase in a regular manner. ಆಗಿರಲಿಲ್ಲ, ರೆಗ್ಯುಲರ್ ಆಗಿ ಇನ್ಕ್ರೀಸ್ ಆಗಿರಲಿಲ್ಲ ಅದು. ಹಾಗಾಗಿ ಏನಾಯ್ತು? ನಾಟ್ ಪಾಸಿಬಲ್ ಟು ಪ್ರೆಡಿಕ್ಟ್ ಹೌ ಮೆನಿ ಎಲಿಮೆಂಟ್ಸ್ ಕುಡ್ ಬಿ ಡಿಸ್ಕವರ್ಡ್ ಬಿಟ್ವೀನ್ 2 ಎಲಿಮೆಂಟ್, especially when we consider the heavier elements. ಈಗ ನಾನು ಒಂದು ಎಕ್ಸಾಂಪಲ್ ಹೇಳಿದೆ ಅಲ್ವಾ, ಯಾವುದದು? ಆಕ್ಸಿಜನ್ಗೆ 16, ಫ್ಲೂರಿನಿಗೆ 19. ಇವುಗಳ ನಡುವೆ ಎಷ್ಟು ಪಾಸಿಬಿಲಿಟಿ ಇರುತ್ತೆ? ಬೇರೆ ಬೇರೆ ನಂಬರ್ಸ್ಗಳ ಪಾಸಿಬಿಲಿಟಿ ಇರುತ್ತೆ. ಸೊ ರೆಗ್ಯುಲರ್ ಆಗಿ ಇನ್ಕ್ರೀಸ್ ಆಗ್ತಿಲ್ಲ ಅಂತ ಹೇಳಿದ್ರೆ ಅವುಗಳ ನಡುವೆ ಎಷ್ಟು ಎಲಿಮೆಂಟ್ಸ್ಗಳು ಪ್ರೊಡ್ಯೂಸ್ ಆಗ್ಬೋದು ಅಂತ ಹೇಳುವಂತಹ ಕನ್ಫ್ಯೂಷನ್ ಯಾವಾಗಲೂ ಕೂಡ ವಾಸ್ ಅ ಚಾಲೆಂಜ್ ಫಾರ್ ಮೆಂಡಲೀವ್. And Mendeleev was like, ಹೌದಲ್ವಾ, ಕರೆಕ್ಟ್, ಎಲ್ಲ ಪಾಯಿಂಟ್ಸ್ ಕರೆಕ್ಟ್, ಐ ಹ್ಯಾವ್ ಟು ರೀಥಿಂಕ್ ಆ್ಯಂಡ್ ಹ್ಯಾವ್ ಟು ವರ್ಕ್. ಅಮ್ಮ ಬನ್ನಿ ಅಮ್ಮ, ಸ್ವಲ್ಪ ಕೆಲಸ ಇದೆ, ಕುತ್ಕೊಳ್ಳಿ ನನ್ನ ಜೊತೆ ಅಂತ ಹೇಳಿ ಮೆಂಡಲೀವ್ ಆ್ಯಂಡ್ ಹಿಸ್ ಮದರ್ ಅಂತ ಹೇಳಿದ್ರೆ ವಿತ್ ಮದರ್ಸ್ ಲವ್, ಮೆಂಡಲೀವ್ ಸ್ಟಾರ್ಟೆಡ್ ವರ್ಕಿಂಗ್ ಅಗೇನ್. ಬಟ್ ಹೀ ಕುಡ್ ನಾಟ್ ಗೆಟ್ ದಿ ಆನ್ಸರ್, ಆರ್ ಮೇ ಬಿ ಅವರ ಆನ್ಸರ್ಗೆ ಯಾರು ಕೂಡ ವೆಯ್ಟ್ ಮಾಡಲಿಲ್ವೋ,
ಸ್ಟೋರಿ ಗೊತ್ತಿಲ್ಲ, ಬಟ್ ಹೆನ್ರಿ ಮೊಸೇಲಿ ಕೇಮ್ ಅಪ್ ವಿತ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್. ಇವತ್ತು ನಾವು ಮಾಡರ್ನ್ ಪಿರಿಯಾಡಿಕ್ ಟೇಬಲ್ನ ನೋಡ್ತೀವಿ ಅಲ್ವಾ. Physical and chemical properties are periodic function of atomic number. ಇದೇ ಮಾಡರ್ನ್ ಪಿರಿಯಾಡಿಕ್ ಲಾ. ಇದು ಯಾರು ಕೊಟ್ರು? ಹೆನ್ರಿ ಮೊಸೇಲಿ. ಇದು ಎಕ್ಸ್ರೇ ಎಕ್ಸ್ಪೆರಿಮೆಂಟ್ಸ್ ರಿಲೇಟೆಡ್ ಟು ಫ್ಯೂ ಆಟಮ್ಸ್. ನಮಗೆ ಅದರಿಂದ ಗೊತ್ತಾಯಿತು ಇಟ್ಸ್ ಅಟಾಮಿಕ್ ನಂಬರ್ ಫಾರ್ ವಿಚ್ ಪೀಪಲ್ ಶುಡ್ ಗಿವ್ ಮೋರ್ ಇಂಪಾರ್ಟೆನ್ಸ್, ನಾಟ್ ಅಟಾಮಿಕ್ ಮಾಸ್ ಎನಿಮೋರ್ ಅಂತ ಹೇಳಿ ಮೊಸೇಲಿ, ಹೆನ್ರಿ ಮೊಸೇಲಿ ಅಂತ ಹೇಳುವಂತಹ ಸೈಂಟಿಸ್ಟಿಗೆ ಅದು ಗೊತ್ತಾಗುತ್ತೆ. ಈ ಇಮೇಜ್ ಅಷ್ಟು ಕ್ಲಾರಿಟಿ ಇದೆಯಾ ಅಂತ ಹೇಳಿ ನನಗೆ ಗೊತ್ತಿಲ್ಲ, ನೀವು ಯೂಟ್ಯೂಬ್ನಲ್ಲಿ ನೋಡಬೇಕಾದ್ರೆ. ಬಟ್ ಇದರಲ್ಲಿ ತುಂಬ ಬ್ಯೂಟಿಫುಲ್ ಇದೆ, ಯಾಕೆಂದರೆ ಪ್ರತಿ ಎಲಿಮೆಂಟ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳುವಂಥ ಒಂದು ಸಣ್ಣ ಪಿಕ್ಚರ್ನ ಕೂಡ ಅದಕ್ಕೆ ಹಾಕಿದ್ದಾರೆ. ಸೊ ಸಾಧ್ಯ ಆದರೆ ಇದ್ರದ್ದು ನೀವು ಒಂದು ಸ್ಕ್ರೀನ್ಶಾಟ್ ತಗೊಳ್ಬಹುದು. ಹೋಪ್ ಇಟ್ ಇಸ್ ವಿಸಿಬಲ್. ಹಾಂ ನೋಡ. ಹಾಂ, ಸೊ ಇಟ್ ಇಸ್ ಹೆನ್ರಿ ಮೊಸೇಲಿ. ಯಾವ ಸೈಂಟಿಸ್ಟ್? Henry Moseley showed that atomic number of an element is more fundamental, it is actually more fundamentally close to their chemical and physical property, not atomic mass ಅಂತ ಹೇಳಿ ಹೆನ್ರಿ ಮೊಸೆಲಿ 1930ನಲ್ಲಿ ತೋರಿಸ್ಕೊಡ್ತಾರೆ. 1864ನಲ್ಲಿ ಮೆಂಡಲಿ ಪಬ್ಲಿಕೇಶನ್ ಮಾಡ್ತಾರೆ ಅವರ ವರ್ಕನ್ನು. 64, 74, 84, 94 ಮತ್ತು 1904, 1913, ಆಲ್ಮೋಸ್ಟ್ 50 to 40 years ಗ್ಯಾಪ್ ಇದೆ ಮಕ್ಕಳೇ ಇವರಿಬ್ಬರದ್ದು ನಡುವೆ. ತೊಂದರೆ ಇಲ್ಲ. ಪ್ರೆಡಿಕ್ಷನ್ಸ್ ಆಫ್ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ could be made with more precision when elements are arranged on the basis of increasing atomic number. ಪ್ರೆಡಿಕ್ಟ್ ಮಾಡೋದಿದೆಯಲ್ಲ, ಇದೇ ಥರ ಆಗುತ್ತೆ ಅಂತ ಹೇಳಿ ಆ ಪ್ರೆಡಿಕ್ಷನ್ ಕೂಡ ತುಂಬ ಕರೆಕ್ಟ್ ಆಗಿರುತ್ತೆ ಯಾವಾಗ ನಾವು ಅಟಾಮಿಕ್ ನಂಬರನ್ನು ಕನ್ಸಿಡರ್ ಮಾಡಿದಾಗ ಅಂತ ಹೇಳಿ ಮೊಸೆಲಿ ಹೇಳ್ತಾರೆ. ಸರಿ ಮೊಸೆಲಿ, ನಿಮ್ಮ ಪ್ರಕಾರ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ರಚನೆ ಆಗುತ್ತೆ ಇವ್ರ ಪ್ರಕಾರ. ಬಟ್ ಬೋರ್ ಇಸ್ ದ ಸೈಂಟಿಸ್ಟ್ ಹೂ ಕ್ರಿಯೇಟೆಡ್ ದ ಎಂಟೈರ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್. ಅವ್ರು ಕೇಳ್ತಾರೆ ಹೂ ಕ್ರಿಯೇಟೆಡ್ ದ ಎಂಟೈರ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಅಂತ ಹೇಳಿದ್ರೆ ಕ್ರೆಡಿಟ್ ಗೋಸ್ ಟು ನೇಲ್ ಬೋರ್. ಬೋರ್ ಅಂತ ಹೇಳುವಂತಹ ಸೈಂಟಿಸ್ಟ್ ಇದಾರಲ್ಲ ಅವರಿಗೆ ಆ ಕ್ರೆಡಿಟ್ ಹೋಗುತ್ತೆ. ಬೋರ್ ಅಂತ ಹೇಳುವ ಸೈಂಟಿಸ್ಟಿಗೆ ದಟ್ ಕ್ರೆಡಿಟ್ ವಿಲ್ ಗೋ. ಬಟ್ ಐಡಿಯಾ ಕೊಟ್ಟಿದ್ದು ಮೊಸೆಲಿ. ಸೊ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ನಲ್ಲಿ ವಿ ಹ್ಯಾವ್ 7 ಹಾರಿಸಾಂಟಲ್ ಲೈನ್ ವಿಚ್ ಇಸ್ ನೋನ್ ಆಸ್ ಪೀರಿಯಡ್ಸ್ ಆ್ಯಂಡ್ 18 ವರ್ಟಿಕಲ್ ಕಾಲಮ್ಸ್ ನೋನ್ ಆಸ್ ಗ್ರೂಪ್ಸ್. ಇಲ್ಲಿ ಇದೆ ನೋಡಿ. ಸೊ ವಿ ಹ್ಯಾವ್ 18 ವರ್ಟಿಕಲ್ ಗ್ರೂಪ್ಸ್. ವರ್ಟಿಕಲ್ ಗ್ರೂಪ್ ಅಂತ ಹೇಳಿದ್ರೆ ಉದ್ದಕ್ಕಿರುವಂತಹ ಗ್ರೂಪ್ಗಳು, ಅಡ್ಡಕ್ಕಿರುವ ಗೆರೆಗಳನ್ನ ಪೀರಿಯಡ್ಸ್. ಈ ಥರ ಅಡ್ಡಕ್ಕೇನಿದೆ ಅಡ್ಡ ಗೆರೆಗಳು ಅದನ್ನ ಪೀರಿಯಡ್ಸ್ ಅಂತ ಹೇಳ್ತಾರೆ. ಉದ್ದ ಇರುವಂತಹ ಗ್ರೂಪನ್ನು ವರ್ಟಿಕಲ್ ಕಾಲಮ್ಸ್ ಅಂತ ಹೇಳಿ ಕರೀತಾರೆ. The modern periodic table was prepared by Bohr. It is also known as the long form of periodic table. How did modern periodic table overcome the anomalies of Mendeleev's periodic table? This question is very important. ಕೇಳ್ತಾರೆ ಹೇಗೆ ಆಯಿತು? Point number 1, since all the isotopes of an element have the same atomic number, they can be put in same place. ಐಸೋಟೋಪ್ಗಳಿಗೆ ಅಲ್ಲಿ ಪ್ಲೇಸಸ್ ಇರಲಿಲ್ಲ. ಎಲ್ಲಿ? ಹಳೆ ಮೆಂಡಲೀವ್ ಪಿರಿಯಾಡಿಕ್ ಟೇಬಲ್ನಲ್ಲಿ. ಇಲ್ಲಿ ಅಟಾಮಿಕ್ ನಂಬರ್ ಆಫ್ ಐಸೋಟೋಪ್ ಎಲ್ಲ ಸೇಮೇ ತಾನೆ. ಹೈಡ್ರೋಜನ್ ಆಗಿರಲಿ, ಹೈಡ್ರೋಜನ್ ಅಟಾಮಿಕ್ ನಂಬರ್ 1 ಇದ್ರು, ಮಾಸ್ ನಂಬರ್ 1 ಇದ್ರು, ಅಟಾಮಿಕ್ ನಂಬರ್ 1. ಹೈಡ್ರೋಜನ್ ಮಾಸ್ ನಂಬರ್ 2 ಇದ್ರು 1, ಅಟಾಮಿಕ್ ನಂಬರ್ ಏನೂ ಚೇಂಜ್ ಆಗಲ್ಲ, ಮಾಸ್ ನಂಬರ್ ಚೇಂಜ್ ಆದರು. ಆ್ಯಂಡ್ ಇನ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ದ ವ್ಯಾಲ್ಯೂ ಗೋಸ್ ಫಾರ್ ದ ಅಟಾಮಿಕ್ ನಂಬರ್. ಎಲ್ಲ ಐಸೋಟೋಪ್ಗಳಿಗೂ ಅಟಾಮಿಕ್ ನಂಬರ್ ಬಂದ್ಬಿಟ್ಟು ಏನಿದೆ ಸೇಮ್ ಇದೆ, ಸೇಮ್ ಪ್ಲೇಸ್ ಆಕ್ಯುಪೈ ಮಾಡುತ್ತೆ. Cobalt with lowest atomic number should come first
ಕೊಬಾಲ್ಟನ್ನು ಫಸ್ಟ್ ಬರೀತಾರೆ. ಪ್ರೀವಿಯಸ್ ಪಿರಿಯಾಡಿಕ್ ಟೇಬಲ್ನಲ್ಲಿ 58.9 ಕೊಬಾಲ್ಟಿಗಿರುತ್ತೆ, ಆಮೇಲೆ 58.7 ನಿಕ್ಕಲಿಗಿರುತ್ತೆ. ಇದು ತಪ್ಪು ಅಂತ ಹೇಳ್ತಾರೆ, ಬಟ್ ಈಗಿನ ಟೈಮ್ನಲ್ಲಿ ಹೊಸ ಟ್ರೆಂಡ್ನಲ್ಲಿ ಕೊಬಾಲ್ಟ್ ಅಟಾಮಿಕ್ ನಂಬರ್ ಇಸ್ 27, ನಿಕೆಲ್ ಅಟಾಮಿಕ್ ನಂಬರ್ ಇಸ್ 28. ಸೊ ಆ ಆರ್ಡರ್ ಏನಿದೆ ದಟ್ ಇಸ್ ಆ್ಯಕ್ಚುಲಿ ಓಕೆ in modern periodic table, because we do not seek this atomic mass, we actually go with atomic number value. Number wise ಹೋಗೋದಾದ್ರೆ ಕೊಬಾಲ್ಟಿಗೆ ಕಡಿಮೆ ಇದೆ ಅಟಾಮಿಕ್ ನಂಬರ್ ಕಂಪೇರ್ ಟು ನಿಕಲ್, ಹೌದಾ? ಸೊ ಈ ಎರಡು ಅನಾಮಲೀಸ್ ಅಂತ ಹೇಳಿದ್ರೆ ಒಂದು ನೆಗೆಟಿವ್ ಪಾಯಿಂಟ್ಸ್ ಏನಿತ್ತು ಪ್ರೀವಿಯಸ್, ಅದನ್ನು ನಮ್ಮ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಚಕ್ 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 ಅಂತ ಹೇಳಿ ಆಚೆ ಕೊಚ್ಚಿ ಹಾಕುತ್ತೆ. ಹೋಗಾಚೆ ನಾನು ಐ ಆಮ್ ದ ಹೀರೋ ಅಂತ ಹೇಳಿ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಬರುತ್ತೆ. ಆಯಿತು, ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಬಂದಾಯಿತು. ಐ ಆಮ್ ದ ಕಿಂಗ್, ನಾವ್ ಯು ಸ್ಟಡಿ ಮೀ ಅಂತ ಹೇಳುತ್ತೆ. ಆ್ಯಂಡ್ ಯು ಹ್ಯಾವ್ ಟು ಸ್ಟಡಿ. ಪೊಸಿಷನ್ ಹೇಗೆ ಕಂಡುಹಿಡಿಯೋದು? ಪೊಸಿಷನ್ ಆಫ್ ಎಲಿಮೆಂಟ್ಸ್ ಅಂದರೆ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ತುಂಬ ಈಸಿ ಮಕ್ಕಳೇ. ಸೇಮ್ ಗ್ರೂಪಲ್ಲಿ ಇರಬೇಕು ಅಂತ ಹೇಳಿದ್ರೆ ಎಲ್ಲ ಎಲಿಮೆಂಟ್ಗಳಿಗೆ ಸೇಮ್ ವ್ಯಾಲೆನ್ಸಿ ಇರಬೇಕು. ಸೇಮ್ ಪೀರಿಯಡಲ್ಲಿ ಇರಬೇಕು ಅಂತ ಹೇಳಿದ್ರೆ ಎಲ್ಲ ಎಲಿಮೆಂಟ್ಸ್ಗಳಿಗೆ ಸೇಮ್ ಶೆಲ್ ಇರಬೇಕು. ಸೊ ಶೆಲ್ ಅಂತ ಹೇಳುವಂಥದ್ದು ಯಾವ ಪೀರಿಯಡಲ್ಲಿ ಇದೆ ಅಂತ ಹೇಳಿ ತೋರಿಸ್ಕೊಡುತ್ತೆ. ವ್ಯಾಲೆನ್ಸಿ ಎಲೆಕ್ಟ್ರಾನು ಯಾವ ಗ್ರೂಪಲ್ಲಿ ಇದೆ ಅಂತ ಹೇಳಿ ತೋರಿಸ್ಕೊಡುತ್ತೆ. ಎಕ್ಸಾಂಪಲ್ ಹೇಳ್ತೀನಿ ನಾನು. ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಎನಿ ಒನ್ ಗ್ರೂಪ್ ಹ್ಯಾವ್ ದ ಸೇಮ್ ನಂಬರ್ ಆಫ್ ವ್ಯಾಲೆನ್ಸಿ. ಗ್ರೂಪ್ 1 ಅಲ್ಲಿ ಇದ್ರೆ ಎಲ್ಲದಕ್ಕೂ 1 ವ್ಯಾಲೆನ್ಸಿ ಇರುತ್ತೆ. 2 ಇದ್ರೆ 2 ವ್ಯಾಲೆನ್ಸಿ. ಗ್ರೂಪ್ 3 ಇದ್ರೆ 3 ಇಂದ 10 ವರೆಗೂ ನಾವು ಕಲಿಯಲ್ಲ, 12 ವರೆಗೂ ಕೂಡ. ಗ್ರೂಪ್ 13 ಇಂದ ಕಂಪೇರ್ ಮಾಡ್ತೀವಿ. ಸೊ ಕಂಪ್ಯಾರಿಸನ್ ಅಲ್ಲಿ ಹೇಗೆ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ನಲ್ಲಿ ವ್ಯಾಲೆನ್ಸಿ ಕಂಪ್ಯಾರಿಸನ್ ಗ್ರೂಪ್ 1, 2, ಆಮೇಲೆ ಸೀದಾ 13 ಇಂದ 18 ವರೆಗೆ, ಅಂದರೆ ಗ್ರೂಪ್ 13, ಗ್ರೂಪ್ 14, ಗ್ರೂಪ್ 15, ಗ್ರೂಪ್ 16, ಗ್ರೂಪ್ 17, ಗ್ರೂಪ್ 18 ಇಲ್ಲಿ ಈ ಥರ ಕಂಪ್ಯಾರಿಸನ್ ಮಾಡ್ತಾ ಹೋಗ್ತೇವೆ ನಾವು. ಓಕೆ, ಆನ್ ದಿ ಅದರ್ ಹ್ಯಾಂಡ್ ನಂಬರ್ ಆಫ್ ಶೆಲ್ಸ್ ಇನ್ಕ್ರೀಸಸ್ ಆಸ್ ವಿ ಗೋ ಡೌನ್ ದ ಗ್ರೂಪ್. ಸೊ ಶೆಲ್ಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹೇಗೆ ಅದು ಆಮೇಲೆ ಹೇಳ್ಕೊಡ್ತೀನಿ. ನಾನು ಫಸ್ಟಿಗೆ ವ್ಯಾಲೆನ್ಸಿ ಎಲೆಕ್ಟ್ರಾನ್ ಹೇಳ್ಕೊಟ್ಟಿದ್ದೆ. ಸೊ ವ್ಯಾಲೆನ್ಸಿಯನ್ನು ನಾವು ನೋಡೋಣ. ಈ ಗ್ರೂಪಲ್ಲಿ ವ್ಯಾಲೆನ್ಸಿ 1 ಇಫ್ ದ ಎಲಿಮೆಂಟ್ ಬಿಲಾಂಗ್ಸ್ ಟು ಗ್ರೂಪ್ 1. ಈಗ ಒಂದು ಎಲಿಮೆಂಟ್ ಗ್ರೂಪ್ 2 ಅಲ್ಲಿ ಇದ್ರೆ ಅದಕ್ಕೆ ವ್ಯಾಲೆನ್ಸ್ ಎಲೆಕ್ಟ್ರಾನ್ 2 ಇರುತ್ತೆ. ಎಲಿಮೆಂಟ್ ಗ್ರೂಪ್ 3 ಅಲ್ಲಿ ಇದೆ ಅದಕ್ಕೆ ವ್ಯಾಲೆನ್ಸ್ ಎಲೆಕ್ಟ್ರಾನ್ 3 ಇರುತ್ತೆ. ಆ್ಯಂಡ್ 14 ಅಲ್ಲಿ ಇದೆಯಾ, ಗ್ರೂಪ್ 14 ಅಲ್ಲಿ ಇದೆಯಾ, ವ್ಯಾಲೆನ್ಸಿ 4 ಇರುತ್ತೆ. ಗ್ರೂಪ್ 15 ಅಲ್ಲಿ ಇದೆಯಾ, ವ್ಯಾಲೆನ್ಸಿ 5 ಇರುತ್ತೆ. 16 ಇದ್ರೆ ವ್ಯಾಲೆನ್ಸಿ 6 ಇರುತ್ತೆ. ಅಂದರೆ ವ್ಯಾಲೆನ್ಸಿ ಇಂಡಿಕೇಟ್ಸ್ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದಿ ಔಟರ್ ಮೋಸ್ಟ್ ಶೆಲ್. ಅರ್ಥ ಆಯ್ತಾ? ಸೊ ಈ ವ್ಯಾಲೆನ್ಸಿ ಅಂತ ಹೇಳುವಂಥದ್ದು ಯಾವ ಗ್ರೂಪ್ ಅಂತ ಹೇಳೋದನ್ನ ಹೇಳ್ಕೊಡುತ್ತೆ. ಶೆಲ್ ವಿಲ್ ಟಾಕ್ ಅಬೌಟ್ ವಿಚ್ ಪೀರಿಯಡ್ ಗಿವನ್ ಎಲಿಮೆಂಟ್ ಶುಡ್ ಬಿಲಾಂಗ್ ಟು ಅಂತ ಹೇಳಿ ಹೇಳ್ಕೊಡುತ್ತೆ. ಸೊ ಪೀರಿಯಡ್ಸ್ ಅಂತ ಹೇಳಿದಾಗ ಪೀರಿಯಡ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ವಿ ಹ್ಯಾವ್ 1 to 7 ಅಲ್ವಾ. ನಾವು 1 ಇಂದ 2 ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಕೆ ಶೆಲ್ ಬಿಕಮ್ಸ್ ಕೆ ಆ್ಯಂಡ್ ಎಲ್ ಶೆಲ್. ಥರ್ಡ್ ಶೆಲ್ನಲ್ಲಿ ಇದ್ದೀವಿ ಅಂದರೆ ಕೆ ಎಲ್ ಎಮ್ ಶೆಲ್ ಇರುತ್ತೆ. ಓಕೆನಾ? ಫೋರ್ತ್ ಪೀರಿಯಡ್ನಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಕೆ ಎಲ್ ಎಮ್ ಎನ್. ಅದೇ ಥರ ಫಿಫ್ತ್ ಪೀರಿಯಡ್ನಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಕೆ ಶೆಲ್ ಎಮ್ ಶೆಲ್ ಎಮ್ ಎನ್ ಒ. ಸಿಕ್ಸ್ತಲ್ಲಿ ಇದ್ದೀರಾ ಕೆ ಎಲ್ ಎಮ್ ಎನ್ ಒ ಪಿ. ಸೆವೆಂತಲ್ಲಿ ಇದ್ದೀರಾ ಕೆ ಎಲ್ ಎಮ್ ಎನ್ ಒ ಪಿ ಕ್ಯೂ. ಸೊ ನೋಡಿ ಯಾವ ಥರ ನಿಮಗೆ ಒಂದೊಂದು ಪಿರಿಯಾಡಿಕ್ ಟೇಬಲ್ನಲ್ಲಿ ಒಂದೊಂದು ಪೀರಿಯಡಿಂದ ನೆಕ್ಸ್ಟ್ ಪೀರಿಯಡಿಗೆ ಹೋಗ್ಬೇಕಾದ್ರೆ ಶೆಲ್ಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳೋ ಕ್ಲಾರಿಟಿ ನಿಮಗೆ ಸಿಗ್ತಾ ಹೋಯಿತು, ಹೌದಾ? ಸೊ ಪೊಸಿಷನ್ ಅಂತ ಹೇಳಿ ಬಂದಾಗ ನೀವು ಎಲ್ಲಿ ಲೊಕೇಟ್ ಮಾಡಬೇಕು ಅಂತ ಹೇಳೋದು ತುಂಬ ಇಂಪಾರ್ಟೆಂಟ್. ಈಗ ಯಾವ ಗ್ರೂಪ್ 2ನಲ್ಲಿ ಪೀರಿಯಡ್ ವೈಸ್ ಹೋಗೋದಾದರೆ ಪೀರಿಯಡ್ 1, ಪೀರಿಯಡ್ 2, ಪೀರಿಯಡ್ 3. ಸೊ ಗ್ರೂಪ್ 2ನಲ್ಲಿ ದಿಸ್ ಇಸ್ ಗ್ರೂಪ್ 2 ಆ್ಯಂಡ್ ದಿಸ್ ಇಸ್ ಪೀರಿಯಡ್, ಆಯಿತಾ? ಸೊ ಗ್ರೂಪ್ 2 ಥರ್ಡ್ ಪೀರಿಯಡಲ್ಲಿ ಇರಬೇಕು ಅಂತ ಹೇಳಿದ್ರೆ ಕ್ಯಾರೆಕ್ಟರಿಸ್ಟಿಕ್ ಆಫ್ ದಟ್ ಎಲಿಮೆಂಟ್ ಎಕ್ಸ್ ಏನಾಗಿರಬೇಕು. ಪೀರಿಯಡ್ 3 ಅಂತ ಹೇಳಿದರೆ ಎಲಿಮೆಂಟ್ ಎಕ್ಸಿಗೆ ಕೆ ಶೆಲ್, ಎಲ್ ಶೆಲ್, ಎಮ್ ಶೆಲ್ 3 ಡಿಫ್ರೆಂಟ್ ಶೆಲ್ಸ್ ಇರಬೇಕು. 3ನೇ ಪೀರಿಯಡಲ್ಲಿ 3 ಶೆಲ್ಸ್ ಇರಬೇಕು. ಗ್ರೂಪ್ 2 ಅಂತ ಹೇಳಿದರೆ ದ ವ್ಯಾಲೆನ್ಸಿ ಶೆಲ್ ಎಮ್ ಶುಡ್ ಹ್ಯಾವ್ 2 ಎಲೆಕ್ಟ್ರಾನ್, ಎಲ್ ಶುಡ್ ಬಿ ಕಂಪ್ಲೀಟ್ಲಿ ಫಿಲ್ಡ್, ಸಿಮಿಲರ್ಲಿ ಕೆ ಶುಡ್ ಬಿ completely filled. So you can just locate the element based on the group as well as based on the valency shell and number of valency electron and number of shells ಅಂತ ಹೇಳಿ. ಸೊ ವ್ಯಾಲೆನ್ಸಿ ಅಂತ ಹೇಳೋದ್ರದ ಬಗ್ಗೆ
ಡೀಟೇಲ್ ಆಗಿ ತಿಳ್ಕೊಳ್ಳೋಣ, ಬಿಕಾಸ್ ಇದು ಪಿರಿಯಾಡಿಕ್ ಟ್ರೆಂಡ್ ಹೇಗೆ ಚೇಂಜ್ ಆಗುತ್ತೆ ಅಲಾಂಗ್ ದ ಪೀರಿಯಡ್, ಡೌನ್ ದ ಗ್ರೂಪ್ ಅಂತ ಹೇಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವ್ಯಾಲೆನ್ಸಿ ಅಂತ ಹೇಳುವಂಥದ್ದು ಕಂಬೈನಿಂಗ್ ಕೆಪಾಸಿಟಿ. ಈ ಕಂಬೈನಿಂಗ್ ಕೆಪಾಸಿಟಿ ಯಾವಾಗಲೂ ಕೂಡ 2 ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು, ಕಂಬೈನಿಂಗ್ ಕೆಪಾಸಿಟಿ ಇಸ್ ಡೈರೆಕ್ಟ್ಲಿ ಈಕ್ವಲ್ ಟು ದ ನಂಬರ್ ಆಫ್ electrons which are present in the outermost shell. Sometimes combining capacity is equal to 8 minus the number of electrons which are present in the outermost shell. So valency is just like the number of outermost shell electrons. Now valency electron anta heltivi, and this valency sometimes valency anna ನಾವು ಕಂಬೈನಿಂಗ್ ಕೆಪಾಸಿಟಿ ಅಂತಲೂ ಕೂಡ ಕಲ್ತಿದ್ದೀವಿ ನಮ್ಮ 9th ಸ್ಟ್ಯಾಂಡರ್ಡ್ನಲ್ಲಿ, ಹೌದಾ? ಕಂಬೈನಿಂಗ್ ಕೆಪಾಸಿಟಿ ಇಲ್ಲಿ ಯಾವ್ದು ತಗೊಳ್ಬೇಕು? ಕಂಬೈನಿಂಗ್ ಕೆಪಾಸಿಟಿ ಬೇಸ್ಡ್ ಆನ್ ದ ವ್ಯಾಲೆನ್ಸಿ ಶೆಲ್ ಎಲೆಕ್ಟ್ರಾನ್ಸ್ ಅಂತ ಹೇಳಿ ತಗೊಳ್ಬೋದಾ? ವ್ಯಾಲೆನ್ಸಿ ಅಂತ ಹೇಳುವಂಥದ್ದನ್ನು ಕಂಬೈನಿಂಗ್ ಕೆಪಾಸಿಟಿ ಅಂತಲೇ ನೀವು ತಗೊಳ್ಳಿ. ಹೇಗೆ ನೀವು 9th ಸ್ಟ್ಯಾಂಡರ್ಡ್ನಲ್ಲಿ ಕಲ್ತಿದ್ರೋ ಹಾಗೆ ತಗೊಳ್ಳಿ. ಈ ಕಂಬೈನಿಂಗ್ ಕೆಪಾಸಿಟಿ ಎಲ್ಲಿಂದ ಬರುತ್ತೆ? ಕೆಲವೊಂದ್ಸಲ ವ್ಯಾಲೆನ್ಸಿ ಇಲೆಕ್ಟ್ರಾನ್ ಅಥವಾ ವ್ಯಾಲೆನ್ಸ್ ಶೆಲ್ ಇಲೆಕ್ಟ್ರಾನ್ ಇಂದ ನಿಮಗೆ ಕಂಬೈನಿಂಗ್ ಕೆಪಾಸಿಟಿ ಬರುವಂಥದ್ದು, ಹೌದಾ? ವ್ಯಾಲೆನ್ಸಿ ಶೆಲ್ ಎಲೆಕ್ಟ್ರಾನ್ಸ್ ಅಂದರೆ ಕಂಬೈನಿಂಗ್ ಕೆಪಾಸಿಟಿ ಬರುವಂಥದ್ದು. ಸೊ ಈ ವ್ಯಾಲೆನ್ಸಿ ಶೆಲ್ ಎಲೆಕ್ಟ್ರಾನ್ಸ್ಗಳನ್ನ ಕೆಲವೊಂದ್ಸಲ ಈಕ್ವಲ್ ಟು ಎಷ್ಟಿದೆಯೋ ಅಷ್ಟು ತಗೊಳ್ಬೋದು, ಅಥವಾ 8 ಮೈನಸ್ ವ್ಯಾಲೆನ್ಸಿ ಶೆಲ್ ಎಲೆಕ್ಟ್ರಾನ್ಸ್ನ ತಗೊಂಡ್ರೂ ಕೂಡ ನಿಮಗೆ ಕಂಬೈನಿಂಗ್ ಕೆಪಾಸಿಟಿ ಗೊತ್ತಾಗುತ್ತೆ. ವ್ಯಾಲೆನ್ಸಿ ಶೆಲ್ ಎಲೆಕ್ಟ್ರಾನ್ಸನ್ನು 8ರಿಂದ ಮೈನಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಈಗ ಸಲ್ಫರ್ ಅಥವಾ ಫಾಸ್ಫರಸ್. ಫಾಸ್ಫರಸ್ದು ವ್ಯಾಲೆನ್ಸಿ ಹೇಗಿರುತ್ತೆ? ಅಟಾಮಿಕ್ ನಂಬರ್ 15 ಅಲ್ವಾ ಫಾಸ್ಫರಸ್ದು? ಕೆ ಶೆಲ್ನಲ್ಲಿ 2 ಎಲೆಕ್ಟ್ರಾನ್, ಎಲ್ ಶೆಲ್ನಲ್ಲಿ 8 ಎಲೆಕ್ಟ್ರಾನ್, ಎಮ್ ಶೆಲ್ನಲ್ಲಿ 5 ಎಲೆಕ್ಟ್ರಾನ್ಸ್ ಅಂತ ಹೇಳಿ ಅಂದ್ಕೊಳ್ಳಿ. ಫಾಸ್ಫರಸ್ ಕೆಲವೊಂದ್ಸಲ ಸ್ಪೆಸಿಫಿಕಲಿ ಹೈಡ್ರೋಜನ್ ಜೊತೆ ಕಂಬೈನ್ ಆಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಕಂಬೈನಿಂಗ್ ಕೆಪಾಸಿಟಿ ಆಫ್ ಫಾಸ್ಫರಸ್ ಅಥವಾ ವ್ಯಾಲೆನ್ಸಿ ಆಫ್ ಫಾಸ್ಫರಸ್ಗೂ ಕಂಬೈನಿಂಗ್ ಕೆಪಾಸಿಟಿಗೂ ಡಿಫ್ರೆನ್ಸ್ ಇದೆ. ಫಾಸ್ಫರಸ್ ಇಲ್ಲಿ ಕಂಬೈನ್ ಆಗಿರುವಂಥದ್ದು ಕಂಬೈನಿಂಗ್ ಕೆಪಾಸಿಟಿ ಅಂದರೆ ಎಷ್ಟು ಆಟಮ್ ಜೊತೆ ಅದು ಕಂಬೈನ್ಡ್ ಆಗಿದೆ. ಕಂಬೈನಿಂಗ್ ಕೆಪಾಸಿಟಿ ಹಿಯರ್ ಇಸ್ ಈಕ್ವಲ್ ಟು 3, ಹೌದಾ? ಫಾಸ್ಫರಸ್ದು ಕಂಬೈನಿಂಗ್ ಕೆಪಾಸಿಟಿ ಇದರಲ್ಲಿ ಎಷ್ಟು? 3. ಬಟ್ ವ್ಯಾಲೆನ್ಸಿ ಎಷ್ಟು? 5. ಹಾಗಾದ್ರೆ ಇದೆರಡು ಮ್ಯಾಚ್ ಆಗ್ತಿಲ್ವಲ್ಲ, ಇಂಥ ಜಾಗದಲ್ಲಿ ನೀವೇನು ಮಾಡ್ತೀರಾ? 8 ಮೈನಸ್ 5 ಮಾಡ್ತೀರಾ. ಸೊ ವ್ಯಾಲೆನ್ಸಿ ಅಂತ ಹೇಳುವಂಥದ್ದು ಯಾವಾಗಲೂ ಕೂಡ 0 ಅಥವಾ 1, 1, 2, 3 ಅಪ್ ಟು 4 ಇಲ್ಲಿವರೆಗೆ ಜಾಸ್ತಿ ಆಗುತ್ತೆ. ಆಮೇಲೆ 5, 6, 7, 8 ಅಂತ ಹೇಳಿ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ. ಇಟ್ ಇಸ್ ನಾಟ್ ಟ್ರೂ. ಇನ್ ದ ಸೆಕೆಂಡ್ ಪೀರಿಯಡ್ ಏನಾಗಬೇಕು? ಇಲ್ಲಿಂದ ಡಿಕ್ರೀಸ್ ಆಗ್ತಾ ಹೋಗಬೇಕು. 3, 5 ಇದ್ದ ಜಾಗದಲ್ಲಿ 3 ಬರುತ್ತೆ, ಯಾಕಂದರೆ 5 ಮೈನಸ್ 8 3 ಆಗುತ್ತೆ. 6 ಇದ್ದ ಜಾಗದಲ್ಲಿ 2 ಬರುತ್ತೆ, 7 ಇದ್ದ ಜಾಗದಲ್ಲಿ 1 ಬರುತ್ತೆ, 8 ಇದ್ದ ಜಾಗದಲ್ಲಿ 0 ಆಗುತ್ತೆ. ಸೊ ವ್ಯಾಲೆನ್ಸಿ ಅಕ್ರಾಸ್ ದ ಪೀರಿಯಡ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀರಲ್ವಾ? ಪೀರಿಯಡ್ನಲ್ಲಿ ನೋಡಿದ್ರೆ ಚೇಂಜ್ ಆಗ್ತಾ ಹೋಗುತ್ತೆ. ಹೇಗೆ ಚೇಂಜ್ ಆಗುತ್ತೆ? ಫಾರ್ ಎಕ್ಸಾಂಪಲ್ ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೂರಿನ್, ನಿಯಾನ್ ಇವುಗಳ ವ್ಯಾಲೆನ್ಸಿ ಇಲೆಕ್ಟ್ರಾನ್ ಅಥವಾ ಕಂಬೈನಿಂಗ್ ಕೆಪಾಸಿಟಿ ನೋಡಿ. ಲಿಥಿಯಂ ಅಟಾಮಿಕ್ ನಂಬರ್ 3, ಅಟಾಮಿಕ್ ನಂಬರ್ ಆಫ್ ಬೆರಿಲಿಯಂ 4, ಬೋರಾನ್ 5, ಕಾರ್ಬನ್ 6, ನೈಟ್ರೋಜನ್ 7, ಆಕ್ಸಿಜನ್ 8, ಫ್ಲೂರಿನ್ 9, ನಿಯಾನ್ 10, ಹೌದಾ? ಹೇಗೆ ನೆನ್ಪಿಟ್ಕೊಳ್ಬೇಕು? ಹಾಯ್ ಹೆಲೋ ಲಿಸನ್ ಟು BBC ನ್ಯೂಸ್ ಅಂತ ಹೇಳಿ. ನಾನು ಹಾಯ್ ಹೆಲೋ ಅಂತ ಹೇಳೋದು ಯಾರನ್ನ ಇಂಡಿಕೇಟ್ ಮಾಡುತ್ತೆ? ಹೈಡ್ರೋಜನ್ ಮತ್ತು ಹೀಲಿಯಮನ್ನು ಇಂಡಿಕೇಟ್ ಮಾಡುತ್ತೆ. ಹೈಡ್ರೋಜನ್ ಇಸ್ 1, ಹಾಯ್ ಹೆಲೋ, ಹೀಲಿಯಮಿಗೆ ಹೆಲೋ ಅಂತ ಹೇಳ್ಬೋದು, ಹೌದಾ? ಬರ್ಬಿಡ್ತಿದೆ ಇವಾಗ. ಲಿಸನ್ BBC ನ್ಯೂಸ್ ಆನ್ ಫ್ರೈಡೇ ನೈಟ್, ಈ ಥರ ನೆನ್ಪಿಟ್ಕೊಳ್ಳಿ. ಸೊ ಲಿಥಿಯಮ್ದು 3 ಹೇಗೆ ಬರಿಬೋದು? 2, 1 ಅಂತ ಹೇಳಿ ಬರಿಬೋದು. ಬೆರಿಲಿಯಮ್ನ ಈ 4 ಹೇಗೆ ಬರೀತೀರಾ? 2, 2. 5 ಹೇಗೆ ಬರಿತೀರಾ? 2, 3. 6 ಕೆ ಶೆಲ್ನಲ್ಲಿ 2, ಎಲ್ ಶೆಲ್ನಲ್ಲಿ 4. ಇಲ್ಲಿ ನೋಡಿ ನೈಟ್ರೋಜನ್ 7 ಇದೆಯಲ್ವಾ? 2, 5. 8 2, 6. 9 2, 7. 10 2, 8. ಇದೀಗ ಬರ್ದಿರೋದೇನು? ವ್ಯಾಲೆನ್ಸಿನ ಅಲ್ಲ. ದಿಸ್ ಇಸ್ EC ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್. ಇಲ್ಲೇನು? ಎಲಿಮೆಂಟ್ಸ್ ವಿತ್ ಅಟಾಮಿಕ್ ನಂಬರ್, ಹೌದಾ? ಎಲಿಮೆಂಟ್ಸ್ ವಿತ್ ಅಟಾಮಿಕ್ ನಂಬರ್ EC ಬರೆದ್ರಿ. ಈಗ ವ್ಯಾಲೆನ್ಸಿ ಬರೆಯಲ್ವಾ? ವ್ಯಾಲೆನ್ಸಿ ಅಂತ ಹೇಳಿದ್ರೆ ಕಂಬೈನಿಂಗ್ ಕೆಪಾಸಿಟಿ ಅಲ್ವಾ? ಕಂಬೈನಿಂಗ್ ಕೆಪಾಸಿಟಿ ಎಷ್ಟು ಬರಿತಾ ಹೋಗೋಣವಾ? ಇಲ್ಲಿ ಕಂಬೈನಿಂಗ್ ಕೆಪಾಸಿಟಿ 1 ಇದ್ರೆ 1, 2 ಇದ್ರೆ 2, 3 ಇದ್ರೆ 3 ಅಂದರೆ ವ್ಯಾಲೆನ್ಸಿ ಶೆಲ್ ಎಲೆಕ್ಟ್ರಾನ್ಸ್ ಅನ್ನೇ ನಾನು ಹೇಳ್ತಾ ಇರೋದು. 4 ಇದ್ರೆ 4, 5 ಇದ್ರೆ 5 ಅಂತ ಹೇಳಿ ಬರೆಯೋಕ್ಕಾಗಲ್ಲ. ಬಿಕಾಸ್
ನೈಟ್ರೋಜನ್ 5 ಇಲೆಕ್ಟ್ರಾನ್ಸ್ ಇರ್ಬೋದು ಔಟರ್ ಮೋಸ್ಟ್ ಶೆಲ್ನಲ್ಲಿ, ಹಾಗಂತೇಳಿ ಆ 5 ಎಲೆಕ್ಟ್ರಾನ್ಸ್ಗಳು ಕೂಡ ಪಾರ್ಟಿಸಿಪೇಟ್ ಮಾಡಲ್ಲ, ಕಂಬೈನ್ ಆಗಲ್ಲ. ಸೊ ಇಲ್ಲಿ ಬಂದಾಗ ಅದು ಡಿಕ್ರೀಸ್ ಆಗುತ್ತೆ. 5 ಅನ್ನು ನಾನು 8 - 5 ಅಂತ ಹೇಳಿ ತಗೊಂಡು 3 ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. 8 - 6 ಎಷ್ಟು 2 ಆಯ್ತಾ. ಇಲ್ಲಿ 8 - 7 8 ಆಕ್ಟೇಟ್. ಇವುಗಳೆಲ್ಲವುಗಳು ಕೂಡ ಆಕ್ಟೇಟ್ ಕಾನ್ಫಿಗರೇಷನ್ಗೋಸ್ಕರ ತಾನೇ ಕಂಬೈನ್ ಆಗುವಂಥದ್ದು. ಈ ವ್ಯಾಲೆನ್ಸಿ ಕಂಬೈನಿಂಗ್ ಕೆಪಾಸಿಟಿ ಯಾಕೆ ಟು ಹ್ಯಾವ್ 8 ಎಲೆಕ್ಟ್ರಾನ್ಸ್ ಇನ್ ದೇರ್ ಔಟರ್ ಮೋಸ್ಟ್, ಹೌದಾ. ಸೊ ಇಲ್ಲಿ 8 - 7 1, 8 - 8 0. ಸೊ ವ್ಯಾಲೆನ್ಸಿ ಏನಾಯಿತು ಅಕ್ರಾಸ್ ದ ಪೀರಿಯಡ್ 4 ವರೆಗೆ ಇನ್ಕ್ರೀಸ್ ಆಯಿತು, ಮತ್ತೆ 0ಗೆ ಡಿಕ್ರೀಸ್ ಆಯಿತು. ಇನ್ಕ್ರೀಸಸ್ ಅಪ್ ಟು 4, ಡಿಕ್ರೀಸಸ್. ಸೊ ಸೇಮ್ ಅಲ್ಲ, ವ್ಯಾಲೆನ್ಸಿ ವೇರಿಯೇಷನ್ ಇದೆ ಪೀರಿಯಡ್ನಲ್ಲಿ ಅಂತ ಹೇಳೋದು ಗೊತ್ತಾಯಿತು. ಅದೇ ನೀವು ಇವಾಗ ಒಂದು ಗ್ರೂಪ್, ಯಾವ ಗ್ರೂಪ್ ಬೇಕಾದ್ರೂ ತಗೊಳ್ಳಿ ಮಕ್ಕಳೇ. ಯು ಕ್ಯಾನ್ ಟೇಕ್ ರ್ಯಾಂಡಮ್ ಗ್ರೂಪ್. ಗ್ರೂಪ್ 1 ತಗೊಳ್ತೀನಿ ನಾನು. ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬೀಡಿಯಂ ಮತ್ತು ಸೀಸಿಯಂ, ಫ್ರಾನ್ಷಿಯಂ. ಫ್ರಾನ್ಷಿಯಂ ಇಸ್ ರೇಡಿಯೋ ಆಕ್ಟಿವ್, ಹಾಗಾಗಿ ತಗೊಳ್ತಾ ಇಲ್ಲ. ರೆಸ್ಟ್ ಆಫ್ ದಿ ಎಲಿಮೆಂಟ್ಸ್ ತಗೊಳ್ಳಿ ನೀವು. ಲಿಥಿಯಂ ಬಂದಾಗ ಇದರಲ್ಲಿ ಅಪ್ ಟು ಪೊಟ್ಯಾಷಿಯಂ ನಿಮಗೆ ಸಾಕು, ರುಬೀಡಿಯಂ ಮತ್ತು ಸೀಸಿಯಂ ಅವಶ್ಯಕತೆ ಇಲ್ಲ ಫಾರ್ ಲೋವರ್ ಕ್ಲಾಸಸ್, ಹಾಗಾಗಿ ಐ ಆಮ್ ಜಸ್ಟ್ ಎಕ್ಸ್ಕ್ಲೂಡಿಂಗ್ ದ್ಯಾಟ್. ಆ್ಯಂಡ್ ಟಿಲ್ ಪೊಟ್ಯಾಷಿಯಂ ಐ ವಿಲ್ ಬಿ ಕೀಪಿಂಗ್ ದ ಕೌಂಟ್. ಸೊ ಲಿಥಿಯಮನ್ನು ಹೇಗೆ ಬರೀತೀರಾ 2,1. ಸೋಡಿಯಮನ್ನು ಹೇಗೆ ಬರೀತೀರಾ 2,8,1. ಪೊಟ್ಯಾಷಿಯಮನ್ನು ಹೇಗೆ ಅಡ್ರೆಸ್ ಮಾಡ್ತೀರಾ 2,8,8,1. ಬಿಕಾಸ್ ಲಿಥಿಯಂ ಬಿಲಾಂಗ್ಸ್ ಟು 2 ಶೆಲ್ ಇದೆ ಅಂತ ಹೇಳಿದರೆ ಇಟ್ ಬಿಲಾಂಗ್ಸ್ ಟು ಯಾವ ಪೀರಿಯಡ್, ಸೆಕೆಂಡ್ ಪೀರಿಯಡ್. ಇಟ್ ಬಿಲಾಂಗ್ಸ್ ಟು ಸೆಕೆಂಡ್ ಪೀರಿಯಡ್. 3 ಶೆಲ್ ಇದೆ ಅಂತ ಹೇಳಿದರೆ ದ್ಯಾಟ್ ಬಿಲಾಂಗ್ಸ್ ಟು ಥರ್ಡ್ ಪೀರಿಯಡ್. ಯಾವ ಪೀರಿಯಡ್ ಅದು, 3ನೇ ಪೀರಿಯಡ್. 4 ಶೆಲ್ ಇದೆಯಾ, ಇಟ್ ಬಿಲಾಂಗ್ಸ್ ಟು ಫೋರ್ತ್ ಪೀರಿಯಡ್ ಆಫ್ ದ ಪಿರಿಯಾಡಿಕ್ ಟೇಬಲ್. ಸೊ ಇಲ್ಲಿ ವ್ಯಾಲೆನ್ಸಿ ಇಲೆಕ್ಟ್ರಾನ್ಸ್ ಏನಿದೆ, ಒಂದಿದೆ. ಎಲ್ಲ ಕಡೆ ಒಂದಿದೆಯಾ, ಎಸ್, 1 1 1. ಸೊ ಯಾವಾಗ ನಾವು ಗ್ರೂಪ್ ಕನ್ಸಿಡರ್ ಮಾಡ್ತೀವಿ, ಗ್ರೂಪ್ನಲ್ಲಿ ವ್ಯಾಲೆನ್ಸಿ ಇಲೆಕ್ಟ್ರಾನ್ಸ್ ಆಗಿರಬಹುದು ಅಥವಾ ವ್ಯಾಲೆನ್ಸಿ ಕಂಬೈನಿಂಗ್ ಕೆಪಾಸಿಟಿ ಆಗಿರ್ಬೋದು. ವ್ಯಾಲೆನ್ಸಿ ಇಲೆಕ್ಟ್ರಾನ್ ಕೊನೆ ಎಲೆಕ್ಟ್ರಾನ್ಸ್ ಆಗಿರ್ಬೋದು ಅಥವಾ ಕಂಬೈನಿಂಗ್ ಕೆಪಾಸಿಟಿ ಆಗಿರ್ಬೋದು, ಯಾವಾಗಲೂ ಕೂಡ ಸೇಮ್ ಇರುತ್ತೆ, ಚೇಂಜ್ ಆಗಲ್ಲ. ಇಟ್ ವಿಲ್ ನಾಟ್ ಚೇಂಜ್, ಇಟ್ ವಿಲ್ ಬಿ ಆಲ್ವೇಸ್ ಸೇಮ್. ಅರ್ಥ ಆಯ್ತಾ. ಸೊ ಗ್ರೂಪ್ನಲ್ಲಿ ವೇರಿಯೇಷನ್ಸ್ ಇರಲ್ಲ ಅಂತ ಹೇಳಿ ಗೊತ್ತಾಯ್ತು ನಿಮಗೆ. ಸೊ ಇದನ್ನೇ ನಾನು ಹೇಳ್ತಾ ಹೋಗ್ತೀನಿ. ಯು ಟೇಕ್ ಗ್ರೂಪ್ 13. ಗ್ರೂಪ್ 13ನಲ್ಲಿರುವಂತಹ ವ್ಯಾಲೆನ್ಸಿ ಏನು ಅಂತ ಹೇಳಿ ಕೇಳಿದ್ರೆ, ವಾಟ್ ಈಸ್ ಅ ವ್ಯಾಲೆನ್ಸಿ ಆಫ್ ಗ್ರೂಪ್ 13? ಅವುಗಳು 3 ಇತರೆ ಎಲಿಮೆಂಟ್ಸ್ಗಳ ಜೊತೆ ಕಂಬೈನ್ ಆಗುತ್ತೆ, 3. ಗ್ರೂಪ್ 14ನಲ್ಲಿ 4, ಗ್ರೂಪ್ 15ನಲ್ಲಿ 5 ಅಲ್ಲ 3, ಬಟ್ 5 ಬರುತ್ತೆ. ಈ ಸ್ಟೀಬಿಯಂ, ಬಿಸ್ಮತ್ ಬಂದಾಗ 5 ಬರುತ್ತೆ. ಅಲ್ಲಿವರೆಗೂ ಕೂಡ ಇದು 3 2 1 0. ಸೊ ಇದೇ ನಂಬರ್ 5 ಅಂತ ಹೇಳಿದಾಗ 5 ಬರುತ್ತೆ. ಯಾವಾಗ, ವಿತ್ ಫ್ಯೂ ಕಂಪೌಂಡ್ಸ್ ಲೈಕ್ ಫಾಸ್ಫರಸ್, ಪೆಂಟಾಕ್ಲೋರೈಡ್. ಫಾಸ್ಫರಸ್ದು ಬೇರೆ ಬೇರೆ ಕಂಪೌಂಡ್ಸ್ಗಳಿಗೆ ಕೆಲವೊಂದ್ಸಲ ರೇರ್ ಆಗಿ ಆ 5 6 ಅಂತ ಹೇಳುವಂತಹ ವ್ಯಾಲೆನ್ಸಿ ಬಂದರೂ ಕೂಡ the most stable is always the lesser number ಅಂತ ಹೇಳ್ಬೋದು. So this is how valency will vary. Remember, valency is remaining constant down the group. ಯಾವುದೇ ಗ್ರೂಪ್ನಲ್ಲಿ ಕೆಳಗಡೆ ಹೋಗಿ valency will not change. Valency ಅಂತ ಹೇಳಿದ್ರೆ combining capacity will not change. Combining capacity or outermost electron will always remain same, but it changes across the period. Across the period ನಲ್ಲಿ ಎರಡೂ ಕೂಡ ಚೇಂಜ್ ಆಗುತ್ತೆ. So next is atomic size. Atomic size ಅಂತ ಹೇಳಿದ್ರೆ ಏನು? ಸೊ ಅದನ್ನ ಫಸ್ಟಿಗೆ ಡಿಸ್ಕಷನ್ ಮಾಡಿ ಅದು ಹೇಗೆ ವೇರಿ ಆಗುತ್ತೆ ಅಂತ ಹೇಳೋದನ್ನು ಕೂಡ ಕಲಿತಾ ಹೋಗೋಣ. ಸೇ ದ್ಯಾಟ್ ಒಂದು ನ್ಯೂಕ್ಲಿಯಸ್ ಸುತ್ತ ಕೆಲವೊಂದು ಆರ್ಬಿಟಲ್ಸ್ ಇದೆ ಅಂತ ಹೇಳಿ ಥಿಂಕ್ ಮಾಡಿ. ಆರ್ಬಿಟ್ ಇದೆ ಅಂತ ಹೇಳೋ ಕಾನ್ಸೆಪ್ಟ್ ಇವಾಗ ಇಲ್ಲ, ಅದನ್ನು ನೀವು ಮತ್ತೆ ಕಲಿತೀರಾ. ಓಕೆ, ನೀವು ಮತ್ತೆ ಅದನ್ನು ಹೈಯರ್ ಕ್ಲಾಸಸ್ಸಿಗೆ ಹೋಗ್ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ತೀರಾ. ದ ಡಿಫ್ರೆನ್ಸ್ ಬಿಟ್ವೀನ್ ಏನು ಹೇಳ್ಬೋದು, ಆರ್ಬಿಟಲ್ ಆ್ಯಂಡ್ ಆರ್ಬಿಟ್, ಇದು ಡಿಫ್ರೆನ್ಸ್ ಏನು ಅಂತ ಹೇಳೋದನ್ನು ನೀವು ಮತ್ತೆ ಕಲಿತಾ ಹೋಗ್ತೀರಾ. ಸೊ ಈ ಒಂದು ಪಾಯಿಂಟನ್ನು ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ ಅಂತ ಹೇಳಿ ತಗೊಳ್ಳೋಣ. ಸೊ ದಿಸ್ ಇಸ್ ಮೈ ನ್ಯೂಕ್ಲಿಯಸ್, ಇದು ನ್ಯೂಕ್ಲಿಯಸ್ ಆಗಿರುತ್ತೆ, ಆ್ಯಂಡ್ ದಿಸ್ ಇಸ್ ದ ಸೆಂಟರ್ ಆಫ್ ದ ನ್ಯೂಕ್ಲಿಯಸ್. ಫಸ್ಟ್ ಶೆಲ್ ಅಂತ ಹೇಳೋದನ್ನು ನಾನು ಕೆ ಶೆಲ್, ಎಲ್ ಶೆಲ್, ಎಮ್ ಶೆಲ್. ಕೆ ಶೆಲ್ನಲ್ಲಿ 2 ಎಲೆಕ್ಟ್ರಾನ್ಸ್ ಇದೆ. ಓಕೆ, ಎಲ್ ಶೆಲ್ನಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಎಲೆಕ್ಟ್ರಾನ್ಸ್ ಇರಬೇಕು, 8. ಹೌದಾ, 1 2 3 4 5 6 7 8. ನಾವು ಎಮ್ ಶೆಲ್ನಲ್ಲಿ ಆಪ್ಷನಲ್ ನನಗೆ ಸೇ ದಟ್ 1 ಎಲೆಕ್ಟ್ರಾನ್ ಇದೆ ಇನ್ ಎಮ್ ಶೆಲ್. ಸೊ ದ ಕಾನ್ಫಿಗರೇಷನ್ ಏನಾಯಿತು, ಕೆ ಶೆಲ್ನಲ್ಲಿ 2 ಎಲೆಕ್ಟ್ರಾನ್, ಎಲ್ ಶೆಲ್ನಲ್ಲಿ 8 ಎಲೆಕ್ಟ್ರಾನ್,
ಎಂ ಶೆಲ್ನಲ್ಲಿ 1 ಎಲೆಕ್ಟ್ರಾನ್. ಸೊ ಆಲ್ಮೋಸ್ಟ್ ಅಥವಾ ಎಕ್ಸಾಕ್ಟ್ಲಿ ಇಟ್ ಲುಕ್ಸ್ ಲೈಕ್ ದ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಆಫ್ ಸೋಡಿಯಂ ಅಂತ ಹೇಳಿ, ಹೌದಾ? ಈಗ ಅಟಾಮಿಕ್ ಸೈಜ್ ಅಂತ ಹೇಳೋದನ್ನ ಹೇಗೆ ಡಿಫೈನ್ ಮಾಡ್ಬೋದು? ದ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ ಟು ದ್ಯಾಟ್ ಆರ್ಬಿಟಲ್ ವೇರ್ ಎಲೆಕ್ಟ್ರಾನ್ಸ್ ಆರ್ ಲೊಕೇಟೆಡ್. ಈಗ ಇದೇ ಆರ್ಬಿಟಲ್ನಲ್ಲಿ ಎಲೆಕ್ಟ್ರಾನ್ಸ್ ಇರಲ್ಲ ಅಂತ ಹೇಳಿದ್ರೆ ಅಟಾಮಿಕ್ ಡಿಸ್ಟೆನ್ಸ್ ಏನಾಯಿತು? ಸಪೋಸ್ ನಾನು ಈ ಎಲೆಕ್ಟ್ರಾನ್ನ ಡಿಲೀಟ್ ಮಾಡಿದೆ, ಓಕೆ, ಈಗ ನನಗೆ ಅಟಾಮಿಕ್ ನ್ಯೂಕ್ಲಿಯಸ್ ಅಥವಾ ಅಟಾಮಿಕ್ ರೇಡಿಯಸ್ ಅನ್ನು ಡ್ರಾ ಮಾಡಬೇಕು ಅಂತ ಹೇಳಿದ್ರೆ ಐ should not draw till this point. I have to draw till that shell where electrons are there. So atomic radius anta heluvanthadu is a tool to measure atomic size, and atomic radius is actually the distance between the center until that orbit where electrons are occupied, or till that orbit where electrons are occupied. So it's the distance between the center of the nucleus and the shell where electrons are occupied, last outermost shell till where the electrons are occupied. ಆ ಒಂದು ಡಿಸ್ಟೆನ್ಸ್ ಅನ್ನ ಅಟಾಮಿಕ್ ರೇಡಿಯಸ್ ಅಂತ ಹೇಳಿ ಕರಿತೀವಿ ನಾವು, ಹೌದಾ? ಸೊ ಸ್ಮಾಲೆಸ್ಟ್ ಅಟಾಮಿಕ್ ರೇಡಿಯಸ್ ಯಾರಿಗಿದೆ? ಹೈಡ್ರೋಜನ್ ಆಟಮ್ಗೆ ಇದೆ ಸ್ಮಾಲೆಸ್ಟ್ ಅಟಾಮಿಕ್ ರೇಡಿಯಸ್. ಸೊ ದ ಟರ್ಮ್ ಅಟಾಮಿಕ್ ಸೈಜ್ ರೆಫರ್ಸ್ ಟು ದ ರೇಡಿಯಸ್ ಆಫ್ ಎನ್ ಆಟಮ್. ಒಂದು ಆಟಮ್ ಇದು ರೇಡಿಯಸ್ ಅನ್ನು ಅದು ಇಂಡಿಕೇಟ್ ಮಾಡುತ್ತೆ. ದ ಅಟಾಮಿಕ್ ಸೈಜ್ ಮೇ ಬಿ ವಿಜುವಲೈಸ್ಡ್ ಆಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ and outermost shell of an isolated atom. Not just outermost shell, electrons occupied, electrons present in the outermost shell. So it's the distance between the center of the nucleus and electrons present in the outermost shell. So outermost shell or occupied outermost shell ಅಂತನೂ ಬರೀಬಹುದು. ಆಕ್ಯುಪೈಡ್ ಔಟರ್ಮೋಸ್ಟ್ ಶೆಲ್. ಆಕ್ಯುಪೈಡ್ ಅಂತ ಹೇಳಿದ್ರೆ ಯಾರು ಆಕ್ಯುಪೈ ಮಾಡ್ಕೊಳ್ಳುವಂಥದ್ದು? ಇಲ್ಲಿ ಇಲೆಕ್ಟ್ರಾನ್ಸ್ ಆಕ್ಯುಪೈ ಮಾಡುವಂತಹ ಔಟರ್ಮೋಸ್ಟ್ ಶೆಲ್ಲಿನ ನಡುವೆ ಇರುವಂತಹ ಡಿಸ್ಟೆನ್ಸ್ ಅನ್ನ ಅಟಾಮಿಕ್ ರೇಡಿಯಸ್ ಅಂತ ಹೇಳಿ ಕರೀತಾರೆ. ಕ್ಲಿಯರ್ ಆಯ್ತಾ? ಎನಿ ಡಿಫಿಕಲ್ಟೀಸ್? ಅಟಾಮಿಕ್ ರೇಡಿಯಸ್ ಆಫ್ ಹೈಡ್ರೋಜನ್ ಆಟಮ್ ಇಸ್ 37 ಪಿಕೋಮೀಟರ್. ಸೊ ಪಿಕೋಮೀಟರ್ನಲ್ಲಿ ಆಂಗ್ಸ್ಟ್ರಾನ್ನಲ್ಲೆಲ್ಲ ಅಟಾಮಿಕ್ ರೇಡಿಯಸ್ನ ಮೆಷರ್ ಮಾಡ್ತಾರೆ. 37 × 10⁻⁻12 ಮೀಟರ್ ಅಂತ ಹೇಳಿ ಅರ್ಥ. ನೀವು 1 ಮೀಟರ್ ಬಟ್ಟೆ ಅಂತ ಹೇಳಿದ್ರೆ ಎಷ್ಟು ಉದ್ದ ಬರುತ್ತೆ? ಒಂದಿಷ್ಟು ಉದ್ದ ಬರುತ್ತಾ 1 ಮೀಟರ್? ಅದರಲ್ಲಿ 1 ಸೆಂಟಿಮೀಟರ್ ಅಂತ ಹೇಳಿದ್ರೆ ಜಸ್ಟ್ ಇಷ್ಟೇ, ರೈಟ್? ಈಗ ಇದರಲ್ಲಿ ಈ ಡಿಸ್ಟೆನ್ಸ್ ಏನು? 1 ಸೆಂಟಿಮೀಟರ್ ಅಂತ ಹೇಳಿದ್ರೆ 0.01 ಮೀಟರ್, ಹೌದಾ? 0.01 ಮೀಟರ್. ಯಾಕಂದರೆ 1 ಮೀಟ್ರಿಗೆ 100 ಸೆಂಟಿಮೀಟರ್ ಇದೆ. ಸೊ 1 ಸೆಂಟಿಮೀಟರ್ ಅಂತ ಹೇಳಿದ್ರೆ 100 ಕೆಳಗಡೆಗೆ ಬರಬೇಕು, 0.01 ಮೀಟರ್ ಆಯಿತು. ನೀವು 0.01 ಮೀಟರನ್ನು ನೆನ್ಪಿಟ್ಕೊಳ್ಳೋದೇ ಕಷ್ಟ, ಅದು ಮೆಷರ್ ಮಾಡೋದೇ ಕಷ್ಟ. ಇಷ್ಟೇ ಜಾಗ. ಅದರಲ್ಲಿ ನೀವಿವಾಗ 0. ಇನ್ನೊಂದು 12 0 ಹಾಕಿ, 1 2 11 0 ಹಾಕಿ, 3 4 5 6 7 8 9 10 11 3 7 ಮೀಟರ್. ಎಷ್ಟು ಇರ್ಬೋದು ಇದು? ಜಸ್ಟ್ ಇಮ್ಯಾಜಿನ್ ದಿಸ್ ಮೀಟರ್. ಮೆಷರ್ ಮಾಡ್ಲಿಕ್ಕೆ ಸಾಧ್ಯನಾ? 0.00000000000037. ಹೌ ಟೈನಿ ಇಟ್ ಇಸ್, ಹೌ ಸ್ಮಾಲ್ ಇಟ್ ಇಸ್, ಅಲ್ವಾ? ಸೊ ಅಷ್ಟು ಸಣ್ಣ ಮೆಷರ್ಮೆಂಟ್ ಆಗಿರುತ್ತೆ ದ ಅಟಾಮಿಕ್ ಸೈಜ್ ಅಂತ ಹೇಳುವಂಥ. ಒಂದು ಆಟಮ್ ಅಂತ ಹೇಳುವಂಥ ಕಾನ್ಸೆಪ್ಟ್ ಇಸ್ ವೆರಿ ಟೈನಿ ಅಂತ ಹೇಳ್ಕೊಡುತ್ತೆ ಅದು. ಯಾಕೆ ಆಟಮನ್ನು ಇಂಡಿಪೆಂಡೆಂಟ್ ಆಗಿ ನಮಗೆ ಕಾಣ್ಲಿಕ್ಕೆ ಸಿಗಲ್ಲ? ಬಿಕಾಸ್ ಇಟ್ ಇಸ್ ದ್ಯಾಟ್ ಸ್ಮಾಲ್ ಅಂತ ಹೇಳಿ. ಆಲ್ ಸೆಟ್. ಈಗ ಅಟಾಮಿಕ್ ಸೈಜ್ ಹೇಗೆ ವೇರಿ ಆಗುತ್ತೆ ಅಂತ ಹೇಳೋದನ್ನ ನೋಡೋಣ. ನೆನ್ಪಿಟ್ಕೊಳ್ಳಿ, ಅಲಾಂಗ್ ದ ಪೀರಿಯಡ್ ಅಂತ ಹೇಳಿದಾಗ ಅಂದರೆ ಲೀಥಿಯಂ ಬೆರಿಲಿಯಮ್ ಇಂದ ಕಂಪೇರ್ ಮಾಡಿ. ಸೊ ಇಫ್ ಐ ಕಂಪೇರ್ ಲೀಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೂರಿನ್, ನಿಯಾನ್, ಅಥವಾ ಇಫ್ ಐ ಕಂಪೇರ್ ಸೋಡಿಯಂ, ಮೆಗ್ನೀಷಿಯಂ ಆ್ಯಂಡ್ ದೀಸ್ ಎಲಿಮೆಂಟ್ಸ್, ಇವುಗಳನ್ನ ಕಂಪೇರ್ ಮಾಡಬೇಕಾದ್ರೆ ಒಂದಂತೂ ಪಕ್ಕ, ಅಟಾಮಿಕ್ ಸೈಜ್ ಜಾಸ್ತಿ ಆಗಲ್ಲ, ಶ್ರಿಂಕ್ ಆಗ್ತಾ ಬರುತ್ತೆ. ಯಾಕೆ ಶ್ರಿಂಕ್ ಆಗುತ್ತೆ? ದೇರ್ ಆರ್ 2 ರೀಸನ್. ಒಂದು, ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸ್ನ ಅಬ್ಸರ್ವ್ ಮಾಡ್ತೀರಾ ಅನ್ಕೊಳ್ಳಿ, ಎಲಿಮೆಂಟ್ಸ್ ಇದು. ಒಂದು ರೋ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೋಡಿಯಂ ಆದಮೇಲೆ ಮೆಗ್ನೀಷಿಯಂ ಬರುತ್ತೆ, ಅಲ್ಯೂಮಿನಿಯಂ, ಸಿಲಿಕಾನ್, ಆಮೇಲೆ ಫಾಸ್ಫರಸ್, ಸಲ್ಫರ್, ಕ್ಲೋರಿನ್, ಇಲ್ಲಿವರೆಗೂ ಕಂಪೇರ್ ಮಾಡ್ತೀವಿ. ಇದು ಪೀರಿಯಡ್ ವೈಸ್ ಕಂಪ್ಯಾರಿಷನ್. ಯಾವ ಪೀರಿಯಡ್ ಇದು? 3rd ಪೀರಿಯಡ್ನಲ್ಲಿ ಹೇಗೆ ಅಟಾಮಿಕ್ ರೇಡಿಯಸ್ ವೇರಿ ಆಗುತ್ತೆ ಅಂತ ಹೇಳಿ. ಓಕೆ, ಪೀರಿಯಡ್ ವೈಸ್ ಕಂಪ್ಯಾರಿಷನ್. ಇನ್ನೊಂದು ಗ್ರೂಪ್ ವೈಸ್ ಕಂಪ್ಯಾರಿಷನ್ ಮಾಡೋಣ.
ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ. ಶೆಲ್ಸ್ಗಳು ಜಾಸ್ತಿ ಆಗುತ್ತೆ ಇಲ್ವಾ ಅಂತ ಹೇಳಿ ಒಂದನ್ನು ನೀವು ಅಬ್ಸರ್ವ್ ಮಾಡಬೇಕು ಇಲ್ಲಿ. ಓಕೆ, ಸೊ ಸೋಡಿಯಂ 11, ಮೆಗ್ನೀಷಿಯಂ 12, ಅಟಾಮಿಕ್ ನಂಬರ್ ಆಫ್ ಅಲ್ಯೂಮಿನಿಯಂ 13, ಸಿಲಿಕಾನ್ 14, ಫಾಸ್ಫರಸ್ 15, ಸಲ್ಫರ್ 16, ಕ್ಲೋರಿನ್ 17. ಆಯ್ತು. ಸೋಡಿಯಂ ಅಂತ ಹೇಳಿದ್ರೆ 3 ಶೆಲ್ ಅಲ್ವಾ, 2, 8, 1. ಒಂದು ಶೆಲ್, ಎರಡನೇ ಶೆಲ್, ಮೂರನೇ ಶೆಲ್. ಮೆಗ್ನೀಷಿಯಂ ಸ್ವಲ್ಪ ಸೈಜ್ ಕಡಿಮೆ ಆಯಿತು. ಅಲ್ಯೂಮಿನಿಯಂ ಸೈಜ್ ಕಡಿಮೆ ಆಯಿತು. ಸಿಲಿಕಾನ್ ಇನ್ನ ಕಡಿಮೆ ಆಯಿತು. ಸೊ ಸೈಜ್ ಕಡಿಮೆ ಆಗ್ತಾ ನಾನು ಬಿಡಿಸ್ತಾ ಹೋಗ್ತಾ ಇದ್ದೀನಿ. ಯಾಕೆ ಕಡಿಮೆ ಆಗಬೇಕು? ನಾನು ಎಲ್ಲ ಕಡೆ 3 ಶೆಲ್ಸ್ ತಗೊಂಡಿರುವಂಥದ್ದು. KLM 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 KLM. ನೀವು ಕಾನ್ಫಿಗರೇಷನ್ಸ್ ಬರಿತಾ ಹೋಗಿ. 2, 8, 1 3 ಶೆಲ್ಸ್ ಆಯಿತು. 2, 8, 2 ಅಂದರೆ ಪ್ರತಿ ಒಂದೊಂದು ಸ್ಟೆಪ್ಪಿಗೂ ಕೂಡ ನಮ್ಮ ಪ್ರೋಟಾನ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಇಲೆಕ್ಟ್ರಾನ್ಗಳು ಕೂಡ ಇನ್ಕ್ರೀಸಿಂಗ್ ಬೈ 1 ಯೂನಿಟ್. 283, 284, ಬಟ್ ಅದೆಲ್ಲ ಕೂಡ ಅದೇ ಶೆಲ್ನಲ್ಲಿ ಆ್ಯಡ್ ಆಗ್ತಾ ಇದೆ. ನಾನೇನು ಶೆಲ್ ಆ್ಯಡ್ ಮಾಡ್ತಾ ಇಲ್ಲ, ನ್ಯೂ ಶೆಲ್ಸ್ನ ಆ್ಯಡ್ ಮಾಡ್ತಾ ಇಲ್ಲ. ಕೊಟ್ಟಿರುವಂಥ ಶೆಲ್ನಲ್ಲಿ 1 ಎಲೆಕ್ಟ್ರಾನ್ ಜಾಸ್ತಿ ಆ್ಯಡ್ ಮಾಡ್ತಾ ಹೋಗ್ತಿದ್ದೀನಿ. ಬಟ್ ನೀವು ಇನ್ನೊಂದನ್ನು ಗಮನಿಸಬೇಕು, ಪ್ರತಿ ಎಲಿಮೆಂಟ್ ಇದು ನ್ಯೂಕ್ಲಿಯಸ್ ಒಳಗಡೆ ಒಂದು ಪ್ರೋಟಾನ್ ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಹೌದಾ? ಈಗ ನೋಡಿ, ಶೆಲ್ಸ್ ಎಷ್ಟಿದೆಯೋ ಎಕ್ಸ್ಕ್ಯೂಸ್ ಮಿ, ಶೆಲ್ಸ್ ಎಷ್ಟಿದೆಯೋ ಅಷ್ಟೇ ಇದೆ. ನಾನೇನು ಶೆಲ್ನ ಜಾಸ್ತಿ ಆ್ಯಡ್ ಮಾಡ್ತಾ ಇಲ್ಲ. ಬಟ್ ಇಲ್ಲಿ ನ್ಯೂಕ್ಲಿಯಸ್ನಲ್ಲಿ 11 ಪ್ರೋಟಾನ್ಸ್ಗಳು ಬಂದ್ಬಿಟ್ಟು ಔಟರ್ ಮೋಸ್ಟಲ್ಲಿರುವಂತಹ 1 ಎಲೆಕ್ಟ್ರಾನ್ಸ್ನ ಎಳಿತಾ ಇದೆ. ಈ ನ್ಯೂಕ್ಲಿಯಸ್ನಲ್ಲಿ 12 ಪ್ರೋಟಾನ್ಸ್ ಬಂದು 2 ಎಲೆಕ್ಟ್ರಾನ್ಸ್ನ ಎಳಿತಾ ಇದೆ. ಇಲ್ಲಿ 13 ಪ್ರೋಟಾನ್ಸ್ಗಳು ಎಕ್ಸರ್ಟ್ ಮಾಡ್ತಾ ಇದೆ ಫೋರ್ಸ್ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ನಲ್ಲಿ. ಇಲ್ಲಿ 2 ಎಲೆಕ್ಟ್ರಾನ್ ಇದೆಯಾ, 1 ಎಲೆಕ್ಟ್ರಾನ್ ಇದೆಯಾ ಮ್ಯಾಟ್ರ್ ಆಗಲ್ಲ. ಬಟ್ ಎಷ್ಟು ಪ್ರೋಟಾನ್ಸ್ಗಳು ಅವುಗಳನ್ನ ಎಳಿತಾ ಇದೆ ಅಂತ ಹೇಳೋದು ಮ್ಯಾಟ್ರ್ ಆಗುತ್ತೆ. ಬಿಕಾಸ್ 11 ವರ್ಸಸ್ 1, 12 ವರ್ಸಸ್ 2, 13, 14, ಇಲ್ಲಿ 14 ಪ್ರೋಟಾನ್ಸ್ಗಳದ್ದು ಪಾಸಿಟಿವ್ ಚಾರ್ಜ್ ಫ್ರಮ್ ದ ನ್ಯೂಕ್ಲಿಯಸ್ is acting on the outermost 4 electrons which are present in silicon's atomic shell. ಫಾಸ್ಫರಸ್ನಲ್ಲಿ 15 ಪ್ರೋಟಾನ್ಸ್ಗಳು ತಮ್ಮ ಪಾಸಿಟಿವ್ ಚಾರ್ಜನ್ನು ಕೊನೆಯ 5 ಎಲೆಕ್ಟ್ರಾನ್ಸ್ ಮೇಲೆ ಎಕ್ಸರ್ಟ್ ಮಾಡ್ತಾ ಇದೆ. ಸೊ ಇಟ್ ಇಸ್ ಅಗೇನ್ ಐ ಆಮ್ ಟೆಲ್ಲಿಂಗ್ ಯು ನಾಟ್ ದ ಕೌಂಟ್ ಆಫ್ ಎಲೆಕ್ಟ್ರಾನ್ ಬಟ್ ದಿ ಅಮೌಂಟ್ ಆಫ್ ಪ್ರೋಟಾನ್ಸ್ ಅಥವಾ ಕೌಂಟ್ ಆಫ್ ದ ಪ್ರೋಟಾನ್ ವಿಚ್ ಮ್ಯಾಟರ್ಸ್. ಸೊ ದಿಸ್ ಇಸ್ ಕಾಲ್ಡ್ ಅಸ್ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ಇದನ್ನ ಏನಂತ ಹೇಳ್ತಾರೆ? ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ಮಿಡಲಲ್ಲಿರುವಂತಹ ಎಲಿಮೆಂಟ್ಸ್ಗಳು ಸ್ಕ್ರೀನ್ ಮಾಡುತ್ತೆ. ನ್ಯೂಕ್ಲಿಯಸ್ಸು ಕೊನೆ ಎಲೆಕ್ಟ್ರಾನ್ಸನ್ನು ಕಂಡುಹಿಡಿಬಾರ್ದು, ಮಿಡಲಲ್ಲಿ ಸ್ಕ್ರೀನ್ ಥರ ಆ್ಯಕ್ಟ್ ಮಾಡುತ್ತೆ. ಅದು ಮಾಡಿದ್ರೂ ಕೂಡ ಹೌ ಪವರ್ಫುಲ್ ನ್ಯೂಕ್ಲಿಯಸ್ ಟು ಹೋಲ್ಡ್ ದಿ ಔಟರ್ ಮೋಸ್ಟ್ ಎಲೆಕ್ಟ್ರಾನ್, ದಟ್ ಇಸ್ ಕಾಲ್ಡ್ ಅಸ್ effective nuclear charge. This increases by 1 unit when you travel from left to right. Correct alva? Left to right. ಹಾಗಾಗಿ ಅಟಾಮಿಕ್ ರೇಡಿಯಸ್ ಇನ್ಕ್ರೀಸ್ ಆಗಲ್ಲ, ಅದು ಡಿಕ್ರೀಸ್ ಆಗುತ್ತೆ, ಸೈಜ್ ಶ್ರಿಂಕ್ ಆಗುತ್ತೆ. 2 reasons. Number of shell remains the same. Effective nuclear charge increases because when we travel from left to right, proton charge is increasing by 1 unit. All set. ಸೊ ಪೀರಿಯಡ್ ಗೊತ್ತಾಯ್ತು ನಿಮಗೆ. ಗ್ರೂಪಲ್ಲಿ ನೋಡೋಣ. ಫಸ್ಟ್ ಗ್ರೂಪ್ ತಗೊಳ್ತೀನಿ ನಾನು ಯಾವಾಗಲೂ ಕೂಡ ಕಂಪ್ಯಾರಿಷನಿಗೆ, ಸೊ ದಟ್ ಇಟ್ ವಿಲ್ ಬಿ ಈಸಿ ಫಾರ್ ಯು. ಓಕೆ, ಯು ಕ್ಯಾನ್ ಅಪ್ಲೈ ಎನಿ ಗ್ರೂಪ್ಸ್. ಅಟಾಮಿಕ್ ನಂಬರ್ ಇಲ್ಲಿ 3, ಇಲ್ಲಿ 11, ಇಲ್ಲಿ 19. ಶೆಲ್ಸ್ ನೋಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಶೆಲ್ಸ್ ಇಲ್ಲಿ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಇಲ್ಲಿ ನೋಡಿ 2, 1 ಅಂದರೆ ಕೆ ಮತ್ತು ಎಲ್ ಶೆಲ್ ಅಷ್ಟೇ ಇದೆ. ಹೌದಾ? ಇಲ್ಲಿ 2, 8, 1 ಒಂದು ಎಕ್ಸ್ಟ್ರಾ ಶೆಲ್ ಆ್ಯಡ್ ಆಯಿತು. ಇಲ್ಲಿ 2, 8, 8, 1 ಎಕ್ಸ್ಕ್ಯೂಸ್ ಮಿ 2, 8, 8, 1 ಆಯಿತು. ಅಂದರೆ ನೀವು ಕೆಳಗಡೆ ಬರ್ತಾ ಇದ್ದೀರಾ ಗ್ರೂಪ್ ವೈಸ್ ಅಂತ ಹೇಳಿದ್ರೆ, ಪ್ರತಿ ಪೀರಿಯಡಿಗೆ ನೀವು ಕಂಪ್ಯಾರಿಷನ್ ತಗೋತಿದ್ದೀರಾ ಅಂತ ಹೇಳಿದ್ರೆ ಶೆಲ್ಸ್ ಏನಾಯಿತು, ಇಲ್ಲಿ ಜಾಸ್ತಿ ಆಯಿತು. ಶೆಲ್ಸ್ ಜಾಸ್ತಿ ಆದಾಗ ಡಿಸ್ಟೆನ್ಸ್ ಬಿಟ್ವೀನ್ ದಿ ಔಟರ್ ಮೋಸ್ಟ್ ನ್ಯೂಕ್ಲಿಯಸ್ಗೂ ಸ್ವಲ್ಪ ಜಾಸ್ತಿ ಗ್ಯಾಪ್ ಸಿಗುತ್ತೆ. ಹಾಗಾಗಿ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜು ಇಫೆಕ್ಟಿವ್ ಆಗಿರಲ್ಲ. ನ್ಯೂಕ್ಲಿಯರ್ ಚಾರ್ಜ್ ಅಂಡ್ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಇಫೆಕ್ಟಿವ್ ಆಗಿರಲ್ಲ. ಯಾಕೆಂದರೆ ಶೆಲ್ಸ್ ಜಾಸ್ತಿ ಆದಾಗ, ಡಿಸ್ಟೆನ್ಸ್ ಜಾಸ್ತಿ ಆದಾಗ ನ್ಯೂಕ್ಲಿಯಸ್ಗೆ ದೂರದಲ್ಲಿರುವ ಎಲೆಕ್ಟ್ರಾನ್ಸ್ನ ಅಟ್ರಾಕ್ಟ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಇಲ್ಲಿ ಒಂದು ಶೆಲ್ಸ್ ಜಾಸ್ತಿ ಇದೆ, ಇನ್ನೊಂದು ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ಗಳು ಕಡಿಮೆ ಆಗ್ತಾ ಹೋಗುತ್ತೆ. ನ್ಯೂಕ್ಲಿಯಸ್ಗೆ ತನ್ನ ಕೊನೆ ಶೆಲ್ನಲ್ಲಿರುವ ಎಲೆಕ್ಟ್ರಾನ್ಸನ್ನು ಪವರ್ಫುಲ್ ಆಗಿ ಹೋಲ್ಡ್ ಮಾಡೋಕ್ಕಾಗಲ್ಲ. ಹಾಗಾಗಿ ಅಟಾಮಿಕ್ ಸೈಜ್ ವಿಲ್ ಇನ್ಕ್ರೀಸ್ ಡೌನ್ ದ ಗ್ರೂಪ್. ಇಲ್ಲಿ ಅಟಾಮಿಕ್ ಸೈಜ್ ವಿಲ್ ಡಿಕ್ರೀಸ್ ಅಲಾಂಗ್ ದ ಪೀರಿಯಡ್.
ಪೀರಿಯಡ್ ತಗೊಂಡ್ರೆ ಡಿಕ್ರೀಸ್ ಆಗುತ್ತೆ, ಗ್ರೂಪ್ ತಗೊಂಡ್ರೆ ಇನ್ಕ್ರೀಸ್ ಆಗುತ್ತೆ. ಇದೇ ಕಾನ್ಸೆಪ್ಟಲ್ಲಿ ಮೆಟಾಲಿಕ್ ಆ್ಯಂಡ್ ನಾನ್ ಮೆಟಾಲಿಕ್ ಪ್ರಾಪರ್ಟಿ ಹೇಳ್ತೀನಿ. ಯಾವಾಗ ಒಂದು ಆಟಮನ್ನು ಎಲೆಕ್ಟ್ರೋ ಪಾಸಿಟಿವ್ ಅಥವಾ ಮೆಟಲ್ಸ್ ಅಂತ ಹೇಳ್ಬೋದು, ಯಾವಾಗ ಅದಕ್ಕೆ ಈಸಿಯಾಗಿ ಎಲೆಕ್ಟ್ರಾನ್ಸ್ನ ಬಿಟ್ಕೊಡ್ಬೋದು. ನೆನ್ಪಿಟ್ಕೊಳ್ಳಿ, ಗ್ರೂಪ್ ವೈಸ್ ಹೋಗ್ತೀರಾ ಅಂತ ಹೇಳಿದ್ರೆ ಸೈಜ್ ಜಾಸ್ತಿ ಆದಾಗ ಇಲ್ಲಿ ಕೊನೆ ಎಲೆಕ್ಟ್ರಾನ್ಸ್ನ ಈಸಿಯಾಗಿ ಆ ಮೆಟಲ್ ಬಿಟ್ಕೊಡ್ಬೋದು, ಬಿಕಾಸ್ ಆ ಕೊನೆ ಎಲೆಕ್ಟ್ರಾನ್ಸನ್ನು ಪರ್ಟಿಕ್ಯುಲರ್ ನ್ಯೂಕ್ಲಿಯಸ್ ಚೆನ್ನಾಗಿ ಹೋಲ್ಡ್ ಮಾಡಲ್ಲ. ಸೊ ಯಾವಾಗಲೂ ಗ್ರೂಪ್ ಕೆಳಗಡೆ ಹೋಗ್ತಾ ಹೋಗ್ತಾ ಇಲೆಕ್ಟ್ರಾನ್ಸನ್ನು ಬಿಟ್ಟು ಕೊಡುವ ಟೆಂಡೆನ್ಸಿ ಜಾಸ್ತಿ ಇರುತ್ತೆ. ದ ರೀಸನ್ ಇಸ್ ಸೈಜ್ ದೊಡ್ಡದಾಗಿರುತ್ತೆ, ಕೊನೆ ಎಲೆಕ್ಟ್ರಾನ್ಸ್ಗೆ ನ್ಯೂಕ್ಲಿಯಸ್ ಪವರ್ ಅಷ್ಟೊಂದು ಫಿಟ್ ಆಗಲ್ಲ. ಸೊ ಎಲೆಕ್ಟ್ರೋ ಪಾಸಿಟಿವ್ ಕ್ಯಾರೆಕ್ಟರ್ ಅಥವಾ ಮೆಟಾಲಿಕ್ ಕ್ಯಾರೆಕ್ಟರ್ ಆಲ್ವೇಸ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್ ಬಿಕಾಸ್ ಇಟ್ ಕ್ಯಾನ್ ಈಸಿಲಿ ಡೊನೇಟ್ ಎಲೆಕ್ಟ್ರಾನ್. ಲಿಥಿಯಮಿಗೆ ಕಂಪೇರ್ ಮಾಡಿದ್ರೆ ಸೋಡಿಯಂ ಇಸ್ ದ ಬೆಸ್ಟ್ ಮೆಟಲ್, ಸೋಡಿಯಂಗೆ ಕಂಪೇರ್ ಮಾಡಿದ್ರೆ ಪೊಟ್ಯಾಷಿಯಮ್ ಇಸ್ ದ ಬೆಸ್ಟ್ ಮೆಟಲ್, ಬಿಕಾಸ್ ಅವುಗಳ ಸೈಜ್ ಇಸ್ ಸೈಜ್ ವಿಲ್ ಟೆಲ್ ಎವ್ರಿಥಿಂಗ್. ಅವುಗಳ ಎಲೆಕ್ಟ್ರಾನ್ಸನ್ನು ಆಕ್ಸೆಪ್ಟ್ ಮಾಡುವ ಟೆಂಡೆನ್ಸಿ ಇಸ್ ವೆರಿ ಲೆಸ್. ಸೊ ಡೌನ್ ದ ಗ್ರೂಪ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಡಿಕ್ರೀಸಸ್, ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸಸ್. ಅದೇ ಅಲಾಂಗ್ ದ ಪೀರಿಯಡ್ ನೋಡಿ, ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗುತ್ತಾ, ಅವುಗಳಿಗೆ ಇಲ್ಲಿರುವಂತಹ 2, 3, 4, 5 ಔಟರ್ ಮೋಸ್ಟ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ನ ಲೂಸ್ ಮಾಡ್ಕೊಳಕ್ಕಾಗುತ್ತಾ? ನೋ, ಬಿಕಾಸ್ ದೇ ಆರ್ ಇನ್ ದ ಸೇಮ್ ಶೆಲ್ ಆ್ಯಂಡ್ ನ್ಯೂಕ್ಲಿಯಸ್ ಇಸ್ ಮಾನಿಟರಿಂಗ್ ದೆಮ್. ಸೊ ನೆನ್ಪಿಟ್ಕೊಳ್ಳಿ, ಮೆಟಾಲಿಕ್ ಪ್ರಾಪರ್ಟಿ ಅಥವಾ ಎಲೆಕ್ಟ್ರಾನ್ಸನ್ನು ಈಸಿಯಾಗಿ ಬಿಟ್ಕೊಡುವಂತಹ ಪ್ರಾಪರ್ಟಿ ಅಲಾಂಗ್ ದ ಪೀರಿಯಡ್ ನಡೆಯಲ್ಲ. ಇಟ್ ಈಸ್ ನಾಟ್ ಈಸಿ ಫಾರ್ ದೀಸ್ ಎಲಿಮೆಂಟ್ಸ್ ಟು ಲೂಸ್ ಎಲೆಕ್ಟ್ರಾನ್ ಬಿಕಾಸ್ ಆಫ್ ಇಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಗೇನ್. ಬಟ್ ಇದು ಈಸಿ ಅನ್ಸುತ್ತೆ. ಸೊ ನಾನ್ ಮೆಟಾಲಿಕ್ ಪ್ರಾಪರ್ಟಿ, ಮೆಟಾಲಿಕ್ ಪ್ರಾಪರ್ಟಿ ಅರ್ಥ ಆಯ್ತಲ್ವಾ? ಸೊ ದ ಸೇಮ್ ಥಿಂಗ್ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಹಿಯರ್. ಯಾಕೆ ಅಂತ ಹೇಳಿ ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದ ಸ್ಲೈಡ್. ಸೊ ಎಲೆಕ್ಟ್ರೋ ಪಾಸಿಟಿವ್ ಕ್ಯಾರೆಕ್ಟರ್ನ ಮೆಟಾಲಿಕ್ ಕ್ಯಾರೆಕ್ಟರ್ ಅಂತ ಹೇಳ್ತಾರೆ. ಮೆಟಲ್ಸ್ ಆರ್ ಎಲೆಕ್ಟ್ರೋ ಪಾಸಿಟಿವ್, ದೇ ಟೆಂಡ್ ಟು ಫಾರ್ಮ್ ಬಾಂಡ್ಸ್ ಬೈ ಲೂಸಿಂಗ್ ಎಲೆಕ್ಟ್ರಾನ್ಸ್. ಸೊ ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಕೂಡ ನಮ್ಮ ಈ ಒಂದು ಪಿರಿಯಾಡಿಕ್ ಟೇಬಲ್ನಲ್ಲಿ ಒಂದು ಜಿಗ್ಜಾಗ್ ಲೈನ್ ಬರುತ್ತೆ. ಯಾವುದದು? ಬೋರಾನ್, ಸಿಲಿಕಾನ್, ಜರ್ಮೇನಿಯಂ, ಆರ್ಸೆನಿಕ್ ಅಂಡ್ ಆಂಟಿಮನಿ ಮತ್ತೆ ಟೆಲ್ಯೂರಿಯಂ. ಸೊ ಇವುಗಳನ್ನ ಮೆಟಲಾಯ್ಡ್ಸ್ ಅಂತ ಹೇಳ್ತೀವಿ, ಅವರ ಬಾರ್ಡರ್ ಲೈನ್ ಎಲಿಮೆಂಟ್ಸ್. ದೀಸ್ ಆರ್ ದ ಬಾರ್ಡರ್ಸ್ ಬಿಕಾಸ್ ಇಲ್ಲಿಂದ ಈ ಪಾಯಿಂಟ್ ವರೆಗೂ ಕೂಡ, ಆಲ್ಮೋಸ್ಟ್ ಇಲ್ಲಿವರೆಗೂ ಕೂಡ ಹೇಳ್ಬೋದು, ಇವರೆಲ್ಲರೂ ಕೂಡ ನಾನ್ ಮೆಟಲ್ಸ್ಗಳು, ಇವರೆಲ್ಲರೂ ಮಿಕ್ಕಿದವರೆಲ್ಲರೂ ಕೂಡ ಮೆಟಲ್ಸ್ಗಳಾಗಿರ್ತಾರೆ. ಸೊ ದೀಸ್ ಆರ್ ಬಾರ್ಡರ್ ಲೈನ್ ಎಲಿಮೆಂಟ್ಸ್ ಆರ್ ಮೆಟಲಾಯ್ಡ್ಸ್ ವಿ ಕಾಲ್. ಮೆಟಲಾಯ್ಡ್ಸ್ಗಳು ವಿಲ್ ಹ್ಯಾವ್ ಬೋತ್ ದ ಪ್ರಾಪರ್ಟೀಸ್, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ದು ಪ್ರಾಪರ್ಟೀಸ್ ಇರುತ್ತೆ. ಸೊ ನಿಮಗೆ ಗೊತ್ತಿದೆ, ನೀವು ಆಲ್ರೆಡಿ ಕಲ್ತಿದ್ದೀರಾ, ಈ ನಾನ್ ಮೆಟಲ್ದು ಆಕ್ಸೈಡ್ಸ್ಗಳು ಯಾವಾಗಲೂ ಕೂಡ ಆಸಿಡಿಕ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಕಾರ್ಬನ್ ಡೈಆಕ್ಸೈಡ್ ಆಸಿಡಿಕ್ ಇನ್ ನೇಚರ್. ಸೊ ಪಿರಿಯಾಡಿಕ್ ಟೇಬಲ್ದು ರೈಟ್ ಸೈಡ್ನಲ್ಲಿ ಆಸಿಡಿಕ್ ಆಕ್ಸೈಡ್ ಫಾರ್ಮೇಷನ್ ಆಗುತ್ತೆ. ಪಿರಿಯಾಡಿಕ್ ಟೇಬಲ್ದು ಮೆಜಾರಿಟಿ ಆಫ್ ದ ಲೆಫ್ಟ್ ಪೋರ್ಷನ್ಸ್ನಲ್ಲಿ ಬೇಸಿಕ್ ಆಕ್ಸೈಡ್ಸ್ಗಳು ಫಾರ್ಮ್ ಆಗುತ್ತೆ. ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್, ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್. ಅದೇ ಥರ ಇವಾಗ ನಾನೊಂದು ಗ್ರೂಪ್ ತಗೋತೀನಿ ಅಂದ್ಕೊಳ್ಳಿ. ಸೇ ದ್ಯಾಟ್ ಐ ಆಮ್ ಟೇಕಿಂಗ್ ಗ್ರೂಪ್ 1, ಹೈಡ್ರೋಜನ್ ಕಂಪೇರ್ ಮಾಡುವಾಗಿಲ್ಲ. ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ ಕಂಪೇರ್ ಮಾಡ್ಕೊಳ್ಳಿ. ಯಾವುದು ಬೆಸ್ಟ್ ಮೆಟಲ್ ಅಂತ ಹೇಳಿ ಕೇಳಿದ್ರೆ ನೀವೇನು ಹೇಳಬೇಕು? ಮೆಟಾಲಿಕ್ ಪ್ರಾಪರ್ಟಿ ಇನ್ಕ್ರೀಸಸ್ ಡೌನ್ ದ ಗ್ರೂಪ್, ರುಬಿಡಿಯಂ ಇಸ್ ದ ಬೆಸ್ಟ್ ಮೆಟಲ್. ಆಯ್ತಾ? ಈಗ ಇದೇ ಥರ ನಾನು ಕಂಪ್ಯಾರಿಷನ್ ಕೊಡ್ತೀನಿ ನಿಮಗೆ. ಸಪೋಸ್ ಐ ಗಿವ್ ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್. ಕೊಟ್ಟಿರುವ 4 ಎಲಿಮೆಂಟ್ಸ್ನಲ್ಲಿ ಯಾರಿಗೆ ಮೆಟಾಲಿಕ್ ಪ್ರಾಪರ್ಟಿ ಜಾಸ್ತಿ? ಬೋರಾನಿಗೆ. ಕಾರ್ಬನ್ ಬಂದಾಗ ಕಡಿಮೆ ಆಯಿತು, ನೈಟ್ರೋಜನ್ ಬಂದಾಗ ಇನ್ನೂ ಕಡಿಮೆ ಆಯಿತು, ಆಕ್ಸಿಜನ್ ಬಂದಾಗ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ವೆನ್ ಯು ಟ್ರಾವೆಲ್ from left to right along the period, metallic property decreases. And which is a good non-metal now? Oxygen, which shows metallic property. Compared to this, though boron is a metalloid, it shows metallic property anta heli helbodu. Hauda? So hope things are clear now. So non-metallic property explain ಮಾಡಿದಾಯ್ತು ನಾನು. Along the period ಹೇಗೆ ವೇರಿ ಆಗುತ್ತೆ ಅಂತ ಹೇಳಿ ಹೇಳ್ಕೊಟ್ಟಿದ್ದೀನಿ. You can note down this. All set. Oxides ಬಂದಾಗ oxides of metals are basic and non-metals are acidic ಅಂತ ಹೇಳ್ಕೊಟ್ಟಿದೆ ಆಲ್ರೆಡಿ. ಸೊ ನೈಟ್ರೋಜನ್ ಆಕ್ಸೈಡ್ ಅಥವಾ ಫ್ಲೂರೈಡ್ ಅಥವಾ ಸಲ್ಫರ್ ಆಕ್ಸೈಡ್ ಯಾವುದೇ ಆಕ್ಸೈಡ್ಸ್ ತಗೊಳ್ಳಿ ನಾನ್ ಮೆಟಲ್ಸ್ದು, ಇನ್ ವಾಟರ್ ದೇ ಗಿವ್ ಆಸಿಡ್, ಸೊ ದೇ ಆರ್ acidic. Metal oxide in water gives or forms basic, ಅಥವಾ metal oxides do react with a base, acid. That's why they are basic in nature. ಬೇಸ್ ಅಂತ ಹೇಳಿದ್ರೆ ಅವರು ಆಸಿಡ್ ಜೊತೆ ರಿಯಾಕ್ಟ್ ಆಗಬೇಕು. ಸೊ ಮೆರಿಟ್ಸ್ ಏನು ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಅದು ಅಂತ ಹೇಳಿ ನೋಡೋಣ, ಆ್ಯಂಡ್ ದೆನ್ ವಿ ಕ್ಯಾನ್ ವೈಂಡ್ ಅಪ್ ದಿಸ್ ಲೆಸನ್. ದ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಈಸ್ ಬೇಸ್ಡ್ ಆನ್ ದಿ ಅಟಾಮಿಕ್ ನಂಬರ್.
So the modern periodic table is based on the atomic number, which is the most fundamental property of the element. ಈ ಪಿರಿಯಾಡಿಕ್ ಟೇಬಲ್ನಲ್ಲಿ ಇಷ್ಟೊಂದು ಕ್ಲಾಸಿಫಿಕೇಶನ್ ಸಿಸ್ಟಮ್ಯಾಟಿಕ್ ಆಗಿದ್ದೆ ವೆನ್ ದೇ ಕನ್ಸಿಡರ್ಡ್ ಅಟಾಮಿಕ್ ನಂಬರ್, ಬಿಕಾಸ್ ಅಟಾಮಿಕ್ ನಂಬರ್ ಎಲೆಕ್ಟ್ರಾನ್ಸ್ನ ಹೇಳುತ್ತೆ. ಇಲೆಕ್ಟ್ರಾನಿಕ್ ಕನ್ಫಿಗರೇಷನ್ಸ್ನಲ್ಲಿ ಪ್ರಾಪರ್ಟೀಸ್, ಕೆಮಿಕಲ್ ಪ್ರಾಪರ್ಟೀಸ್ ಮೇಜರ್ ಆಗಿ ಇಸ್ ಬಿಕಾಸ್ ಆಫ್ ದ ವ್ಯಾಲೆನ್ಸಿ ಎಲೆಕ್ಟ್ರಾನ್ ಅಂತ ಹೇಳೋದು ಕೂಡ ಗೊತ್ತಾಗುತ್ತೆ, ಹೌದಾ? The modern periodic table explains the reason for periodicity in the elements. Periodicity ಅಂತ ಹೇಳಿದ್ರೇನು? Showing similar property after certain gap. ಯಾಕಾಗುತ್ತೆ ಆ ಥರ? ಬಿಕಾಸ್ ಆಫ್ಟರ್ ಗ್ಯಾಪ್ ಕೆಲವೊಂದಷ್ಟು ಎಲಿಮೆಂಟ್ಸ್ಗಳು ಸಿಮಿಲರ್ ಆಗಿರುವ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ತೋರಿಸುತ್ತೆ. ಆ ಸಿಮಿಲರ್ ಆಗಿರುವ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ನ ಕೆಲವೊಂದು ಗ್ಯಾಪ್ ಆದ್ಮೇಲೆ ತೋರಿಸೋದ್ರಿಂದ ಯಾರಿಗೆಲ್ಲ ಸೇಮ್ ಟೈಪ್ ಆಫ್ ವ್ಯಾಲೆನ್ಸಿ ಶೆಲ್ ಇದೆಯೋ, ಆ ಸೇಮ್ ವ್ಯಾಲೆನ್ಸಿ ಎಲೆಕ್ಟ್ರಾನ್ಸ್ ಇದೆಯೋ ವ್ಯಾಲೆನ್ಸಿ ಶೆಲ್ನಲ್ಲಿ, ಅವುಗಳು ಸಿಮಿಲರ್ ಪ್ರಾಪರ್ಟೀಸ್ ತೋರಿಸುತ್ತೆ. ಎಕ್ಸಾಂಪಲ್ ಹೇಳಬೇಕಾ? ಈಗ ಗ್ರೂಪ್ನಲ್ಲಿ ನೋಡಿ, ಯಾವುದನ್ನೆಲ್ಲ ಒಂದೇ ಗ್ರೂಪಲ್ಲಿ ಹಾಕಿದ್ದಾರೆ ಇಷ್ಟು ಎಲಿಮೆಂಟ್ಸ್ಗಳು ಏನಿದೆ, ದೇ ಶೋ ಸೇಮ್ ಫಿಸಿಕಲ್ ಪ್ರಾಪರ್ಟಿ, ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್, ಬಿಕಾಸ್ ದೇ ಆಲ್ ಹ್ಯಾವ್ 2 ವ್ಯಾಲೆನ್ಸಿ ಎಲೆಕ್ಟ್ರಾನ್ಸ್ ಇನ್ ದೆಮ್. ಆಯಿತಾ? ಇದು ಬೇಡ, ಇನ್ನು ನಾನು ನಿಮಗೆ ಇದನ್ನು ತೋರಿಸ್ತೀನಿ ನೋಡಿ. ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಈ ಎಲಿಮೆಂಟ್ಸ್ಗಳನ್ನು ಯಾಕೆ ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್ ತೋರಿಸುತ್ತೆ? ಒಂದು ಗ್ರೂಪಲ್ಲಿ ಇರೋರೆಲ್ಲ ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್ ಯಾಕೆ ತೋರಿಸುತ್ತೆ? ಬಿಕಾಸ್ ದೇ ಹ್ಯಾವ್ ಸೇಮ್ ವ್ಯಾಲೆನ್ಸಿ ಇಲೆಕ್ಟ್ರಾನ್. ಅವುಗಳಿಗೆ ಏನಿದೆ? ವ್ಯಾಲೆನ್ಸಿ ಇಲೆಕ್ಟ್ರಾನ್ ಸೇಮ್ ಇರುತ್ತೆ. ಸೇಮ್ ವ್ಯಾಲೆನ್ಸಿ ಎಲೆಕ್ಟ್ರಾನ್ಸ್ ಇರುತ್ತೆ. ಗ್ರೂಪ್ನಲ್ಲಿ ಯಾವಾಗಲೂ ಕೂಡ ಕೆಮಿಕಲ್ ಪ್ರಾಪರ್ಟಿ ಸೇಮ್ ಇರುತ್ತೆ. ಪೀರಿಯಡ್ನಲ್ಲಿ ಕೆಮಿಕಲ್ ಪ್ರಾಪರ್ಟಿ ಸೇಮ್ ಇರುತ್ತಾ? ನೋ, ದಟ್ ಈಸ್ ನಾಟ್ ದ ಕೇಸ್. ಪೀರಿಯಡ್ನಲ್ಲಿ ಕೆಮಿಕಲ್ ಪ್ರಾಪರ್ಟೀಸ್ ಹ್ಯಾಸ್ ಟು ವೇರಿ. ಆಯ್ತಾ? ಸೊ ದೆನ್ ದ ಅಡ್ವಾಂಟೇಜ್, ಲೆಟ್ ಮೀ ಟಾಕ್ ಅಬೌಟ್ ದಿ ಅಡ್ವಾಂಟೇಜ್. The modern periodic table helps us to understand why element in the same group shows a similar property, but element in the different group shows different property. ಯಾಕೆ ಈ ಥರ ಅಂತ ಹೇಳಿದ್ರೆ, the reason is ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ನಮಗೆ ಹೇಳ್ಕೊಡುತ್ತೆ ಡಿಫ್ರೆಂಟ್ ಗ್ರೂಪ್ಸ್ನಲ್ಲಿರುವ ಎಲಿಮೆಂಟ್ಸ್ಗೆ ಡಿಫ್ರೆಂಟ್ ವ್ಯಾಲೆನ್ಸಿ ಶೆಲ್ ಎಲೆಕ್ಟ್ರಾನ್ಸ್ ಇರುತ್ತೆ. ಇಟ್ ಇಸ್ ದಿ ಎಲೆಕ್ಟ್ರಾನ್ ವಿಚ್ ಟೇಕ್ ಪಾರ್ಟ್ ಇನ್ ಕೆಮಿಕಲ್ ರಿಯಾಕ್ಷನ್. ಸೇಮ್ ಕ್ವಾಂಟಿಟಿ ಆಫ್ ಎಲೆಕ್ಟ್ರಾನ್ಸ್ ಇದೆ, ಸಿಮಿಲರ್ ಟೈಪ್ ಆಫ್ ಎಲೆಕ್ಟ್ರಾನ್ಸನ್ನು, ಸಿಮಿಲರ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ನ ತೋರಿಸುತ್ತೆ ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ಈಗ ಸೋಡಿಯಂ ನೋಡಿ, ಸೋಡಿಯಂ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಇಸ್ 281, ಆಯಿತಾ? ಆಕ್ಸಿಜನ್ದು 2,6 ಆಯಿತು. ಪೊಟ್ಯಾಷಿಯಂ 2,881. This one indicates their combining capacity. Like sodium, potassium, ಈ ಒಂದು ಎಲೆಕ್ಟ್ರಾನ್ಸ್ ಅನ್ನ ಈಸಿಯಾಗಿ ಬಿಟ್ ಕೊಡುತ್ತೆ ಅಂತ ಹೇಳುವಂತಹ ಮೆಟಾಲಿಕ್ ಪ್ರಾಪರ್ಟಿನ ಹೇಳ್ಕೊಡುತ್ತೆ ಅದು. ಸೊ ಸೋಡಿಯಂ ಬಿಕಮ್ಸ್ +1, ಪೊಟ್ಯಾಷಿಯಂ ಬಿಕಮ್ಸ್ +1. 6 ಇತ್ತು ಅಂತ ಹೇಳಿ, ಇನ್ ಆರ್ಡರ್ ಟು ಕಂಪ್ಲೀಟ್ ಆಕ್ಟೇಟ್ ಆಕ್ಸಿಜನ್ ವುಡ್ ಟೇಕ್ ಅಪ್ 2 more electrons. It becomes -2 ಅಂತ ಹೇಳಿ ನಮಗೆ ಗೊತ್ತಿದೆ ಆಲ್ರೆಡಿ, ರೈಟ್? ಸೊ ಹಿಯರ್ -2, ಹಿಯರ್ -2, 2 comes here, 2 comes here. ಹಾಗಾಗಿ both of them which belongs to the same group forms similar type of oxide. ಈಗ ಅರ್ಥ ಆಯ್ತಾ? ಮೆಂಡಲಿಯಸ್ ಪಿರಿಯಾಡಿಕ್ ಟೇಬಲ್ನಲ್ಲಿ ಅವನಿಗೆ ಯಾಕೆ ಸಿಮಿಲರ್ ಟೈಪ್ ಆಫ್ ಆಕ್ಸೈಡ್ ಸಿಕ್ತು ಅಂತ ಹೇಳಿ, ಇಟ್ಸ್ ಬಿಕಾಸ್ ಆಫ್ ದ ವ್ಯಾಲೆನ್ಸಿ ಎಲೆಕ್ಟ್ರಾನ್. ಡಿಯರ್ ಮೆಂಡಲಿಯವ್, ಇಟ್ ಇಸ್ ನಾಟ್ ಬಿಕಾಸ್ ಆಫ್ atomic mass, right? So that's all from this chapter. Periodic trends ಬಂದಾಗ there is nothing much. Atomic size ಕಂಪೇರ್ ಮಾಡ್ತೀರಾ, ಮೆಟಾಲಿಕ್ ಆ್ಯಂಡ್ ನಾನ್ ಮೆಟಾಲಿಕ್ ಪ್ರಾಪರ್ಟಿ ಕಂಪೇರ್ ಮಾಡ್ತೀರಾ, ಎಲ್ಲಿ ಎಲೆಕ್ಟ್ರಾನ್ಸ್ಗಳು ಜಾಸ್ತಿಯಾಗಿ ಬಿಟ್ಕೊಡುತ್ತೆ, ಡೌನ್ ದ ಗ್ರೂಪ್. ಅಲಾಂಗ್ ದ ಪೀರಿಯಡ್ ಮೆಟಾಲಿಕ್ ಪ್ರಾಪರ್ಟಿ ಡಿಕ್ರೀಸಸ್. ಅಲಾಂಗ್ ದ ಪೀರಿಯಡ್ ಯಾವ್ದು ಜಾಸ್ತಿ ಆಗುತ್ತೆ? ನಾನ್ ಮೆಟಾಲಿಕ್ ಪ್ರಾಪರ್ಟಿ, ಗೇನಿಂಗ್ ಟೆಂಡೆನ್ಸಿ ಆಫ್ ಎಲೆಕ್ಟ್ರಾನ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳಿ. ಸೊ ದ್ಯಾಟ್ಸ್ ಆಲ್ ವಿತ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್, Super 30 series. I would meet you in the next video. Until then, take care. Bye bye.